ನಮ್ಮ ಕ್ಯಾಮ್ರಾನ ನಾನು ಪ್ರತಿದಿನ ಪೂಜೆ ಮಾಡೋದು ನನ್ನ ಅಭ್ಯಾಸ ಸರ್. ನಾನು ಪ್ರತಿದಿನ ಶೂಟಿಂಗಲ್ಲೂ ಸಹ ಕ್ಯಾಮ್ರಾನ ಪೂಜೆ ಮಾಡಿ ಶೂಟಿಂಗ್ ಮಾಡ್ತೀನಿ. NS ರಾವ್ ಕಲಾವಿದರು, ಒಬ್ಬ ರೈಟ್ರು ಅನ್ನೋದು ಕೆಲಸದಲ್ಲಿ, ಅದು ಬಿಟ್ಟರೆ ಒಬ್ಬರು ನಾರ್ಮಲ್ ಪರ್ಸನ್ ತಾನೆ ಅವರು. ಸಂದರ್ಶನದಲ್ಲಿ ತುಂಬ ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಿರಲ್ಲ. ನಿರ್ಮಾಪಕರು ಇಲ್ಲ ಅಂದರೆ ಸರ್ ಇಂಡಸ್ಟ್ರಿ ಇಲ್ಲ ಸರ್. ಎಷ್ಟೋ ಜನಕ್ಕೆ ಆಗಲ್ಲ. ನಾನು ಅದು ಕೇರು ಮಾಡಲ್ಲ. ನಾನು ಏನು ಬೇಕಾದ್ರೂ ಮಾತಾಡ್ಬೋದು. ನಿಮ್ಮ ಇಷ್ಟದ ಸಿನಿಮಾ ಯಾವುದು? AK-47 ಸರ್. ನಾನು ಕನ್ನಡದ ಕಂದ. ಒಂದು ಸ್ಕ್ಯಾನಲ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಅದು ನೋಡಿದ್ದು, ಅದು ವಿಡಿಯೋನ. ಏನು ನೋಡಿದ್ರಿ ನೀವು? ದರ್ಶನ್ ಬಗ್ಗೆ ಏನು ಹೇಳಿ, ಈಗಿನ ಪರಿಸ್ಥಿತಿ? ಈಗ ನಾನು ಹೆಂಗೆ ಹೇಳಿ, ಆಮೇಲೆ ನಾನು ಜಡ್ಜ್ಗೆ ಫ್ರೆಂಡು ಅಲ್ಲ. ಒಂದು ಕಿಂಚಿತ್ ಇದಾಗಲ್ವ, ಬೇಜಾರಾಗಲ್ವ? ಆಗುತ್ತೆ. ಸಿನಿಮಾ ಮಾಡಿದ್ರಿ? 6 ಸಿನಿಮಾ ದರ್ಶನ್ ಜೊತೆ. ಅಣ್ಣವರು, ಯೋಧ, ಪ್ರಿನ್ಸು, ಮಂಡ್ಯ, ಕಲಾಸಿಪಾಳ್ಯ. ಅಯ್ಯ ಮಾತಿನಲ್ಲೇ ಚಾಟಿ ಯಾತೋಳೆ ಇವನಲ್ಲಾಟಿ ಕಣ್ಣೋಟವೇನೆ ಈಟಿ ಈಶ್ವರ್. ವಿ ಸೋಮಶೇಖರ್ ಸರ್ ಡೈರೆಕ್ಟ್ರು, ಅವರು ಬಂದಿದ್ರು ಸರ್, ನನ್ನ ಗುರುಗಳು. ಅವರು ಎಂತೆಂಥ ಸಿನಿಮಾಗಳೇ ಮಾಡಿದ್ದಾರೆ. ಕನ್ನಡದ ಶೋಲೆ, ಶಂಕರ್ ಗುರು ಅಂಥ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕರು. ಅವ್ರು ಒಂದೇ ಮಾತಂದ್ರು ಸರ್, ರಾಜ್ಕುಮಾರ್ ಸರ್ಗೆ, ನನ್ನ ಹೆಸರನ್ನ ಉಳಿಸುವಂಥ ಡೈರೆಕ್ಟರ್ ಸರ್ ಇವನು. ಇದಕ್ಕಿನ್ನ ದೊಡ್ಡ ಮಾತು ನನಗೆ ಬೇಕಾ? ಯೋಗರಾಜ್ ಭಟ್ರಿಗೆ ಸ್ಪಾಟ್ಗೆ ಹೋಗ್ಬಿಟ್ಟು ಬಂಗಾರು ಮಳೆ, ಅದಕ್ಕಿಂತ ಮುಂಚೆ ಮಣಿ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಕನ್ನಡಕ್ಕೆ ತುಂಬಾ ಒಂದು ದೊಡ್ಡ ಒಳ್ಳೆ ಡೈರೆಕ್ಟರ್ ಆಗ್ತಾರೆ. ಕಾಲೇಜ್ ಹೋಗಿ ಬಕ್ಕೆ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಬಂದೆ. ಈಗ ರೀಸೆಂಟ್ ಆಗಿ ಕಾಂತಾರ, ರಿಷಬ್ ಶೆಟ್ಟಿ, ನಾನು ಬರೀ ಟ್ರೈಲರ್ಗೆ ಫೋನ್ ಮಾಡಿ ಹೇಳಿದೆ ಸರ್, ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಎಕ್ಸ್ಟ್ರಾರ್ಡನರಿ ಟ್ರೈಲರ್ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ. ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ನನಗೆ ಆ್ಯಕ್ಚುಲಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಸರ್. ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಸಲ ತುಂಬ ಜನ ಕಾಸು ಕೇಳಿದ್ದೀನಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂತ. ಯಾರೂ ನಂಗೆ ಸಹಾಯ ಮಾಡಲಿಲ್ಲ. ದರ್ಶನ್ ಅವ್ರ ಹತ್ರ ಹೋದೆ, ಏನು ಪ್ರಕಾಶ್ ಅವರೇ ಪ್ರಾಬ್ಲಮ್ಮ ಅಂತಂದರು. ಸರ್ ಈ ಥರ ಅಂತಂದರೆ ನೀವು ನಂಬಲ್ಲ ಸರ್, ಅವರೇ ಎಲ್ಲ ಮಾಡಿ ಡಾಕ್ಟರ್ ರೆಡಿ ಮಾಡಿ, ಗೋಪಾಲ್ ಡಾಕ್ಟರ್ ಅಂತೇಳಿ ಇದರಲ್ಲಿ ನವೀನ್ ಗೋಪಾಲ್ ಅಂತ ಬಸವೇಶ್ವರ ನಗರದಲ್ಲಿ ಮಾತಾಡಿ ಎಲ್ಲ ರೆಡಿ ಮಾಡಿ ದುಡ್ಡೆಲ್ಲ ಕಟ್ಬಿಟ್ಟು ಆಮೇಲೆ ನನ್ನ ಬರೋಕ್ಕೆ ಹೇಳೋದು. ಒಂದು ಸೀನ್ಗೆ 100 days ಹೊಡುತ್ತೆ ಅಂತಂದ್ರೆ ಇರೋ 6 ಸೀನ್ ತಗೊಂಡ್ರೆ 6 ದಿನ ಹೋಗ್ಬೇಕು, 6 ದಿನನೂ ಹೋಗಲ್ಲ. ಈಗಿನ ಬಿಗ್ ಬಾಸ್ ನಾನು ನೋಡ್ತಾ ಇದ್ದೆ. ಗಿಲ್ಲಿ ಅನ್ನೋ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಸರ್. ಸಿಂಹದ ಮರಿ ಪಿಕ್ಚರ್. ನಿನ್ನ ಕಣ್ಣು ನನ್ನ ಕಣ್ಣು ನಿನಗೋ ಪ್ರೇಮದ ಲೋಕ. ಡಕೋಟಾ ಎಕ್ಸ್ಪ್ರೆಸ್ ಇನ್ನೊಂದು ಪಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀವಿ ಸರ್. ಆಮೇಲೆ ಇವರು ಮಹೇಶ್ ಬಾಬು ಅವರು ಇದರಲ್ಲಿ ಪರಮೇಶ್ವರಿ ಪಾನ್ವಾಲ ಮತ್ತೆ ಅಭಯಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿಸಿದ್ರು ಸರ್. ವೆಲ್ಕಮ್ ಸರ್. ಕಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗೋಲ್ಡನ್ ಸ್ಟಾರ್ ಗಣೇಶ್ ಕಣೋ. ನೀವೇನ್ ಮೆಂಟ್ಲಾ ಸರ್? ನಾನು ಹೆಂಡ್ತಿನ ಹೋಗಿ ರಮ್ಯ ಅಂತೀರಾ? AK-47 ಮೇಕಿಂಗ್ ಬಗ್ಗೆ ಏನಾದ್ರು ವಿವರವಾಗಿ ಹೇಳುವಂಥದ್ದು ಏನಾದ್ರು ಇದೆಯಾ? ನನಗೆ ನಿಜ ಜೀವನದ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂಥ ಅಭ್ಯಾಸ ಸರ್. ಶೈ ಪಿಕ್ಚರ್ಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಹಂಗೆ ಮಾಡಿರೋದು. ಶಿವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಬೇರೆ ಥರನೇ ಇರುತ್ತೆ ಈ ಪಿಕ್ಚರಲ್ಲಿ. ಜಾತಿಗಳಿಲ್ಲ, ವರ್ಣಗಳಿಲ್ಲ, ಪ್ರೀತಿ ಪತಾಕೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಪದೇ ನಾನು ಹೇಳ್ತಾ ಇರ್ತೀನಿ, ಬಿಯಾಂಡ್ ಲಿಮಿಟ್ಸ್ ಅಂದರೆ ಇಲ್ಲಿಗೆ ಬರೋರೆಲ್ಲ ಬಿಯಾಂಡ್ ಲಿಮಿಟ್ಸ್ ಅವರೇ. ಎಲ್ಲವನ್ನು ಮೀರಿದವರು, ಎಲ್ಲೆಯನ್ನು ಮೀರಿದವರು, ಆಕಾಶವನ್ನು ಮೀರಿದವರು, ಸಾಗರವನ್ನು ಮೀರಿದವರು. ಅಂಥ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ಪ್ರತಿಭೆ, ಅಂಥ ಒಬ್ಬ ಸಾಧು ಸಜ್ಜನ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಅವರ ಹೆಸರು ಓಂ ಪ್ರಕಾಶ್ ರಾವ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಮಾತಿಗೆ ಶುರು ಮಾಡೋ ಮೊದಲು 2 ಇಷ್ಟ ಆಯಿತು.
ಒಂದು ಆಶ್ಚರ್ಯ ಆಯಿತು. ಯಾವುದಂತ ಹೇಳ್ಬೇಡ, 10 ನಿಮಿಷ ಮೊದಲು ಬಂದಿರೋದು ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಯಾರೂ ಬರಲ್ಲ, ಅಲ್ಲೆಲ್ಲೋ ಹೆಲ್ಡಪ್ ಆಗಿದ್ದೀನಿ, ಸ್ವಲ್ಪ ತಡ ಆಗ್ಬೋದು ಅಂತಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀವು ಬಂದು ಇಲ್ಲ ಸರ್. ಹೇಳಿದರೆ ಇನ್ನೊಂದು, ಈಗ ಕ್ಯಾಮರಾ ಮುಟ್ಟಿ ನಮಸ್ಕಾರ ಮಾಡಿದ್ದಿಲ್ಲ, ತುಂಬ ಇಷ್ಟ ಆಗೋಯ್ತು. ಥ್ಯಾಂಕ್ ಯು ಸರ್. ಆಶ್ಚರ್ಯ ಏನಂದರೆ, ಸ್ಟಾರ್ ಡೈರೆಕ್ಟರ್ ಸ್ವಾಮಿ ನೀವು, ಆಟೋದಲ್ಲಿ ಬಂದು ಇಳಿದುಕೊಂಡು ಇಂಥದ್ದು ಕತೆ ನಿಮ್ಮದು. ನಮ್ಮ ಮೂರಕ್ಕೂ ಒಟ್ಟಿಗೆ ಹೇಳಿಬಿಡಿ. ಒಂದು ಟೈಮ್ ಏನು ಅಂತಂದ್ರೆ, ಈಗ ನೀವು ನಮ್ಗೇನೋ ಒಂದು ಸಮಯ ಕೊಟ್ಟಿರ್ತೀರ, ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿ ಯಾರೇ ಆಗಿರ್ಬೋದು. ನನ್ನ ಕ್ಯಾರೆಕ್ಟರ್ ಏನಂದ್ರೆ 10 ನಿಮಿಷ ಮುಂಚೆ ಅಲ್ಲಿರಬೇಕು, ಅವ್ರಿಗೆ ನಾವು ತೊಂದರೆ ಕೊಡ್ಕೊಡ್ದು, ಯಾರೇ ಆಗಿರಲಿ. ಒಂದು ಸೆಕೆಂಡು. ಇನ್ನೊಂದು ಏನಂತಂದರೆ, ನೀವೊಂದು ಕಮಿಟ್ಮೆಂಟ್ ಅಂತ ಇರೋದು ನನಗೆ ತುಂಬ ದಿನದಿಂದ ಹೇಳ್ತಿದ್ದೀರಿ 4 ಗಂಟೆಗೆ ಇಲ್ಲಿರಬೇಕು ಅಂತೇಳಿ. ನಾನು ಟೈಮ್ ಮೀರಿ ಬಂದಾಗ ನಿಮಗೆ ಏನು ಬೆಲೆ ಕೊಟ್ಟಂಗೆ ಆಗುತ್ತೆ, ಅದು ತಪ್ಪು ಸರ್. ಅದು ನನ್ನ ಜನ್ಮದಲ್ಲಿ ಮಾಡಲ್ಲ ನಾನು ಯಾರಿಗೂ. ಆಮೇಲೆ ಅದೊಂದು, ಆಮೇಲೆ ನಾನು ಆಟೋಲ್ಲಿ ಬಂದಿದ್ದು, ನಮ್ಮ ಮಿಸ್ಸಸ್ ಹೊರಗಡೆ ಹೋಗಿದ್ರು ಗಾಡಿ ತೊಗೊಂಡು. ನನಗೆ ಅವರು ಬರೋದು ಲೇಟ್ ಆಗ್ತಿತ್ತು, ಇದಕ್ಕೆ ಹೋಗಿದ್ರು ಇಂದಿರಾನಗರ್ಗೆ. ನಾನು ಬರೋ ಸಮಯ ಅವರು ಟ್ಯಾಲಿ ಮಾಡ್ತಾ ಇದ್ದೆ, ಬರೋದು ಲೇಟ್ ಆಗ್ತದೆ ಅವರು. ಈಗ ನೋಡಿ, ಈಗ ಫೋನ್ ಮಾಡಿದ್ರು, ಬಂದಿದ್ದಾರೆ ಮನೆಗೆ. ನಾನು ಅಲ್ಲಿಂದ ಅವ್ರು ಬಂದ್ಮೇಲೆ ನಾನು ಇಲ್ಲಿ ಬಂದರೆ ನಾನು ಮಿನಿಮಮ್ 1/4 ಗಂಟೆ 20 ನಿಮಿಷ ಲೇಟಾಗಿ ಬರ್ತಾರೆ. ಸೊ ಅದಕ್ಕೆ ಬೇಡ ಅಂತೇಳಿ ನಾನು ಆಟೋ ಹತ್ಕೊಂಡು ಬಂದ್ಬಿಟ್ಟೆ. ನಮಗೆ ಇಲ್ಲಿ ಚಿತ್ರರಂಗದಲ್ಲಿ ನಾವು ಸೇವೆ ಮಾಡಬೇಕು ಅಂತ ಬಂದಿರೋ, ಕೆಲಸ ಮಾಡಬೇಕು ಅಂತೇಳಿ ನಮಗೆಲ್ಲನೂ ಕೊಟ್ಟಿದೆ ಕ್ಯಾಮ್ರಾ. ನಮ್ಮನ್ನು ಗುರುತಿಸುತ್ತೆ, 4 ಜನಕ್ಕೆ ಹೇಳುತ್ತೆ ಕ್ಯಾಮ್ರಾ, ಇವ್ರು ಯಾರಪ್ಪ, ಈತ ಯಾರಪ್ಪ ಅಂತೇಳಿ. ನಮ್ಮ ಕ್ಯಾಮ್ರಾನ ನಾನು ಪ್ರತಿದಿನ ಪೂಜೆ ಮಾಡೋದು ನನ್ನ ಅಭ್ಯಾಸ ಸರ್. ನಾನು ಪ್ರತಿದಿನ ಶೂಟಿಂಗಲ್ಲೂ ಸಹ ಕ್ಯಾಮ್ರಾನ ಪೂಜೆ ಮಾಡೇ ಶೂಟಿಂಗ್ ಮಾಡೋದು ಸರ್. ಇದು ನನ್ನ ಕರ್ತವ್ಯ ಸರ್. ಸೊ ನಾನು ಪ್ರಶ್ನೆ ಕೇಳದೆ ಏನಾದರೂ ಮಾತಾಡಬೇಕು ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ನೀವು ಕೇಳಿದ್ರೆ ಒಂದು ಸ್ಫೂರ್ತಿ. ಆಶ್ಚರ್ಯ, ನಾನು ಕರೆದಾಗ ನೀವು ಬಂದಿದ್ದು ಇಡೀ ಒಂದು 2 ತಿಂಗಳಿಂದ ಮಾತಾಡ್ತಾ ಇದ್ದೀವಿ, ನೀವು ಬ್ಯುಸಿ ಇದ್ರಿ. ಅದು ಬಿಟ್ಟು ಗಣೇಶ್ ಕಾಸರಗೋಡು ಹತ್ರ ಓಂ ಪ್ರಕಾಶ್ ರಾವ್ ಮಾತಾಡೋದು ಅಂತ ಹೇಳಿದರೆ ಅದೊಂದು ವಿಶೇಷ. ಯಾವತ್ತಿದ್ರು ಕೂಡ ಏನು ಇಂಥದ್ದಲ್ಲ, ಎಲ್ಲವನ್ನು ಮಾತಾಡ್ಬಿಡ್ತೀವಿ. ಎಸ್ ಸರ್ ಅಲ್ವಾ? ಎಸ್ ಸರ್. ಮುಖ್ಯವಾಗಿ ಸರ್, ಒಬ್ಬ ಖ್ಯಾತಿಯುತ ತಂದೆ ಅವರ ಮಗನಾಗಿರೋದು ಎಷ್ಟು ಕಷ್ಟ ಅಲ್ವಾ? ನಮ್ಮ ಮನಸ್ಸಿನ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾವು ಯಾವ ರೀತಿ ನಡ್ಕೋಬೇಕು, ನಮ್ಮನ್ನು ನೋಡೋ ಜನಗಳು ಮತ್ತು ನಮ್ಮನ್ನು ನೋಡ್ಕೊಳ್ಳೋ ಜನಗಳ ಹತ್ರ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಬಂದಾಗ ಅವೆಲ್ಲ ಬರೋಲ್ಲ ಸರ್. ಆ್ಯಕ್ಚುಲಿ ನಾನೊಬ್ಬ ಮಾಮೂಲಿ ಅಂದರೆ, ಈಗ NS ರಾವ್ ಕಲಾವಿದರು, ಒಬ್ಬ ರೈಟ್ರು ಅನ್ನೋದು ಕೆಲಸದಲ್ಲಿ, ಅದು ಬಿಟ್ಟರೆ ಒಬ್ಬರು ನಾರ್ಮಲ್ ಪರ್ಸನ್ ತಾನೇ ಅವರು ಅದೇ ರೀತಿ ಜೀವನ ಮಾಡಿರೋರು. ಸೊ ನಾನು ಅದೇ ರೀತಿ ಲೈಫ್ ಲೀಡ್ ಮಾಡಿಕೊಂಡು, ನಾನೊಬ್ಬ ಡೈರೆಕ್ಟ್ರಿ ಓಂ ಪ್ರಕಾಶ್ ರಾವ್ ಅನ್ನೋದು ಸ್ಕ್ರೀನ್ ಮೇಲೆ, ನಾನು ಇಲ್ಲೂ ಡೈರೆಕ್ಟ್ರು ಅಂದರೆ ಯಾರಪ್ಪ ನೀನು ಅಂತಾರೆ. ಸೊ ಅದನ್ನೆಲ್ಲ ಬದಿಗೆ ಇಟ್ಟು ಕೆಲಸ ಮಾಡ್ಬೇಕಾದ್ರೆ ನಾನೊಬ್ಬ ಡೈರೆಕ್ಟ್ರು. ಆಮೇಲೆ ಪಬ್ಲಿಕ್ ನನಗೆ ಹೇಳಬೇಕು, ಅಪ್ಪ ನೀನು ಓಂ ಪ್ರಕಾಶ್ ರಾವ್ ಚೆನ್ನಾಗಿ ಕೆಲಸ ಮಾಡಿದ್ಯಾ, ನೀನು ಪರವಾಗಿಲ್ಲಪ್ಪ ಅಂತ. ಅದು ದೊಡ್ಡ ವಿಷಯ ಅಲ್ವಾ ಸರ್. ನಾನು ಇಲ್ಲಿ ಆ ಥರ ಆಡಂಬರವಾಗಿ ಯೋಚನೆ ಮಾಡೋದಾಗಲಿ ಮತ್ತು ಆಡಂಬರವಾಗಿ ಇರಬೇಕು ಅಂತ ಅಂದ್ಕೊಳ್ಳೋದಾಗಲಿ, ಅದು ನನಗೆ ನನ್ನ ಪರ್ಸ್ನಲಿ ತಪ್ಪು ಅಂತ ನನ್ನ ಭಾವನೆ ಸರ್. ಅದಕ್ಕೆ ನಾನು ಆ ರೀತಿ ಇರೋಕ್ಕೆ ಇಷ್ಟಪಡ್ತೀನಿ. ಅದು ನಾನು ಹೇಳೋದು, ಅದು ಕಷ್ಟ ಅಲ್ವಾ ಅಂತ. ಹೆಸರು, ದೊಡ್ಡ ಹೆಸರು, NS ರಾವ್ ಮಗ, ಈ ಒಂಚೂರು ಹೆಚ್ಚು ಕಮ್ಮಿ ಆದ್ಬಿಟ್ರು ಕೂಡ ಸೀದಾ ಅಪ್ಪನಿಗೆ ಹೋಗ್ಬಿಡ್ತದೆ. ಹೌದು, ಕೆಟ್ಟ ಹೆಸರು. ಖಂಡಿತ. ಎಂತ ಮಗನ ಹುಟ್ಟಿಸ್ಬಿಟ್ಟೆ. ಹೌದು, ಹೌದಲ್ವಾ? ಖಂಡಿತ. ಅದು ಆ ರಿಸ್ಕ್ ಅನುಭವಿಸಿದಿರಿ ನೀವು. ಹೌದು ಸರ್. ಹಾಗೆ ಹೇಳಿ, ಅಂತ ಆಪಾದನೆಗೆ ಗುರಿಯಾಗಿದ್ದೀರಾ ಸರ್? ಯಾವತ್ತಾದ್ರೂ ಅಂತ ಆಪಾದನೆಗೆ ಗುರಿಯಾಗಿದ್ದೀರಾ? ಇಲ್ಲ ಸರ್, ಹಂಗೆಲ್ಲ ಏನಿಲ್ಲ ಇಲ್ಲ ಸರ್. ಸೊ ನಿಮ್ಮದೇ ಆದಂಥ ಒಂದು ಇದನ್ನು ಕ್ರಿಯೇಟ್ ಮಾಡಿಕೊಂಡು ಬೆಳೆದು ನಿಂತಿದ್ದೀರಿ. ನಾವು ಭೇಟಿಯಾಗೋದು ತುಂಬ ಸಮಯ ಆಯ್ತಲ್ಲ? ಹೌದು ಸರ್. ಯಾಕೆ? ಒಂದು, ನಾನು ಬೇರೆ ಕಡೆ ಎಲ್ಲ ಮಾತಾಡಿದಾಗ ಮಾತುಗಳೆಲ್ಲ ಇದಾಗ್ತಾ ಇದೆ ಅಂದರೆ, ಮುಗಿತಾ ಇದೆಯಲ್ಲ ಇನ್ನು. ಮತ್ತು ಬೇರೆ ಎಕ್ಸ್ಟ್ರಾ ಮಾತು, ಈಗ ನಿಮ್ಮ ಜೊತೆ ಕೂತ್ಕೊಂಡ್ರೆ ನೀವು ಹಿರಿಯರು, ನೀವು ಚಿತ್ರರಂಗದಲ್ಲಿ ತುಂಬ ಬೆಲೆ ಬಾಳುವಂಥ ವ್ಯಕ್ತಿ, ನಿಮ್ಮ ಜೊತೆ ಕೂತಾಗ ನನಗೆ ಪದಗಳು, ನೀವು ಕೇಳೋ ಪ್ರಶ್ನೆಗಳು ಹೊಸದಾಗಿರುತ್ತೆ. ಅದಕ್ಕೆ ನಾನು ಉತ್ತರ ಕೊಡೋಕೆ ನಾನು ರೆಡಿ ಇರಬೇಕಲ್ಲ ಸರ್. ಅದಕ್ಕೆ ನಾನು ಸ್ವಲ್ಪ ಲೇಟ್ ಮಾಡಿದೆ. ಯಾಕೆಂದರೆ ಹೊರಗಡೆ ಏನಪ್ಪ ಓಂ ಪ್ರಕಾಶ್ ಬರೀ ಮಾತಾಡ್ತಾನೆ ಅವನೇ ಅಂತ ಹೇಳ್ಬಿಟ್ಟು ಅನ್ನಿಸ್ಬಾರ್ದು.
ಒಂದು ಸ್ಪೆಷಲ್ ಆಗಬೇಕು ನಿಮ್ಮ ಜೊತೆ ಕೂತಾಗ, ಒಂದು ಹೊಸದು ಅನ್ನಿಸ್ಬೇಕು ಏನಾದರೂ ಒಂದು ಯಾರಿಗಾನ ಒಂದು ಆ ಮಾತುಗಳನ್ನ ಕೇಳಿದಾಗ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಈ ಮಾತನ್ನ ಚೆನ್ನಾಗಿದೆ ಅಂತೇಳಿ ನಮ್ಮನ್ನ ಪ್ರೀತಿ ಮಾಡೋರು ಇರ್ಬೋದು, ಅದನ್ನು ನೋಡಿ ಎಷ್ಟೋ ಜನ ಅಳವಡಿಸ್ಕೊಳ್ಳೋರು ಇದ್ದಾರೆ ಸರ್ ಕೆಲವರು, ಅದಿರ್ಬೋದು. ನನಗೆ ಆ ಥರ ಆಸೆ ಸರ್, ಏನಾದರೂ ಆ ಮಾತು ವ್ಯರ್ಥ ಆಗಬಾರ್ದು ಅನ್ನೋದು ನನ್ನ ಭಾವನೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಬಟ್ ಸಂದರ್ಶನದಲ್ಲಿ ತುಂಬ ಕೆಟ್ಟ ಮಾತೆಲ್ಲ ಮಾತಾಡ್ತಿರಲ್ಲ ನೀವು, ಯಾಕೆ? ಅಂದರೆ ಯಾವ ಥರ ಸರ್? ಸಭ್ಯ ವರ್ಡ್ ಬಿಟ್ಟು ಇಲ್ಲಿ ಇಂಟರ್ವ್ಯೂನಲ್ಲಾಗಲಿ ಅಥವಾ ಶೂಟಿಂಗ್ನಲ್ಲಿ ಆಗಲಿ ಅಳತೆ ಮೀರಿ ಮಾತಾಡ್ತೀರಿ ಅಂತ ಒಂದು. ಕೆಲಸದಲ್ಲಿ ಇದ್ದಾಗ ನಾವು ಅದೆಲ್ಲ ಇದು ಮಾಡಿಕೊಂಡು ಜೀವನ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಮಾತಾಡೋವಂಥ ನೆಸಿಟಿ ಏನಿದೆ ನಮಗೆ ಅಂತ ಡ್ರಾಮಾ. ಇನ್ನೊಬ್ರು ಏನಾದರೂ ತಿಳ್ಕೊಳ್ಳಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಏನು ಬೇಕಾದ್ ತಿಳ್ಕೊಳ್ಳಿ, ನನ್ನ ಕೆಲಸಕ್ಕೆ ನಾನು ಬೆಲೆ ಕೊಡ್ತೀನಿ ಸರ್ ಅಷ್ಟೇ. ನನ್ನ ಕೆಲಸದ ಮುಂದೆ ನನಗೆ ಯಾರೂ ದೊಡ್ಡವರಲ್ಲ, ನನ್ನ ಕೆಲಸನೇ ನನಗೆ ದೊಡ್ಡದು. ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಕೇರ್ ಮಾಡಲ್ಲ ಸರ್. ನನಗೆ ಅದ್ರ ಬಗ್ಗೆ ಯೋಚನೆ ಯಾವತ್ತೂ ಮಾಡಿದವನಲ್ಲ ನಾನು. ಅದನ್ನು ಈ ಥರ ಬೇರೆಯವ್ರು ಯೋಚನೆ ಮಾಡ್ಬೇಕಷ್ಟೇ, ಏನಪ್ಪ ಅಂತ ಹೇಳ್ಬೋದು. ನಾನು ಯಾವತ್ತೂ ಯೋಚನೆ ಮಾಡೋನಲ್ಲ ಸರ್. ನಾನು ಅದನ್ನು ಮುಂಚೆಯಿಂದ ನನ್ನ ಕ್ಯಾರೆಕ್ಟ್ರೇ ಅದು. ನಾನು ಹೀಗೇ ಕೆಲಸ ಮಾಡೋದು. ಅದಕ್ಕೆ ನಾನು ಯಾರಿಗೋಸ್ಕರ ಯಾಕೆ ನಾನು ಬದಲಾಗಬೇಕು? ನಂಗೆ ನೆಸೆಸಿಟಿನೂ ಇಲ್ಲ. ಬಟ್ ಪ್ರೊಡ್ಯೂಸರ್ ಏನಂತಾರೆ, ಅವ್ರಿಗೆ ಬೇಜಾರಾಗಲ್ಲ? ಏನಕ್ಕೆ ಬೇಜಾರಾಗುತ್ತೆ? ಇಲ್ವಾ? ಏನಕ್ಕೆ ಕೆಲಸ ನಡೀತಾ ಇದ್ರೆ ಓಕೆ ಅಲ್ವಾ? ಕೆಲಸ ಓಂ ಪ್ರಕಾಶ್ ನಾನು ಬುಕ್ ಮಾಡಿರೋದೇನಕ್ಕೆ? ಡೈರೆಕ್ಷನ್ ಮಾಡೋಕ್ಕೆ. ಅದು ಮಾಡ್ದವನಲ್ಲ ಮತ್ತೆ ಇನ್ನೇನು ಬೇಕು? ಇನ್ನೇನು ಬೇಕು? ಅವನೇನು ನಾನು ಏನು ಮಗಳು ಕೊಟ್ಟು ಮದುವೆ ಮಾಡಬೇಕಾ? ಇಲ್ಲ ಅವನೇನು ಇಂತಿ ತಮ್ಮನ ಅವನು? ಇಲ್ಲ ನನಗೆ ಅವನಿಗೆ ಬುದ್ಧಿ ಹೇಳಿ ನಾನು ಒಳ್ಳೆಯವನಾಗ ಅವನ್ನ ಮಾಡಬೇಕಾ? ನೆಸಿಟಿ ಅವ್ರಿಗೇನಿದೆ? ಮಾಡೋ ಕೆಲಸದಲ್ಲಿ ನಿಯತ್ತ ಕೆಲಸ ಮಾಡ್ತಾವನ, ಅದು ಇಂಪಾರ್ಟೆಂಟ್ ಅಷ್ಟೇ. ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತಲ್ಲ? ಹಾಂ ಸರ್. ಎಷ್ಟು ವರ್ಷದ ಗ್ಯಾಪ್ ಅದು? ಒಂದು 7-8 ವರ್ಷ ಅಲ್ವಾ? ಹೌದು ಸರ್. ನಾವು ಕನಕಪುರದಲ್ಲಿ ಭೇಟಿಯಾದ್ದು. ಹೌದು ಸರ್, ಹೌದು ಸರ್. 7-8 ವರ್ಷ ಆಯ್ತು. ಆಗ ಒಂದು ಸಣ್ಣ ಹೋರಾಟ ಇತ್ತು, ಸಣ್ಣ ಅಲ್ಲ ದೊಡ್ಡ ಹೋರಾಟನೇ. ನೀವು ಹಾಂ ಸರ್. ಒಂದು ಸಿನಿಮಾ ಕೈಗೆ ಇಷ್ಟು ಸ್ಟಾರ್ ಡೈರೆಕ್ಟರ್ಗೆ ಎಂಥ ಒಂದು ಸಂದರ್ಭ ಬರುತ್ತಾ ಸರ್? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೆಯಲ್ಲ ಸರ್, ಒಂದು ಪಿಕ್ಚರ್ ಸೋತ್ರೆ ಟೆಕ್ನಿಷಿಯನ್ಸ್, ನಾನು ಹೇಳಿದ್ದು ನನ್ಗನ್ಸಿದ್ದು. ನಿಮ್ಗೆ ಗೊತ್ತಿಲ್ದಿರೋದೇನಿಲ್ಲ, ನೀವು ಸುಮ್ಮನೆ ಏನೋ ಕೇಳ್ತೀರಾ, ನೀವು ಸುಮ್ಮನೆ ನೀವು ಡಬ್ಬಾ, ನೀವು ನನಗೆ ಗೊತ್ತಿಲ್ವಾ? ಸೋತ್ರೆ ಸರ್ ಸತೋದ ಅಂತ ಅನ್ಕೊಂಡ್ಬಿಡ್ತಾರೆ ಸರ್. ಇದು ದೊಡ್ಡ ಇದು ಸರ್, ನಮ್ಮಲ್ಲಿ ಮಾತ್ರ. ನಾನು ತುಂಬ ನೋಡಿದ್ದೀನಿ. ಒಂದು ಸಿನಿಮಾ ಸೋಲ್ತು ಅಂತಂದರೆ ಅದಕ್ಕೆ ನಿರ್ದೇಶಕನೇ ಹೊಣೆ, ಬೇರೆ ಯಾರೂ ಅಲ್ಲ. ಬೇರೆ ಯಾರು ತಗೊಳ್ಳೋಕೆ ರೆಡಿ ಇಲ್ಲ. ಸೋತಿದ ತಕ್ಷಣ ಸತೋದ ಅಂತ ತಿಳ್ಕೊಂಡು ಡಿಸೈಡ್ ಮಾಡಿ ಒಂದು ಲೇಬಲ್ ಹಾಕ್ಬಿಡ್ತಾರೆ. ಇದರಿಂದ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ನಿಮ್ಗೆ ಆಗಿದೆ? ಹಾಂ ಸರ್. ಹಾಂ ಸರ್. ಯಾವ ಫಿಲ್ಮು ಸರ್? ತುಂಬ ಆಗಿದೆ ಆ ಥರ ಎಲ್ಲ. ಇದೇನಿಲ್ಲ ಆ ಥರ. ನಾನೇನು ಫ್ಲಾಪ್ ಪಿಕ್ಚರ್ ಮಾಡಿಲ್ಲ, ಅವೆಲ್ಲ ನಾನು ಹೇಳಲ್ಲ. ನಾನು ಡೈರೆಕ್ಟ್ ಮಾಡಿದ್ದೀನಿ. ನನ್ನ ಪಿಕ್ಚರ್ ಎಷ್ಟೊತ್ತು ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗಿದೆ, ದೊಡ್ಡ ಇದಾಗಿದೆ, ಕೆಲವು ಅವರೇಜ್ ಆಗಿದೆ, ಕೆಲವು ಫ್ಲಾಪ್ ಆಗಿದೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಎಲ್ಲ ಸಿನಿಮಾಗಳು ದೊಡ್ಡ ಹಿಟ್ ಆಗಬೇಕು. ಯಾಕೆ ಬೇರೆಯವರೆಲ್ಲ ಮಾಡ್ತಾರಲ್ಲ, ಬೇರೆಯವರೆಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಕಲಾವಿದರುಗಳೆಲ್ಲ, ಅವ್ರ ಪಿಕ್ಚರ್ ಯಾವ್ದು ಫ್ಲಾಪೇ ಆಗಿಲ್ವಾ? ಎಲ್ಲ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ಟಾ ಆಗಿದೆ. ಮತ್ತೆ ಅದು ನಿಮಗೆ ಲೆಕ್ಕಕ್ಕೆ ಬರಲ್ವಾ? ಟೆಕ್ನಿಷಿಯನ್ ಮಾತ್ರ ಲೆಕ್ಕಕ್ಕೆ ಬರುತ್ತಾ? ಮತ್ತೆ ಹೀರೋ ಕಡೆ ಇಲ್ಲ, ಅವ್ರಿಗೆ ಇನ್ನೊಂದು ಸಿನಿಮಾ ಸಿಕ್ಕಿರ್ತದೆ. ಅದು ನಂಗೆ ತುಂಬ ಜನ ಹೀರೋಗಳು ಹೇಳಿದ್ದಾರೆ ಕೆಲವರು, ಈ ಪಿಕ್ಚರ್ ಫ್ಲಾಪ್ ಆದ್ರೆ ಇನ್ನೊಂದು ಪಿಕ್ಚರ್ ಇದೆ ಬಿಡು ಅಂತ ಹೇಳ್ಬಿಟ್ಟು. ಅದು ಫ್ಲಾಪ್ ಆದರೆ ಅದನ್ನು ಕೇಳಿದ್ದೀನಿ ನಾನು. ಹೌದಾ? ಏನು ಉತ್ತರ ಬಂತು? ಮಾತಿಲ್ಲ. ನಾನು ಅದಕ್ಕೆ ಹೇಳ್ಬೇಡಿ. ಬಟ್ ನಿಮಗೆ ಸಿಗುತ್ತೆ, ನಿಮಗೆ ಅವಕಾಶ ಸಿಗುತ್ತೆ. ಹಾಂ ಸರ್. ನಾನೇನು ಹೇಳೋದು ಅಂತಂದರೆ, ನಿಮ್ಮ ಈ ಮಾತು ನಿಮ್ಮನ್ನೇ ಹಾಳು ಮಾಡುತ್ತೆ, ಬೇರೆ ಯಾರನ್ನೂ ಅಲ್ಲ. ನನಗೆ ಈ ಪಿಕ್ಚರ್ ಇದೆ, ಇನ್ನೊಂದು ಪಿಕ್ಚರ್ ಇದೆ, ಫ್ಲಾಪ್ ಆದ್ರೂ ಬರಲ್ಲ, ಮುಂದೆ ಪಿಕ್ಚರ್ ಇದೆ ಅಂತ. ಅದು ಫ್ಲಾಪ್ ಆದ್ರೆ ನೆಗೆಟಿವ್ ಅಪ್ರೋಚ್ ಇದೆ ಅಲ್ಲ ಅಲ್ವಾ? ಫ್ಲಾಪ್ ಆದ್ರೆ ಅಂತ ಹೇಳುವಾಗ ಅವನ ಕಥೆ ಏನು ಕೋಟ್ಯಾಂತರ ಹಾಕಿದ್ದಾನೆ. ನಿರ್ಮಾಪಕರು ಇಲ್ಲ ಅಂದರೆ ಸರ್, ಇಂಡಸ್ಟ್ರಿ ಇಲ್ಲ ಸರ್. ಇದನ್ನು ಯಾರು ತಿಳ್ಕೊತಾರೆ ಅವನು ನಿಜವಾದ ಕೆಲಸಗಾರ, ಕಲಾವಿದ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು. ಅದು ಇದೆ ಸರ್. ಎಸ್. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ. ಹುಚ್ಚ ಸಿನಿಮಾ ನೀವೇ ಯಾಕೆ ಆ್ಯಕ್ಟ್ ಮಾಡಲಿಲ್ಲ? ಯಾವುದು ಅದೇ ಟೈಟ್ಲ್ ನನಗೆ ಹೋಗ್ಲಿಕ್ಕೆ ನನಗೆ ಓಕೆ ಆಗುತ್ತೆ ಅಂತನಾ? ಅದ್ಯಾಕೆ ನಿಮಗೆ ನಾನು ಬೇರೆ ಉದ್ದೇಶ ಇಟ್ಟುಕೊಂಡು ಕೇಳಿದೆಪ್ಪ. ನನಗೆ ಅದೇನೋ ಸರ್, ಮುಂಚೆಯಿಂದ ನನಗೆ ಹೀರೋ ಮೆಟೀರಿಯಲ್ ಅಲ್ಲ ಸರ್. ನನಗೆ ಗೊತ್ತು ನನಗೆ ಹೀರೋ ಮೆಟೀರಿಯಲ್ ಅಲ್ಲ. ನನ್ನ ಹೆಂಡತಿ ನೋಡೋಕ್ಕೇನೆ 1 hour ಬಿಟ್ಟ ಮೇಲೆ ಬೋರ್ ಆಗುತ್ತೆ ಅವಳಿಗೇನೆ. ಏನಿದು ಮೇಲೆ ಅವನೆಲ್ಲ ಎಲ್ಲೂ ಹೋಗಿಲ್ವಲ್ಲ ಹಂಗೆ ಹಿಂಗೆ ಅಂತೇಳಿ ಟಿವಿಗೆ ಆನ್ ಮಾಡಿ ನೋಡ್ತಾ ಇರ್ತಾಳೆ. ಅಂಥದ್ರಲ್ಲಿ ನಾನು ಹೀರೋ ಆಗಿ ಜನಗಳಿಗೆ ಕಾಸು ಕೊಟ್ಟು ನೋಡೋ ಲೆವೆಲ್ಗೆ ನಾನು ಇದ್ದೀನಾ? ಇಲ್ವೇ? ಅದಕ್ಕೆ ನಾನು ಯಾಕೆ ಅದನ್ನೆಲ್ಲ ಪ್ರಯತ್ನ ಮಾಡಲಿ? ನಾನು ಜನಗಳಿಗೆ ತೊಂದರೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಅವ್ರಿಗೆ ನಾನು ಶೋಷಣೆ ಮಾಡೋದಾಗಲಿ, ಅವ್ರಿಗೆ ತಾಳ್ಮೆನ ಕೆಡಿಸೋದಾಗಲಿ ನನಗೆ ಇಷ್ಟ ಆಗಲ್ಲ ಸರ್. ಅದು
ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹುಚ್ಚದು, ಸೂಪರ್ ಡೂಪರ್ ಹಿಟ್ ಅದು. ಬಟ್ ಅಷ್ಟರ ಮಟ್ಟಿಗೆ ಹಿಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹೌದು ಸರ್, ಅಲ್ವಾ? ಹೌದು ಸರ್. ಹಿಟ್ ಆಗ್ಬಿಡ್ತು ಹೇಗೆ? ತುಂಬ ದೊಡ್ಡ ಚಾಲೆಂಜಿಂಗ್ ಇತ್ತು ಸರ್ ಅದೇ 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 ಬೇಕಂತು ಸರ್. ಅದು ರೀಮೇಕ್ ಬೇರೆ. ಹೌದು, ಒಂದು ಸೂಪರ್ ಹಿಟ್ ಆದ ಸಿನಿಮಾ ಅಲ್ಲಿ ಆಮೇಲೆ ನೇಟಿವಿಟಿ ಸ್ಕ್ರಿಪ್ಟ್ ಸರ್, ಅದು ತುಂಬಾ ನೇಟಿವಿಟಿ ಇದೆ ಅದರಲ್ಲಿ. ನಮ್ಮ ಕನ್ನಡಕ್ಕೆ ಇಮಿಡಿಯೇಟ್ ಹಂಗೆ ಮಾಡಿದ್ರೆ ಓಡಲ್ಲ ಸರ್, ಓಡಲ್ಲ. ತುಂಬ ನೇಟಿವಿಟಿ ಸ್ಕ್ರಿಪ್ಟು. ಆಮೇಲೆ ಅವರು ಬಾಲ ಅವರು ಡೈರೆಕ್ಟ್ರು ಒಂದು ಇಟ್ಟಿದ್ದಾರೆ. ತಮಿಳ್ ಅನ್ನೋ ಒಂದು ಮಾತು ಮತ್ತು ಭಾಷೆ ಏನಿದೆ ಅದನ್ನು ಸಿನಿಮಾ ಒಳಗಡೆ ಅಳವಡಿಸಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗಳಲ್ಲಿ ಕೂರಿಸಿದ್ದಾರೆ. ಇದನ್ನು ನಾವು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ, ಆಮೇಲೆ ನಾನೊಬ್ಬ ಕಮರ್ಷಿಯಲ್ ಡೈರೆಕ್ಟ್ರು ಸರ್. ಏನೇ ಆದರೂ ನಾನು ಕಮರ್ಷಿಯಲಾಗೆ ಯೋಚನೆ ಮಾಡ್ತೀನಿ, ಬೇರೆ ಥರ ನಂಗೆ ಸಿನಿಮಾ ಮಾಡೋಕ್ಕೆ ಬರೋಲ್ಲ ಸರ್. ನನಗೆ ಏನು ಮಾಡೋದು ಅಂತ ಅಂದಾಗ ಅದನ್ನು ನಮ್ಮ ಕನ್ನಡಕ್ಕೆ ಯಾವ ರೀತಿ ತರಬೇಕು ಅಂತೇಳಿ ಯೋಚನೆ ಮಾಡಿ ಎಲ್ಲ ಮಾಡಿದಾಗ ಪ್ಲ್ಯಾನ್ ಮಾಡಿ ಆ ಸಿನಿಮಾನ ನಮ್ಮ ಕೈಗೆ ನನಗೆ ತುಂಬ ಇಷ್ಟ ಸರ್. ಸಿನಿಮಾ ನಮ್ಮ ಕೈಲಿ ಇರಬೇಕು, ನಾವು ಕೆಲಸ ಮಾಡಬೇಕು, ಅದು ಚಂದ ಅಂತ. ಸೊ ಅದನ್ನು ಅದೇ ರೀತಿ ತಗೊಂಡು ಮಾಡಿದ್ವಿ. ಸೊ ಎಲ್ಲ ಕಲಾವಿದರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಸುದೀಪ್ ಅವ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಅದು ಆ್ಯಕ್ಟ್ ಮಾಡೋದಕ್ಕೆ. ಅವರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಸೆಕೆಂಡ್ ಹಾಫ್ ಕ್ಯಾರೆಕ್ಟರ್ ಅಂತೂ ತುಂಬ ಕಷ್ಟ ಹ್ಯಾಂಡಲ್ ಮಾಡೋದು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಎಲ್ರಿಗೂ ಒಳ್ಳೆಯ ಹೆಸರು ಬಂತು. ಡೈರೆಕ್ಟ್ರಾಗೂ ನನಗೂ ತುಂಬ ಒಳ್ಳೆಯ ಹೆಸರು ಬಂತು. ಆಮೇಲೆ ಚಿತ್ರರಂಗದಲ್ಲಿ ತುಂಬ ಜನ ಹೇಳಿದರು ಈ ಪಿಕ್ಚರ್ಗೆ ಡ್ರಾಬ್ಯಾಕ್ ಓಂ ಪ್ರಕಾಶ್ ರಾವ್ ಅಂತ. ಯಾಕೆ? ಹ್ಞೂ ಸರ್, ಏನ್ರಿ ಹಿಂಗೆ ಮಾತಾಡ್ತೀರಿ? ಈ ಪಿಕ್ಚರ್ಗೆ ಮೈನಸ್ ಪಾಯಿಂಟ್ ಇದ್ರೆ ಅದು ಮೈನಸ್ ಅಂತ ಇದ್ರೆ ಅದು ಓಂ ಪ್ರಕಾಶ್ ರಾವ್ ಅಂತ ಹೇಳಿದ್ರು. ಹೌದಾ ಅನ್ಕೊಳ್ಳಿ, ಕೋತಿಗಳ ಏನ್ ಬೇಕಾರೆ ಅನ್ಕೊಳ್ಳಿ. ನಾನ್ ನಿಮ್ಮ ಹತ್ರ ಜಗಳ ಮಾಡಿ ಏನ್ ಪ್ರಯೋಜನ? ರೌಡಿ ನಾನು ನಿಮ್ಮ ಜೊತೆ ಜಗಳ ಮಾಡಕ್ಕೆ? ಸಿನಿಮಾ ಹೇಳುತ್ತೆ, ಓಂ ಪ್ರಕಾಶ್ ರಾವ್ ಕೆಲಸ ಹೇಳುತ್ತೆ, ಓಂ ಪ್ರಕಾಶ್ ರಾವ್ ಅಂತ ಅಲ್ಲಿ ತೋರ್ಸನ್ ಬಾ ಕೆಲಸ ಅಂತ ಹೇಳಿ ಕೆಲಸನ ಪ್ರೀತಿ ಮಾಡಿ ಕೆಲಸಕ್ಕೆ ಗೌರವ ಕೊಡ್ತಾ ಕೆಲಸ ಮಾಡಿದಾಗ ಆ ಕೆಲಸ ಸ್ಕ್ರೀನ್ ಹೇಳ್ತು ಓಂ ಪ್ರಕಾಶ್ ರಾವ್ ಕೆಪಾಸಿಟಿ ಇದು, ಇದಪ್ಪ ಕೆಪಾಸಿಟಿ ಅಂತೇಳಿ ಮಾತಾಡಿದವ್ರಿಗೆಲ್ಲ ಬಾಯಿ ಮುಚ್ಚಿಸ್ತು. ಇದು ಕೆಪಾಸಿಟಿ ಸರ್, ಸಿನಿಮಾ ಕೆಲಸದ ಕೆಪಾಸಿಟಿ ಅಂತ. ಅಲ್ಲಿ ಉತ್ತರ ಹೇಳಲಿಕ್ಕೆ ಹೋಗಿಲ್ಲ, ಅಲ್ಲಿ ಉತ್ತರ ಹೇಳಿಲ್ಲ. ನನಗೆ ನೆಸಿಟಿ ಇಲ್ಲ ಸರ್, ನಾನು ಮಾಡಲ್ಲ ಯಾರಿಗೂ. ನಾನು ತುಂಬ ಜನ ನನಗೆ ಕಂಡ್ರೆ ಆಗಲ್ಲ, ನನಗೆ ಗೊತ್ತು. ತುಂಬ ಜನಕ್ಕೆ ಅದೇನು ಗೊತ್ತಿಲ್ಲ. ನಾನು ಎಷ್ಟೋ ಜನಕ್ಕೆ ಆಗಲ್ಲ. ನಾನು ಅದು ಕೇರು ಮಾಡಲ್ಲ. ನಾನು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಅದು ನಿಮ್ಮ ಕೆಲಸ, ಏನು ಬೇಕಾದ್ರೂ ಮಾತಾಡ್ಬೋದು. ನಾನು ಯೋಚನೆ ಕೂಡ ಮಾಡಲ್ಲ ಸರ್. ಅವ್ರಿಗೆಲ್ಲ ನಾನು ಉತ್ತರ ಕೊಡಲ್ಲ ಸರ್ ಯಾವತ್ತು. ಯಾಕೆ? ಅಲ್ಲ, ಅವರು ಏನೋ ಹೇಟ್ ಮಾಡುವಂಥದ್ದು ಅಥವಾ ಕೆಟ್ಟದಾಗಿ ಮಾತಾಡುವಂಥದ್ದು ಆ ಗುಣ ಏನೇ, ದುರ್ಗುಣ ಏನಿದೆ? ನೀವು ಹೇಳಿ, ನೀವು ನಾನು ನೋಡಿದ್ದೀರಲ್ಲ ಎಷ್ಟು? ಹೌದು, ಇಲ್ಲ, ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಸರ್, ಇಲ್ಲ, ನೀವು ಸುಮ್ಮನಿರಿ, ನೀವು ಹೇಳ್ಬೋದು ಸರ್. ನಾನು ಹೇಳೋದೇನು ಗೊತ್ತಾ ಗಣೇಶ್ ಸರ್, ಒಂದು ಹೊಟ್ಟೆ ಬರಿ ಸರ್. ದೊಡ್ಡ ಸಿನಿಮಾಗಳು ಮಾಡ್ತಾನೆ, ಅದು ಹೈ ಬಡ್ಜೆಟ್ ಪಿಕ್ಚರ್ಗಳೆಲ್ಲ ಮಾಡ್ತಾನೆ, ಇದು ಮಾಡ್ತಾನೆ ಅಂತ. ಆಮೇಲೆ ತುಂಬ ಜನಕ್ಕೆ ಏನಂತಂದರೆ ಹೆಂಗೆ ಕನ್ವಿನ್ಸ್ ಮಾಡಿ ಪ್ರೊಡ್ಯೂಸರ್ಗಳಿಗೆ ಈ ಥರ ದೊಡ್ಡ ಸಿನಿಮಾ ಮಾಡ್ತಾನೆ. ಆಮೇಲೆ ಇಟ್ಟಾಗೋಯ್ತು ಪಿಕ್ಚರ್ಗಳು. ಅದು ನಿಮಗೆ ದೊಡ್ಡ ಲೆವೆಲಲ್ಲಿ ನಿಂತಿದ್ದು ಸರ್, ಅದೊಂದು. ಆಮೇಲೆ ಕಲಾವಿದರುಗಳು ಓಂ ಪ್ರಕಾಶ್ ಜೊತೆ ಕೆಲಸ ಮಾಡಬೇಕಾದ್ರೆ ಫಸ್ಟು ಇಷ್ಟಪಡಲ್ಲ ಯಾರೂ, ಯಾರೇ ಆಗಿರ್ಬೋದು. ಕೆಲಸ ಮಾಡ್ತಾ ಓಂ ಪ್ರಕಾಶ್ ಪಕ್ಕದಲ್ಲಿ ಇರ್ತಾರೆ. ಓಂ ಪ್ರಕಾಶ್ ಕೆಲಸ ಏನು ಅಂತ ಅರ್ಥ ಮಾಡ್ಕೊಂಡು ಜೊತೆಲಿ ಇರ್ತಾರೆ. ಏನಿನ್ ನನ್ನ ಮಗ ಹಿಂಗ ಆಡ್ತಾನಲ್ಲ, ಇವನೇನು ಹೇಳೋದು ಕೇಳ್ತಾರಲ್ಲ, ಟೆಕ್ನಿಷಿಯನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಏನು ಜಾದು ಇವಂದು ಅಂತ ಹೇಳ್ಬಿಟ್ಟು ಹೊಟ್ಟೆ ಅವರಿಗೆ ಪಾಪ ತುಂಬ ಜನ ಅಸಿಡಿಟಿ, ಆಮೇಲೆ ಇದು ಅಲ್ಸರು ಇವೆಲ್ಲ ಬಂದ್ಬಿಟ್ಟಿದೆ ತುಂಬ ಜನಕ್ಕೆ. ಏನು ಮಾಡೋಕ್ಕಾಗಲ್ಲ ಸರ್. ಅದು ನೋಡಿ ನಾವು ಖುಷಿ ಪಡ್ಬೇಕಷ್ಟೇ, ಹೆಮ್ಮೆ ಪಡಬೇಕು ನಮ್ಮ ಬಗ್ಗೆ. ನನ್ನ ಬಗ್ಗೆ ನೀವು ಸಮಯ ಕೊಟ್ಟು ನೀವು ಮಾತಾಡ್ತೀರಾ ಅಂತಂದ್ರೆ ನಾನು ಎಷ್ಟು ಎತ್ತರದಲ್ಲಿ ಇದ್ದೀನಿ, ಖುಷಿ ಪಡ್ತೀನಿ ಸರ್. ಎಸ್ ಸರ್. ಈಗ ಒಂದು ಎತ್ತರದಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ. ಹಾಂ ಸರ್, ನಿಮಗೆ? ಎಸ್ ಸರ್. ಕೆಲಸ ಮಾಡಬೇಕು. ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ನನಗೆ ಅದೇ ಆಸೆ ಸರ್. ನನಗೆ 100% ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾರು ಬೇಳೆ ಮಾಡಿ ತೋರಿಸ್ಬಾರ್ದು. ನಾನು ಅವತ್ತಿಂದ ಬೆಳ್ಕೊಂಡ್ ಬಂದಿರೋದು ಹಂಗೆ. ನಾನು ತುಂಬ ದಿನದಿಂದ ಹಂಗೆ ಬಂದಿದ್ದೀನಿ ಸರ್. ಫಸ್ಟ್ ಡೈರೆಕ್ಷನ್ ಮಾಡ್ತಾ ಹಂಗೆ ಬಂದಿದ್ದೀನಿ. ನಾವು ಯಾರಿಗೂ ಕಮ್ಮಿ ಇಲ್ಲ, ಬಟ್ ನಮ್ಮನ್ನು ಬೇಳೆ ಮಾಡಿ ತೋರಿಸ್ಬೇಡಿ, ನಾವು ಸರಿ ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅವೆಲ್ಲ ಅಂತ. ಕೆಲವರು ಇಲ್ಲಿ ಇರೋರು ಸಪೋರ್ಟ್ ಮಾಡದೆ ಇರ್ಬೋದು, ಅದು ನಾಲಾಯಕ ಏನೋ ಹಾಳಾಗೋಗಿ ನಮ್ಗೆ ಬೇಕಾಗಿಲ್ಲ. ಬಟ್ ನನ್ನ ಕೆಲಸ ಏನು, ನಾನು ಮಾಡಿ ತೋರಿಸ್ಬೇಕು. ನನ್ನ ಜೊತೆಲಿರೋ ಕೆಲಸಗಾರಗಳನ್ನ ಮತ್ತು ಕಲಾವಿದರುಗಳನ್ನ ಇಟ್ಕೊಂಡು ಮಾಡಿ ತೋರಿಸ್ತೀನಿ ಸರ್. ಇದು ಚಾಲೆಂಜ್ ಸರ್, ಕೆಲಸದಲ್ಲಿ ಮಾತ್ರ ಬಿಡಲ್ಲ. ಎಸ್. ಕನ್ವಿನ್ಸ್ ಮಾಡೋದು, ಅದು ಹೇಳ್ತಾರಲ್ಲ, ಅಸೂಯೆ ಪಡ್ತಾರೆ. ಹೇಗೆ ಕನ್ವಿನ್ಸ್ ಮಾಡ್ತೇನೆ, ಹೇಗೆ ಕನ್ವಿನ್ಸ್ ಮಾಡ್ತೀರಿ? ಅಸೂಯೆ ಪಡೋರ್ಗೆ ನಾನು ಯಾಕೆ ಸರ್? ಅದಲ್ಲ, ಅವರನ್ನಲ್ಲ, ಈ ಸ್ಟೋರಿಯನ್ನ ಪ್ರೊಡ್ಯೂಸರಿಗೆ ಕನ್ವಿನ್ಸ್ ಮಾಡಿ ಹೇಳ್ತೀರಲ್ಲ, ಅದು ಟೆಕ್ನಿಕ್ ಏನು ಅಂತ ಹೇಳಿ.
ಟೆಕ್ನಿಕ್ ಅಲ್ಲ ಸರ್, ನಿಜ ಮಾತಾಡಿದ್ರೆ ತಗೊಳಕ್ಕೆ ರೆಡಿ ಇರ್ತಾರೆ ಸರ್ ಕೆಲವರು. ಹಾ ಸರ್, ನಿಜ ಸರ್, ನಿಜ ಸತ್ಯ ಮಾತಾಡಬೇಕಾದ್ರೆ ಯಾರಿಗೂ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಸರ್. ಅದೇ ನಿಜಾನೇ ಧೈರ್ಯ. ಅದನ್ನ ಮಾತಾಡೋಕ್ಕೆ ಯಾಕೆ ನಮ್ಗೇನು ಸಂಕೋಚ ಅದರಲ್ಲಿ? ನಿಜ ಮಾತಾಡ್ತೀನಿ ನಾನು, ಪಕ್ಕ ಅದೆಲ್ಲ ಏನು ಇದಿಲ್ಲ ಸರ್. ಇಲ್ಲ ಹಿಂಗೆ 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 ಇದು ಮಾಡಬೇಕು ಅಂತೇಳಿ. ಸೊ ಅದು ಕನ್ವಿನ್ಸ್ ಆಗಿರೋ ತುಂಬ ಜನ ಇದ್ದಾರೆ. ಏನಪ್ಪ ಹಿಂಗೆ ನೇರವಾಗಿ ಮಾತಾಡ್ತಾರೆ ಓಂ ಪ್ರಕಾಶ್ ಅಂತ ಕೆಟ್ಟವರು ಅಂತ ಅಂದ್ಕೊಂಡಿರೋ ಕೆಲವರು ಇದ್ದಾರೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ಅದು ನೋವಾಗಲ್ಲ ನಿಮಗೆ? ನಾನು ಇಲ್ಲ ಸರ್, ನನಗೆ ನಾನೇನು ನೋವು ಪಡಲ್ಲ ಸರ್ ಅದ್ರ ಮನೆಯವರಿಗೆ. ಇಲ್ಲ ಸರ್, ಅದ್ರ ಬಗ್ಗೆ ಏನಿದೆ ಅದರಲ್ಲಿ? ಈಗ ನೋವು ಪಟ್ಟರೆ ಏನು ಸಿಗುತ್ತೆ? ಸಿಕ್ಕ ಪ್ರಶ್ನೆ ನಾನು ಹೇಳಿದಾರ ಅಂತ ಒಂದು ಕಾಮೆಂಟ್ ಪಾಸ್ ಮಾಡಿದಾಗ ಒಂದು ಒಳಗಿಂದ ಒಂದು ನೋವು. ಇಲ್ಲ ಸರ್, ನಾನು ಅದಕ್ಕೆ ತುಂಬ ಇದಾಗ್ಬಿಟ್ಟಿದ್ದೀನಿ, ಒಂಥರ ಮರ್ಗೆಟ್ಬಿಟ್ಟಿದ್ದೀನಿ. ಏನು ಬೇಕಾದ್ರೆ ಏನು ಬೇಕಾದ್ರೆ ಅನ್ಕೋಬೋದು, ಏನು ತೊಂದರೆ ಏನಿಲ್ಲ. ನನಗೆ ಒಂದು ಏನು ಕಾಡುತ್ತೆ ಅಂತಂದರೆ ನಮ್ಮವ್ರು ಮಾತಾಡ್ತಿರಲ್ಲ ಅಂತ, ಬೇರೆಯವ್ರು ಮಾತಾಡೋದು ಕಾಮನ್. ಬೇರೆ ಲ್ಯಾಂಗ್ವೇಜಲ್ಲೋ ಬೇರೆ ಯಾರೋ ನೋಡಿ ನಮ್ಮನ್ನು ಇದು ಮಾಡೋದು, ಕೆಲಸ ಮಾಡಿರೋದಾಗಿರ್ಬೋದು, ಧಾಟಿ ಆಗಿರ್ಬೋದು, ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ತಪ್ಪೇನಲ್ಲ, ಮಾತಾಡ್ಕೊಳ್ಳಿ, ತಪ್ಪೇನಲ್ಲ, ಇದಿಲ್ಲ. ನಮ್ಮವ್ರಾಗಿದ್ದು ಮಾತಾಡ್ತಿರಲ್ಲ, ಬಟ್ ನಿಮ್ಮ ಕೆಪಾಸಿಟಿಯನ್ನು ನೀವು ಮಾಡಿ ತೋರಿಸ್ರಿ. ಎಸ್, ಮಾಡಿ ತೋರಿಸ್ರಿ. ನೀವು ಇಲ್ವಲ್ಲ ನಿಮ್ಮ ಹತ್ರ, ನೀವು ಮಾಡೋಕ್ಕಾಗಲ್ಲ ತಾನೇ, ಬಾಯಿ ಮುಚ್ಚು ಕೂತ್ಕೊಳ್ರಿ, ಯಾಕೆ ಮಾತಾಡ್ತೀರಿ ಇನ್ನೊಬ್ಬರ ಬಗ್ಗೆ? ಇದು ನನ್ನ ತೇರಿ ಸರ್, ಅಷ್ಟೇ. ಈ ಹೇರ್ ಸ್ಟೈಲ್ ಹೇಗೆ? ನೀವು ಒಂದು 20 ವರ್ಷದಿಂದ ಕೇಳ್ತಾ ಇದ್ದೀರಾ, ನಾನು ಏನು ಹೇಳೋಕ್ಕಾಗ್ತಿಲ್ಲ. ನಿಮ್ಮ ಥರ ತುಂಬ ಜನ ಸ್ನೇಹಿತರು ಕೇಳ್ತಾರೆ. ನಾನು ತುಂಬ ತಲೆ ಹಿಂಗೆಲ್ಲ ಕೆರ್ಕೋತೀನಲ್ಲ, ತುಂಬ ಸಿಕ್ಕಾಪಟ್ಟೆ ಕೇಳ್ಕೊಳ್ಳೋದು ಏನು ಆಗಲ್ಲ, ಟೆನ್ಷನ್ ಸ್ಫೂರ್ತಿ ಬರುತ್ತಾ? ಏನೋ 100% ಏನೋ ಒಂದು ಒಳಗಡೆ ಉತ್ಪತ್ತಿ ಆಗುತ್ತೆ. ಹಾಗೆ ಮಾಡಿದರೆ ಏನೋ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ, ಏನೋ ಒಂದು ಪ್ರಶ್ನೆ ರೈಸ್ ಆಗುತ್ತೆ ನನ್ನ ಮನಸ್ಸಲ್ಲಿ, ಏನೋ ಒಂದು ಆಗುತ್ತೆ. ಯಾಕೆಂದರೆ ಸರ್, ಒಂದು ನನಗೆ ಸಿಗರೇಟ್ ಅಭ್ಯಾಸ ಇಲ್ಲ, ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ನನಗೆ ಇಷ್ಟ ಆಗಲ್ಲ ಕುಡಿಯೋಕ್ಕವೆಲ್ಲ. ಕಾಫಿ ಟೀ ಕುಡಿತೀನಿ ಜಾಸ್ತಿ, ಕಾಫಿ ಟೀ ತುಂಬ ಕುಡಿತೀನಿ. ಕಾಫಿ ಟೀ ಕುಡಿಬೇಕಾದ್ರೆ ನನ್ನ ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನನ್ನ ತಲೆಯಲ್ಲಿ ಇರೋ ಇದನ್ನು ಆಗಲ್ಲ ಸರ್. ಅದು ನನಗೆ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ನಾನು ಏನು ಮಾತಾಡ್ತೀನಿ ಅಂತ ಗೊತ್ತಿರಲ್ಲ ನನಗೆ, ಅದು ನಿಜವೂ ಗೊತ್ತಿಲ್ಲ ಸರ್ ನನಗೆ. ಕೆಲಸದ ಟೈಮಲ್ಲಿ ನನ್ನ ದೇವರಣೆಗೂ ಪ್ರಾಮಿಸ್ ಹೇಳಬೇಕು ಅಂದರೆ ನನಗೆ ಏನು ಕೆಲಸದ ಟೈಮಲ್ಲಿ ಏನು ಮಾತಾಡ್ತೀನಿ ಅಂತಲೂ ಗೊತ್ತಿರಲ್ಲ. ಕೆಲಸ ಇಷ್ಟೇ, ನಂಗೆ ಅದ್ರ ಮುಂದೆ ಏನೂ ಅಲ್ಲ. ನನಗೆ ಪಿನ್ ಬಿದ್ದರೂ ಕೂಡ ಸೌಂಡ್ ಬರಬಾರ್ದು ಸರ್ ಆ ಟೈಮಲ್ಲಿ. ನಾನು ಯಾರೇ ಆದರೂ ಕೇರ್ ಮಾಡಲ್ಲ ಸರ್, ಅಲ್ಲೇ ತೆಗೆದು ಬಿಟ್ಬಿಟ್ಟಿರ್ತೀನಿ. ಅದು ತುಂಬ ಅದು ಅಭ್ಯಾಸ ಆಗ್ಬಿಟ್ಟಿದೆ ಸರ್ ನಂಗೆ ಕೆಲಸ ಮಾಡೋದ್ರಿಂದ. ಅದರಿಂದ ಅದು ತಪ್ಪು ಅಂತ ನನಗೆ ಅನಿಸಲ್ಲ ಸರ್. ನಾನು ಮಾಡ್ತಿರೋದು ಸರಿ, ನನ್ನ ಕೆಲಸಕ್ಕೆ ಇದು ಸರಿ, ಅದ್ರ ಬಗ್ಗೆ ನೋ ಡೌಟು. ಕೆಟ್ಟ ವರ್ತನೆ ಮಾಡುವಾಗ ಅಲ್ಲಿ ನಾಯಕಿನೋ ಅಥವಾ ಪೋಷಕ ನಟಿನೋ ಇದ್ದಾಗ ಅವರು ಏನು ತಿಳ್ಕೊಳ್ಳಲ್ಲ. ಏನು ತಿಳ್ಕೊತಾರೆ? ಏನಕ್ಕೆ ತಿಳ್ಕೊತಾರೆ? ಏನು ಇದು ಅಂತೇಳಿ ಯಾರು ಮೊದಲೇ ತಿಳ್ಕೊಳ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ತಾರೆ ಅಂತೇಳಿ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿದೆ? ಅವರಿಂದ ಏನೋ ಮದುವೆ ಆಗ್ಬೇಕಾ ಅವ್ರನ್ನ ನಾನು? ಮತ್ತೆ ಅವ್ರನ್ನ ನಾನು ನೆಂಟ್ರೆ ಅಲ್ಲ, ಮದುವೆ ಅಂತ ಹೇಳಿದ್ದಕ್ಕೆ ಎಷ್ಟು ಮದುವೆ ಆಗಿದ್ದೀರಿ? ನಾನು ಮದುವೆ ಆಗಿರೋದು ನಿಮ್ಗೆ ಗೊತ್ತಿಲ್ಲ. ನೀವು ಒಳ್ಳೆ ಚೆನ್ನಾಗಿ ಹೊಸದಾಗಿ ಬೇರೆ ಕೇಳ್ತಾ ಇದ್ದೀರಾ. ಮುಹೂರ್ತ ಇಟ್ಟಿದ್ದು ನೀವೇ, ಮದುವೆ ಮಾಡಿಸಿರೋದು ನೀವೇ. ಇದು ದೊಡ್ಡ ಆಪಾದನೆ ಆಗೋಯ್ತು. ಹೌದು, ನಿಮ್ಮ ಮೇಲೆ ಆಪಾದನೆ ಬರ್ಸ್ಬೇಕು ನಾನು. ನನಗೆ ಗೊತ್ತಿರೋದು 3 ಸರ್. ಹೆಣ್ಮಕ್ಳು ಇದ್ದಾರೆ ಅಂತ ಹೇಳ್ಬಿಟ್ಟು ನಾಟಕ ಆಡ ಮಾತಾಡೋದು, ಪತ್ರಿಕೆಯವರು ಮಾಧ್ಯಮದವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ನಾವು ತಪ್ಪಾಗಿ ಅಂದರೆ ಮೆಚ್ಚಿಸ್ಲಿಕ್ಕೆ ಮಾತಾಡೋದು ತುಂಬ ತಪ್ಪು ಸರ್. ಮಾಧ್ಯಮದವ್ರಿಗೆ ಮತ್ತು ಪತ್ರಕರ್ತರಿಗೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಇಂಡಸ್ಟ್ರಿಯಲ್ಲಿ ನೋಡ್ಕೊಂಡು ಬಂದಿರೋದು. ನಿಮಗೆ ಅಂತ ಒಂದು ಅಪಾರವಾದ ಬೆಲೆ ಇದೆ. ಹಾಗೂ ಹೋಗುಗಳನ್ನ ಬರೆದು ನಿಮ್ಮ ಜನಗಳಿಗೆ ತಿಳಿಸುವಂಥ ಜಾಗದಲ್ಲಿ ಕೂತಿರುವಂಥ ವ್ಯಕ್ತಿಗಳು. ನಿಮ್ಮ ಹತ್ರ ನಾನು ಆ ಥರ ಎಲ್ಲ ಮಾತಾಡೋದು, ಆಮೇಲೆ ಸುಳ್ಳನ್ನು ಹೇಳೋದು ನನಗೆ ಇಷ್ಟ ಆಗಲ್ಲ ಸರ್. ನನಗೆ ಅದೇನೋ ಬರೋಲ್ಲ. ನನಗೆ ನನ್ನ ಮನಸ್ಸು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಈ ಥರ ನಂಗೆ ಇರಬೇಕು, ಇವ್ರ ಹತ್ರ ಈ ಥರ ಇರಬೇಕು ಅಂತ. ಅದನ್ನು ನಾನು ಯಾಕೆ ಚೇಂಜ್ ಮಾಡ್ಕೊಳ್ಳಿ? ಕೆಲಸ ಮಾಡೋ ವೈಖರಿ ನಾನು ಯಾಕೆ ಚೇಂಜ್ ಮಾಡ್ಕೊಳ್ಳಿ ಸರ್? ಇಲ್ಲ, ಸಾಧ್ಯನೇ. ನನಗೆ ಬೇಡ. ನನಗೆ ನೀವು ಸರಿ ಇಲ್ಲ ಅಂತ ನನಗನ್ಸುತ್ತೆ. ನಂಗೆ ನೀವೇ ಬೇಡ ಅಂತೀನಿ ಆರ್ಟಿಸ್ಟ್ಗಳಿಗೆ. ನೀವು ಬೇಡ ನನಗೆ, ಕೆಲಸಗಾರ ನೀವು ಬೇಡ ನನಗೆ. ನನ್ನ ಕೆಲಸ ಬೇಕಷ್ಟೇ. ನಾನು ನಮ್ಮ ಮನೆ ಕಸ ಗುಡಿಸು ಅಂತ ಹೇಳ್ತಾ ಇದ್ದೀನಿ ನಿಮಗೆ, ಇಲ್ವಲ್ಲ? ನನ್ನಿಷ್ಟ, ನಾನು ಮಾತಾಡೋದೇ ಹಿಂಗೆ ಅಲ್ಲ. ನಾನು ಅಕಸ್ಮಾತ್ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಅವ್ರು ಆ ಕಡೆ ಹೋಗಿ ಇಂಗ್ಲೀಷಲ್ಲಿ ಅದು ಮಾತಾಡೋದು ಅದನ್ನೇ. ನಾನೇನು ನೋಡಿದ್ದೀನಿ, ಭಾಷೆ ಬದಲಾಗಿರ್ತದೆ ಅಷ್ಟೇ. ಏನು ನೀವು ಹೇಳಿದ್ರೆ ಅಂತ ಕೇಳಿದ್ದೀನಿ ಎಷ್ಟು ಸರಿ. ಈಗ ನೀನೇನು ಹೇಳಿದೆ ಹೇಳು? ಯಾರಿಗೋ ಒಬ್ರಿಗೆ ಮಾತಾಡಿದೆ ಇಂಗ್ಲೀಷಲ್ಲಿ ಏನಂತಂದೆ ನೀನು? ಹಿಂಗೆ ತಾನೇ ಅಂದೆ ನೀನು. ಮತ್ತೆ ನಾನು ಕನ್ನಡದಲ್ಲಿ ಅಂತೀನಿ, ಅದು ನಿನಗೆ ಬೇಗ ತಟ್ಟುತ್ತಾ? ಬಾಯಿ ಮುಚ್ಕೊಂಡು ಕೆಲಸ ಮಾಡುವಾಗ ಅಂತೀನಿ. ಈ ಥರ ಹೇಳಿದ್ದೀನಿ ಸರ್ ತುಂಬ ಜನಕ್ಕೆ. ಅದು ನನ್ನ ಪ್ರಶ್ನೆ ಉತ್ತರನೇ ಸಿಗಲಿಲ್ಲ. ಸರ್ ಹೇಳಿ ಸರ್. ನೀವು 3 ಮದುವೆ ಆಗಿದ್ದೀರಿ ಅಂತ ನನಗೆ ಗೊತ್ತಿರೋದು. ನನಗೆ ಗೊತ್ತಿದೆ ಅಂತಲ್ಲ ಹೇಳಿದ್ದು. ಗೊತ್ತಿದ್ದ ಮತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋದು ಅಷ್ಟು. ಹೌದಾ? ಹೌದು. ಮತ್ತೆ ನಿಮ್ಗೆ ಇನ್ನೇನು ಗೊತ್ತು? ಅದಾದ್ರೂ ಹೇಳಿ.
ನನಗೆ ಇನ್ನೇನು ಗೊತ್ತಿಲ್ಲಪ್ಪ. ನೋಡಿ ಅಲ್ಲ, ಅಲ್ಲ, ಅಮಾಯಕರ ಅಲ್ಲ, ಥರ ಮಾತಾಡ್ತಾರೆ. ಈ ಮೂರು ಮದುವೆ ಇದೆಯಲ್ಲ, ಒಂದು ಮದುವೆ ಆಗದೆ ಕಷ್ಟ. ಹಾ ಅಂಥದ್ದಲ್ಲಿ ಈ 3 ಮದುವೆನ ಹೇಗೆ ಸುಧಾರಿಸ್ಕೊಂಡ್ರಿ ನೀವು? ಏನು ಮಾಡೋಕ್ಕಾಗಲ್ಲ ಸರ್, ಹಣೆ ಬರ ಏನು ಮಾಡೋಕ್ಕಾಗಲ್ಲ. ಅದ್ರ ಮುಂದೆ ಏನೂ ಅಲ್ಲ, ಹಣೆ ಬರೋದು ಮುಂದೆ ಏನು ಮಾಡೋಕ್ಕಾಗುತ್ತೆ? ಇದು ಉತ್ತರನೇ ಅಲ್ಲ. ನನ್ನ ಜೀವನದಲ್ಲಿ ಇದು ಇಷ್ಟೇ ಓಂ ಅಂತ ಪ್ರಕಾಶ್ ಅನ್ಸುತ್ತೆ. ಕೊಡೋ ಉತ್ತರ ಅಲ್ಲ. ಆ? ಓಂ ಪ್ರಕಾಶ್ ರಾವ್ ಕೊಡೋ ಉತ್ತರ ಅಲ್ಲ ಇದು. ಅದೇ ಯಾವ ಥರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದಾದ್ರೂ ಹೇಳಿ, ಅದೇ ಹೇಳ್ಬಿಡ್ತೀನಿ. Respect ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಅಷ್ಟೇ. ಅದು ಹೇಗೆ ಎಲ್ಲ ಆಯ್ತು, ಯಾಕೆ ಆಯ್ತು, ಏನ್ ಸಂದರ್ಭ? ನಾನು ಹೇಳಿದ್ನಲ್ಲ ಹಣೆ ಬರ ಅಂತ, ಏನು ಮಾಡೋಕ್ಕಾಗುತ್ತೆ? ಹಣೆ ಬರ ಅಂತ ಹೇಳಿದ್ರೆ ಅದೆಲ್ಲ ಮತ್ತೆ? ಒಂದರಲ್ಲೇ ಒಂದು ಏ, ನಂಗೆ ಮದುವೆ ಆಗಕ್ಕೆ ಮತ್ತೆ ಆಮೇಲೆ ಏನು ಅಲ್ಲ ಸರ್, ನನಗೆ ಆ ಥರ ಅಲ್ಲ. ಆಮೇಲೆ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಮಾಡವ್ ನಾನು. ಇಲ್ಲಾಂದರೆ ನಾವು ಈ ಥರ ಎಲ್ಲ ಇವತ್ತು ಕುತ್ಕೊಂಡೆಲ್ಲ ಇರೋಕ್ಕಾಗಲ್ಲ ಸರ್. ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ನಮ್ಮ ಹಣೆ ಬರ, ನಾವು ಅವ್ರ ಜೊತೆ ಜೀವನ ಮಾಡೋಕ್ಕಾಗದೇ ಇರ್ಬೋದು, ಎಲ್ಲೋ ನಮ್ಮದೇ ತಪ್ಪಿರ್ಬೋದು, ನಾವೇ ಸರಿ ಇಲ್ಲ ಅಂದ್ಕೊಂಡು ಹೋಗ್ತಾ ಇರೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಕೊರಿಯಲ್ವ, ನಾನು ಯಾವತ್ತೂ ಅದು ಕೊರಗಿಸ್ಕೊಳ್ಳಿ ಇಮೋಷನ್, ಸೆಂಟಿಮೆಂಟ್. ನೋ ಇಲ್ಲ ಸರ್. ನನಗೆ ಸರ್ ಗಣೇಶ ಒಂದು ಮಾತು ನಾನು ಎಲ್ಲೂ ಹೇಳಿಲ್ಲ, ನಾನು ಹೇಳ್ತೀನಿ ನಿಮಗೆ. ನಾನು ಎಷ್ಟೇ ಬೋರ್ಡಾಗಿ ಮಾತಾಡ್ಬೋದು, ಎಷ್ಟೇ ಇದಾಗಿ ಮಾತಾಡ್ಬೋದು, ಇಲ್ಲಿ ಚಾಲೆಂಜಿಂಗೆಲ್ಲ ಮಾತಾಡ್ಬೋದು. ನನ್ನ ಮನಸ್ಸಲ್ಲೂ ನೋವು ಅಂತಿದೆ, ನನ್ನ ಮನಸ್ಸಲ್ಲೂ ಪೇನ್ ಇದೆ, ಇದಿದೆ, ಎಲ್ಲ ಇದೆ, ಯೋಚನೆ ಮಾಡೋದೆಲ್ಲನೂ ಇದೆ. ಅದನ್ನು ನಾನು ಪಬ್ಲಿಕ್ಗೆ ಹೇಳಕ್ಕೆ ಇಷ್ಟಪಡಲ್ಲ, ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಅಂದರೆ ಏನಂತಂದ್ರೆ ಸರ್, ಪಾಪ ಅವ್ರ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಬೇರೆ ಏನಲ್ಲ, ಓಂ ಪ್ರಕಾಶ್ ಏನೋ ಮಾತಾಡ್ತಾನೆ, ಏನೋ ಸಿನಿಮಾ ಬಗ್ಗೆ ಹೇಳ್ತಾನೆ, ಏನೋ ಹೊಸದಾಗಿ ಮಾತಾಡ್ತಾನೆ ಅಂತಂದಾಗ ನಾನು ಆ ಥರ ಅವ್ರಿಗೆ ಹೇಳಿ ರಂಜಿಸೋಕೆ ಇಷ್ಟಪಡ್ತೀನಿ ಅನ್ನೋದು. ನನ್ನ ನೋವನ್ನ ಹೇಳ್ಕೊಳ್ಳೋಕ್ಕೆ, ನನ್ನ ನೋವನ್ನ ಮಾಡಿ, ನೋವನ್ನು ಹೇಳ್ಕೊಂಡು ನಾವು ಇದು ಮಾಡಿಕೊಂಡು ನಾನು ಅವ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ನಾನು ಅವೆಲ್ಲ ಮಾಡಲ್ಲ. ಅದೇನಿದೆ ನನ್ನ ಹಣೆ ಬರ, ನಾನು ಒಬ್ಬಂದು ನಂದು, ನಾನು ನಮ್ಮ ಮನೆಯವ್ರಿಗೆ ಹೇಳಲ್ಲ ಪ್ರಾಬ್ಲಮ್ ಏನು ಅಂತ. ನಾನು ಇವತ್ತವರೆಗೂ ಯಾರಿಗೂ ಹೇಳಿಲ್ಲ ಸರ್, ನಮ್ಮ ಮನೆಯವ್ರಿಗೂ ಹೇಳಲ್ಲ. ಅವ್ರು ಕೇಳಲ್ಲ, ಏನು ಕೇಳ್ತಾರೆ? ಗೊತ್ತಿದ್ದು ಮದುವೆ ಅದ ಮತ್ತೆ ನಾನು ಆ ಥರ ಎಲ್ಲ ಡಬ್ಬ ನನ್ನ ಮಗ ಅಲ್ಲ ಸರ್. ನಾನು ಹೇಳಲೆ ಎಲ್ಲಾನು ಯಾವುದೇ ಕಾರಣಕ್ಕೂ ಎಲ್ಲೂ ಸುಳ್ಳು ಮಾತಾಡೋಕ್ಕೆ ಇಷ್ಟಪಡಲ್ಲ. ಎಲ್ಲ ಒಂದು ಕಡೆ ಮಾತಾಡಲ್ಲ ಅಂತಂದ್ರೆ ನಾನು ಅಷ್ಟೊಂದು ಇವನಲ್ಲ, ಮಾತಾಡಿರ್ಬೋದೇನೋ, ಬಟ್ ನಾನು ಯಾವುದೇ ಕಾರಣಕ್ಕೂ ಪರ್ಸನ್ಗೆ ಇಟ್ಕೊಂಡು ನಾನು ಯಾವತ್ತೂ ಸುಳ್ಳು ಮಾತಾಡ್ತಾನಲ್ಲ ಸರ್. ನನಗೆ ಯಾರೋ ನನ್ನ ಬಗ್ಗೆ ಇನ್ನೊಬ್ಬರು ಅವ್ರ ಹತ್ರ ಹೇಳೋದು ನಂಗೆ ಇಷ್ಟ ಆಗಲ್ಲ ಸರ್. ನಾನು ಆ ಥರ ಪರ್ಸನ್ ಅಲ್ಲ ಸರ್. ಅವಮಾನ ಮಾಡ್ದಂಗೆ ಸುಳ್ಳು ಹೇಳಿದ್ರೆ ಅದು ತಪ್ಪು ಸರ್. ಈಗ ಸಂತೃಪ್ತ, ನೆಮ್ಮದಿಯಾಗಿ. ಹಾಂ, ಮಧ್ಯದಲ್ಲಿ ಮೀಟು ಗೀಟು ಅಂಥದ್ದೇನು ನಡೀಲ್ವಾ? ಆಗಲಿ ಬಿಡಿ, ಅವರೇನೋ ಮಾಡ್ಕೊತಾರೆ, ಅದೆಲ್ಲ ಏನು ಮಾಡೋಕ್ಕಾಗತ್ತೆ? ನಾನಾಗೇನು ಮಾಡಿಲ್ವಲ್ಲ, ನಾನಾಗಿ ಹೋಗಿ ಏನೋ ತಪ್ಪು ಮಾಡಿದ್ದೀನಾ? ಅದಲ್ಲಪ್ಪ, ಮತ್ತೆ ಮೀಟು ಅಂದರೆ ಹಾಂ, ಟಚಿಂಗ್ ಆಗಲಿ, ಅಪ್ಕೊಳ್ಳೋದಾಗಲಿ, ಅಂದರೆ ಈ ಥರ ಎಲ್ಲ ನೀವೇ ಹೋಗ್ಬೇಕು ಅಂತ ಇಲ್ಲ. ಅಂತ ಒಂದು ಕೇಸ್ ಬಂದಿಲ್ವಾ ನಿಮಗೆ ಅಂತ, ನಿಮ್ಮ ಮೇಲೆ? ನನ್ನ ಮೇಲೆ ಯಾವುದು ಬಂದಿಲ್ಲ. ಇಲ್ಲ ಬಟ್ ಅಂಥ ಘಟನೆಗಳೆಲ್ಲ ನಡೆದಿದೆ, ಮಾತಾಡ್ಕೊಂಡಿದ್ದಾರೆ, ಅವ್ರವ್ರು ಇದು ಮಾಡ್ಕೋತಾರೆ. ಅವ್ರು ಮಾತಾಡ್ಕೊಳಕ್ಕೆ ನಾನು ಕೇರು ಮಾಡಲ್ಲ. ನಾನು ಅದ್ರ ಬಗ್ಗೆ ನಾನು ಅದಕ್ಕೆ ಏನು ಬೇಕೋ ಉತ್ತರ ಎಲ್ಲಿ ಬೇಕೋ ಅಲ್ಲಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಏನು ಅದೆಲ್ಲ ಏನಿಲ್ಲ ಸರ್. ನಾವೆಲ್ಲ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಸರ್. ನಾನು ಯಾರಿಗೂ ತೊಂದರೆ ಕೊಡಲ್ಲ ಸರ್, ಅದೆಲ್ಲ ಏನಿದೆ. ನಾನು ತೊಂದರೆ ಕೊಟ್ಟಾಗ, ನಾನು ತಪ್ಪು ಮಾಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದು ಕ್ಲಾರಿಟಿ ಕೊಡಬೇಕು. ನಾನು ಮಾಡಿಲ್ವಲ್ಲ ಅದರಲ್ಲಿ, ನಾನು ಯಾಕೆ ಕ್ಲಾರಿಟಿ ಕೊಡಲಿ? ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕರೀರಿ, ಬರ್ತೀನಿ. ಏನು ಬೇಕಾದ್ರೆ ಎಲ್ಲಿ ಬೇಕಾದರೂ ಚಾಲೆಂಜ್. ನಾನು ಸತ್ಯ ಮಾತಾಡ್ತೀನಿ, ಇರೋದು ಮಾತಾಡ್ತೀನಿ, ಇರೋದು ಇದ್ದಿದ್ದಂಗೆ ಹೇಳ್ತೀನಿ. ಅದಕ್ಕೆ ಯಾಕೆ ಹೆದರಬೇಕು? ನಾನು ಯಾರಿಗೂ ಹೆದರೋ ಅಂತ ನನ್ನ ನೆಸೆಸಿಟಿ ಇಲ್ಲ. ಅದರಿಂದ ಏನು ತೊಂದರೆ? ಪ್ರೇಕ್ಷಕ ಅವರೊಬ್ಬರಿಗೆ ನಾನು ಬೆಲೆ ಕೊಡೋದು, ನನ್ನ ಕೆಲಸಕ್ಕೆ ಗೌರವ ಕೊಡ್ತೀನಿ, ಪ್ರೇಕ್ಷಕರಿಗೆ ಅತಿಯಾಗಿ ಪ್ರೀತಿ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಸರ್ ಆಗಲೇ, ನಿಮ್ಮ ಮುಂದೆ ಕೂತಾಗ ನಾನು ಸುಳ್ಳೆಲ್ಲ ಮಾತಾಡೋದಿದಾಗಲ್ಲ. ಪ್ರೇಕ್ಷಕರ ಮುಂದೆ ಕೂತಾಗ ನಾನು ಅವ್ರಿಗೆ ಅವಮಾನ ಮಾಡೋದಾಗಲಿ, ಮತ್ತು ಅವರು ತಾಳ್ಮೆನ ಪರೀಕ್ಷೆ ಮಾಡೋದಾಗಲಿ ನಾನು ಲೈಫಲ್ಲಿ ಮಾಡಲ್ಲ. ಅವರೇ ನಮ್ಗೆ ಅನ್ನದಾತರು. ಅವ್ರು ಕೊಡೋಕೆ, ಅವ್ರು ಓಂ ಪ್ರಕಾಶ್ ಡೈರೆಕ್ಟ್ ಅಂತ ಗುರ್ತು ಹಿಡಿದ್ರೇ ಡೈರೆಕ್ಟ್ರು, ಅವ್ರು ಕಲಾವಿದ ಓಂ ಪ್ರಕಾಶ್ ಅಂತ ಪ್ರೇಕ್ಷಕರು ಹೇಳಿದ್ರೇ ಇದು. ನಾನು ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅದಕ್ಕಿಂತ ಜಾಸ್ತಿ ಕೊಡ್ತೀನಿ, ತುಂಬ ಅತಿಯಾದ ಗೌರವ ಕೊಡ್ತೀನಿ, ಅದಂತೂ ಪಕ್ಕ 100%. ನಿಮ್ಮ ಇಷ್ಟದ ಸಿನಿಮಾ ಯಾವುದು? ಇದು ಹೇಳ್ಬೇಡಿ, ಎಲ್ಲ ಮಕ್ಕಳು ಒಂದೇ ಥರ. ಇಲ್ಲ ಅವೆಲ್ಲ ನಾನು ಹೇಳಲ್ಲ. ನೀವು ಹೇಳಲ್ಲ, ನಂಗೆ ಒಳ್ಳೆ ಚೆನ್ನಾಗಾಯ್ತು. AK-47 ಸರ್, ನೆನಪಿರ್ಬೋದು, ಊರ್ವಶಿ ಟಾಕೀಸ್ನಲ್ಲಿ ಶೋ ಇದ್ದಿದ್ದು. ಹೌದು. ಅದು ಮುಗಿಸಿ ಬಂದ ಕೂಡಲೇ ಅಪ್ಪಿ ಮುದ್ದಾಡಿ ಸ್ವತಃ ನಾನೇ ಏನು ಸಿನಿಮಾ ಕೊಟ್ಟಿದ್ದೀರಿ ಅಂತೇಳಿ ಹೇಳಿದ್ದು ನಾನೇ. ಹೌದು ಸರ್. ಎಸ್, ಅದು ನನಗೂ ತುಂಬ ಇಷ್ಟ. ಅದು ಎಷ್ಟು ಸಲ ಬಂದು ನೋಡ್ತೀನಪ್ಪ. ಥ್ಯಾಂಕ್ ಯು ಸರ್. ಅಂಥ ಅದ್ಭುತ ಸಿನಿಮಾ. ರಾಮು ಮಿಸ್ ಅಂತ ಅನ್ಸಲ್ವಾ? ಹಾಂ, ರಾಮು ತೀರ್ಕೊಂಡಿದ್ದು ಒಂದು ಇಂಡಸ್ಟ್ರಿಗೆ ಇದು ಅಂತ ಅನ್ಸಲ್ವಾ? ಹೌದು, ಬೇಜಾರಾಯಿತು ಸರ್, ತುಂಬ ಬೇಜಾರಾಯಿತು. ಆಮೇಲೆ ಅವ್ರು ಅಷ್ಟು ಬೇಗ ಹೋಗುವಂಥ ವಯಸ್ಸು ಅಲ್ಲ, ಭಯದಲ್ಲಿ ಹೋಗ್ಬಿಟ್ರು ಸರ್. ಭಯ ಅವ್ರಿಗೆ, ಏನು ಕಾಯಿಲೆ ಅನ್ನೋದು.
ಹೌದು ಸರ್, ಅವ್ರಿಗೆ ರಕ್ತ ನೋಡಿದ್ರೆ ಆಗಲ್ಲ, ಆಮೇಲೆ ಹಾಸ್ಪಿಟ್ಲ್ ಅಂದ್ರೆ ಆಗಲ್ಲ ಪಾಪ ಅವ್ರಿಗೆ. ಬಟ್ ಸಿನಿಮಾ ಪೂರ್ತಿ ಅದೇ ಇದೆ. ಏನು ಹೇಳಿ, ಅವ್ರು ಮಾಡೋ ಸಿನಿಮಾ ಕಮರ್ಷಿಯಲ್ ಆ್ಯಕ್ಷನ್ ಕೊಡೋದು ಇದು ಪಾಪ ಸರ್. ಅವ್ರಿಗೆ ಅವೆಲ್ಲ ಗೊತ್ತಿಲ್ಲ ಸರ್. ಅವ್ರಿಗೆ ಒಂಥರ ಭಯ ಅವ್ರಿಗೆ. ನನಗೆ ತುಂಬ ಬೇಜಾರಾಯಿತು ಸರ್ ಅವ್ರನ್ನ ಕಳ್ಕೊಂಡು. ತುಂಬ ತುಂಬ ಲಾಸ್ ಆಯಿತು ಇಂಡಸ್ಟ್ರಿಗಾಗಲಿ. ಎಂಥಂಥ ಒಳ್ಳೊಳ್ಳೆ ಸಿನಿಮಾ ಮಾಡುವಂಥ ನಿರ್ಮಾಪಕರು ಅವರು. ಗ್ರೇಟ್ ಸರ್ ಅವ್ರ ಜಾಗ. ತುಂಬ ಬೇಜಾರಾಯಿತು. ತುಂಬ ಕೆಟ್ಟ ಸಿನಿಮಾ, ತುಂಟ, ತುಂಬ ಕೆಟ್ಟ ಪಿಕ್ಚರ್. ಅದು ಮಾಡಬಾರ್ದಾಗಿತ್ತು ನಾನು. ಅದು ನಂದೇ ಒಂದು ಪ್ರೊಡಕ್ಷನ್ ಸರ್. ಫಸ್ಟ್ ಪಿಕ್ಚರ್ ಅದು ನಂದು ಪ್ರೊಡಕ್ಷನಲ್ಲಿ. ಅದು ಡಬ್ಬಾ ಪಿಕ್ಚರ್. ತುಂಬ ಲಾಸ್ ಆಯಿತು. 60 ಲಕ್ಷ ಲಾಸ್ ಆಯ್ತು ನನಗೆ. ತುಂಬ ಅಂದರೆ ತುಂಬ ಕೆಟ್ಟ ಪಿಕ್ಚರ್. ಅದು ಮಾಡಬಾರ್ದಾಗಿತ್ತು. ಇನ್ನೊಬ್ಬರಿಗಾಗಿ ಸಿನಿಮಾ ಮಾಡೋದು ಲಾಭದಾಯಕನೋ ಅಥವಾ ನೀವೇ ಪ್ರೊಡಕ್ಷನ್ ಮಾಡೋದು ಲಾಭದಾಯಕನೋ? ಒಬ್ಬ ಕೆಲಸಗಾರನಾಗಿ ಇನ್ನೊಬ್ರಿಗೆ ಮಾಡೋದು ಇದು. ಆ ಕೆಲಸ ಮಾಡಿದಾಗ ಅವ್ರು ನಮಗೆ ಬೆಲೆ ಕೊಡ್ತಾರಲ್ಲ, ಅದು ಅವ್ರ ಕರ್ತವ್ಯ. ಅದು ಕೊಟ್ಟಾಗ ಅದಕ್ಕೆ ಒಂದು ಬೆಲೆ ಇರುತ್ತೆ ಸರ್. ಕೊಡದೇ ಇದ್ದಾಗ ಬೇಜಾರಾಗುತ್ತೆ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ NS ರಾವ್ ತೀರ್ಕೊಂಡ್ರು? 20 ಅನಿಸುತ್ತೆ, 19-20. ಅಂದರೆ ಎಲ್ಲವೂ ಗೊತ್ತು ಅಪ್ಪನ ಬಗ್ಗೆ? ಹಾಂ ಸರ್. ಅಲ್ವಾ? ಅವರು 2-3 ಮದುವೆ ಆಗಿದ್ರ? ಅವರೆಲ್ಲ ಆಗಿಲ್ಲ ಸರ್. ಆಗಿಲ್ಲ. ಅವ್ರು ನನ್ನಷ್ಟು ಕೆಟ್ಟವರಲ್ಲ. ತುಂಬ ಒಳ್ಳೆಯವರು ಅವರು. ಇದು ಸತ್ಯ ಅಂತ ಹೇಳ್ತಾ ಇರೋದು, ಸುಳ್ಳು ಹೇಳಲಿಕ್ಕಾಗಲ್ಲ. ತುಂಬ ಒಳ್ಳೆಯವರು ಅವರು. ಅದ್ರ ವಿಷಯದಲ್ಲೆಲ್ಲ. ಬಟ್ ಲೈಫನ್ನು ಎಂಜಾಯ್ ಮಾಡಿದಾರೆ ಅವರು? ಇಲ್ಲ ಸರ್. ಅವ್ರು ಎಂಜಾಯ್ ಮಾಡಿದ್ದಿದ್ರೆ ಇನ್ನೂ ತುಂಬ ವರ್ಷಗಳಿರೋರು ಸರ್. ಯಾವಾಗ ಲೈಫಲ್ಲಿ ನಾವು ಪ್ರೀತಿ ಮಾಡ್ತೀವಿ, ಲೈಫ್ನ ಪ್ರೀತಿ ಮಾಡ್ತೀವಿ, ಅವಾಗ ನಮ್ಗೆ ಅದ್ರ ಮೇಲೆ ಆಸೆ ಬರುತ್ತೆ. ಲೈಫ್ ಮೇಲೆ ಅವಾಗ ಹೆಚ್ಚಿಗೆ ದಿನ ಇರಬೇಕು ಅಂತ ಅನಿಸುತ್ತೆ. ಲೈಫೇ ಬೇಡ ಅಂತಂದಾಗ ಆಸೆ ಎಲ್ಲ ಬಿಟ್ಟು, ಆಸೆನೇ ಇಲ್ಲದೆ ಇದ್ದಾಗ ಹೆಂಗಾಗುತ್ತೆ ಹೇಳಿ. ಅದು ನಮ್ಮ ತಂದೆ. ತುಂಬ ಒಳ್ಳೆಯವರು ಬಿಡಿ ಸರ್ ಅವರಂತೂ. ಇಸ್ ಎ ಜೆನ್ಯೂನ್ ಕ್ಯಾರೆಕ್ಟ್ರು, ಸೂಪರ್ ಕ್ಯಾರೆಕ್ಟ್ರು. ಆ ವಿಷಯದಲ್ಲಿ ನಿಮಗೆ ಏನಾದ್ರು ಕಿವಿ ಮಾತು ಹೇಳೋದಿತ್ತ ಸಿನಿಮಾಕ್ಕೆ ಸಂಬಂಧಪಟ್ಟ? ಸಿನಿಮಾ ಕರ್ಕೊಂಬಂದಿದ್ದೆ ಅವರೇ ಸರ್. ಅವರೇ ಹೇಳಿದ್ರು, ಏನೇ ಓದಿದ್ರು ಏನೇ ಮಾಡಿದ್ರು ನೀನು ಇದಾಗಲ್ಲ, ನಿನ್ನ ಕೆಲಸ ಏನಿದ್ರು ಸಿನಿಮಾದಲ್ಲಿ ಬಾ ಸಿನಿಮಾದಲ್ಲಿ ಮಾಡು, ನಿನ್ಗೆ ಖಂಡಿತವಾಗ್ಲೂ ನಿನ್ನ ಫ್ಯೂಚರ್ಗೆ ನಿನಗೆ ಒಳ್ಳೇದಾಗುತ್ತೆ ಅಂತೇಳಿ ಕರ್ಕೊಂಬಂದಿದ್ದೆ ಅವರು ಹೇಳ್ಬಿಟ್ಟು. ಓಕೆ. ನಿಮಗೆ ಮಗ ಏನು ಮಾಡ್ತಾನೆ ಈಗ? ನನ್ನ ದೊಡ್ಡ ಮಗ ರೆಡಿ ಆಗ್ತಾ ಇದ್ದಾನೆ ಸರ್ ಫಿಲ್ಮ್ ಬರೋದಕ್ಕೆ, ಇಂಡಸ್ಟ್ರಿಗೆ. ನನ್ನ ಮಗಳು ಜರ್ಮನಲ್ಲಿ ಇದ್ದಾಳೆ, ಓದ್ತಾ ಇದ್ದಾಳೆ, ಮಾಸ್ಟರ್ ಮಾಡೋಕ್ಕೋಗಿದ್ದಾಳೆ. ಅದೆಲ್ಲ ಖರ್ಚೆಲ್ಲ ನೀವು ನೋಡ್ಕೊಳ್ತಾರೆ? ಹೌದು ಸರ್. ಆ ಮಗಳು ಮತ್ತು ಮಗ ಇದು ಬೇರೆ ಬೇರೆ ಹೆಂಡತಿಯಲ್ಲಿ ಅಂತೇಳಿ ಏನಾದರೂ ಇದೆಯಾ? ಇಲ್ಲ ಆ ಥರ ಎಲ್ಲ ಏನಿಲ್ಲ ಸರ್. ಇಲ್ಲ. ಮತ್ತು ಯಾರ ಮಕ್ಕಳು? ಭವ್ಯ ಅಂತಿದ್ದಾರೆ ಸರ್. ಭವ್ಯ ಅವ್ರ ಮಕ್ಕಳು. ಇಬ್ಬರು? 3 ಜನ ಸರ್. ಇನ್ನೊಬ್ಬ ಇದ್ದಾನೆ. ಹ್ಞೂ ಸರ್. ಏನು ಮಾಡ್ತಾನೆ? ಓದ್ತಾ ಇದ್ದ. ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಬೇಕು ಅಂತ ಅಂದ್ಕೊಂಡ. ನಾನು ಸರಿ ಬಾ ಅಂತೇಳಿ ಈಗ ನಮ್ಮ ಫಿಲಮ್ಗೆ ಅಸೋಸಿಯೇಟ್ ಕೆಲಸ ಮಾಡಿಸ್ತಾ ಇದ್ದೀನಿ ಸರ್. ಓಕೆ. ಸೊ ಟೆಕ್ನಿಷಿಯನ್ ಆಗ್ತಾ ಇದ್ದಾನೆ, ಮಗ ಹೀರೋ ಆಗ್ತಾ ಇದ್ದಾನೆ. ಒಬ್ಬ ಹೀರೋ ಆಗ್ತದೆ ಸರ್. ಅವನು ಸಣ್ಣ ಪಾತ್ರಗಳು ಮಾಡು ಅಂತೇಳಿ ಮಾಡಿಸ್ತಾ ಇದ್ದೀನಿ ಸರ್. ಫಸ್ಟೇ ಹೀರೋ ಅಂತೂ ಮಾಡಲ್ಲ. ನಿನ್ನ ಕೆಲಸ ಏನು ಅಂತ ನನಗೆ ಗೊತ್ತಾಗಬೇಕು. ಮಾಡು, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಕನ್ನಡದ ಹೀರೋಗಳ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ? ನನಗೊಂದು ಕುತೂಹಲ. ಓಂ ಪ್ರಕಾಶ್ ರಾವ್ ನಮ್ಮ ನಾಯಕರ ಬಗ್ಗೆ ಏನು ಯೋಚನೆ ಮಾಡಿರ್ತಾರೆ ಅಂತೇಳಿ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರು ಬೆಳ್ಳು ಮಾಡಿ ತೋರಿಸ್ಬಾರ್ದು. ನಾವೆಲ್ಲ ಒಂದಾಗಿರ್ಬೇಕು ಅಂತ ನನ್ನ ಆಸೆ ಸರ್. ಅಷ್ಟೇ. ಯಾರೇ ಆಗಿರಲಿ, ಯಾರೇ ನಾಯಕ ಆಗಿರಲಿ, ನಾಯಕಿ ಆಗಿರಲಿ, ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಒಂದಾಗಿರೋಣ ಬನ್ನಿ ಅನ್ನೋದು ನನ್ನ ಆಸೆ ಸರ್. ಇಷ್ಟೇ. ಬೇರೆ ದರ್ಶನ್ ಬಗ್ಗೆ ಏನು ಹೇಳ್ತಾರೆ? ಗುಡ್ ಜೆಂಟ್ಲ್ಮ್ಯಾನ್ ಸರ್. ಜೆಂಟ್ಲ್ಮ್ಯಾನ್. ನಾನು ನೋಡ್ದಂಗೆ ಇಟ್ಸ್ ಎ ವೆರಿ ಗುಡ್ ಪರ್ಸನ್. ಈಗಿನ ಪರಿಸ್ಥಿತಿ ಈಗ ನಾನು ಹೆಂಗೆ ಹೇಳಿ ಅಲ್ವಾ? ಆಮೇಲೆ ನಾನು ಜಡ್ಜ್ಗೆ ಫ್ರೆಂಡು ಅಲ್ಲ, ಏನು ಫ್ರೆಂಡ್ ಆದ್ರೂ ಪ್ರೆಷರ್ ನಾನೇನು ಅಲ್ಲ. ನಾನು ಅವರು ಜಡ್ಜ್ ಏನು ಮಾಡ್ತಾರೆ? ಇಲ್ಲ, ಅದೆಲ್ಲ ಅಲ್ಲಿ ಕಾನೂನಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್. ನಮಗೂ ಬೇಜಾರ. ನಿಮ್ಮ ಒಡನಾಟದಲ್ಲಿ ದರ್ಶನ್ ಹೇಗಿದ್ರು ಅಷ್ಟೇ. ಸೂಪರ್. ನಾನು ಮಾತಾಡೋದಿದ್ರೆ ಹಾಗೇನೆ ಮಾತಾಡೋದು. ಇದ್ರ ಬಗ್ಗೆ ಬಿಟ್ಬಿಡಿ ಅಲ್ವಾ? ನಾನು ಜೊತೆಲಿ ಇದ್ದಾಗಲ್ಲ ಸೂಪರ್. ಸಿನಿಮಾ ಮಾಡಿದ್ರಿ? 6 ಸಿನಿಮಾ ದರ್ಶನ್ ಜೊತೆ. ಮತ್ತೆ ಮಾತಾಡೋದು ಬೇಕಾದಷ್ಟು ವಿಷಯ ಇರ್ತದೆ. ಅಣ್ಣವರು, ಯೋಧ, ಪ್ರಿನ್ಸು, ಮಂಡ್ಯ, ಕಲಾಸಿಪಾಳ್ಯ, 6 ಸಿನಿಮಾ. ಕಲಾಸಿಪಾಳ್ಯಗಿಂತ ಬೇಕಾ ಅಲ್ವಾ? ಸರ್. ಒಂದು ಕಿಂಚಿತ್ ಇದಾಗಲ್ವಾ? ಬೇಜಾರಾಗಲ್ವಾ? ಆಗುತ್ತೆ. ಅಂದರೆ ಅವ್ರು ಈಗ ನಡ್ಕೊಂಡಿದ್ದ ರೀತಿ ಮತ್ತು ಅವ್ರು ಇರೋ ಪರಿಸ್ಥಿತಿ ತುಂಬ ಬೇಜಾರು ತರಿಸುತ್ತೆ ನೆನೆಸ್ಕೊಂಡ್ರೆ.
ಅವ್ರಿಗಲ್ದೆ ಅಲ್ಲ ಅದು ಆ್ಯಕ್ಚುಲಿ. ಆದ್ದರಿಂದ ತುಂಬ ಬೇಜಾರಾಗುತ್ತೆ ಅದು ನಿಜವಾಗ್ಲೂ ಅಷ್ಟೇ. ಯಾರೋ ಒಬ್ರಿಗೆ ಮೆಚ್ಚೋಕ್ಕೋಸ್ಕರ ಮಾಡಿದ ಕೆಲಸನ ಏನು ಮಾಡೋಕ್ಕೆ ಹೊರಟ್ರಿ ಇವರು. ಅವ್ರನ್ನ ನಂಬ್ಕೊಂಡು ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಕಲಾವಿದರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ಸಿನಿಮಾದಲ್ಲೊಬ್ಬ ದೊಡ್ಡ ನಾಯಕ ನಟ, ಅವರು ಮಾಡುವಂಥ ಕೆಲಸ ಅಲ್ಲ ಇದು. ಅದು ಬೇಜಾರಾಯ್ತು ಸರ್ ತುಂಬ. ಯಾಕಂದರೆ ಆ ಜಾಗ ಸಿಗೋದೇ ಕಷ್ಟ ಸರ್. ಹೌದು, ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತಪ್ಪ. ಹೌದು ಸರ್, ಆ ಥರದಲ್ಲಿದ್ದ ಮನುಷ್ಯ. ಹೌದು ಸರ್. ಆ ಯಶಸ್ಸು, ಆ ಇದು ಕ್ರೇಜು ತುಂಬ ಇದು. ನಾನು ದರ್ಶನ್ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ನನ್ನ ಒಡನಾಟದಲ್ಲಿ ಅವ್ರು ಹೇಗಿದ್ರು ಮಾತ್ರ ಹೇಳ್ತೇನೆ ಅಷ್ಟೇ. ಅದು ಬೇರೆ 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 ನಮ್ಗೆ ಅಗತ್ಯ ಇಲ್ಲ. ಅಗತ್ಯ ಇಲ್ಲ ಸರ್, ಇಲ್ಲ ಸರ್, ತಪ್ಪು ಸರ್. ಬೇರೆ ಏನು ಮಾತಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ತಪ್ಪು ಸರ್. ನಮಗೇನು ಗೊತ್ತಿದೆ ಅದು ನಾವು ಮಾತಾಡಬೇಕು ಅಷ್ಟೇ. ನನಗೆ ಗೊತ್ತಿರೋ ಪ್ರಕಾರ ನಾನು ಈಸ್ ಅ ವೆರಿ ಗುಡ್ ಜೆಂಟ್ಲ್ಮ್ಯಾನ್ ಅಷ್ಟೇ. ಅದ್ರ ಬಗ್ಗೆ ನಾನು ನೋಡಿರೋ ಪ್ರಕಾರ ಬೇರೆ ಅವೆಲ್ಲ ನನಗೆ ಈಗ ನಡೆದಿರೋದು ಆಗಬಾರ್ದಾಗಿತ್ತು ಅನ್ನೋದು ನಾನು ಯೋಚನೆ ಮಾಡಿದ್ದೀನಿ ತುಂಬ ಸಲ ಅಷ್ಟೇ. ಒಂದು 2-3 ಸಿನಿಮಾ ಸೂಪರ್ ಹಿಟ್ ಆಯಿತು ಕನ್ನಡದಲ್ಲಿ, ಖುಷಿ ಅಲ್ಲ? ಯಾವ ಸರ್? ಹೌದು, ಕಾಂತಾರ, ಹಾಂ, ಚಾರ್ಲಿ ಇಟ್ಟಾಯ್ತು, ಕಾಂತಾರ ಇಟ್ಟಾಯ್ತು, ಆಮೇಲೆ ಈಗ ಪಿಕ್ಚರ್. ಹೌದು, ಅದೆಲ್ಲ ತುಂಬ ಇಷ್ಟ ಆಯಿತು ಸರ್. ಇಷ್ಟ ಆಯ್ತು, ಒಳ್ಳೇದಾಯ್ತು ಸರ್. ಅಷ್ಟು ಸಿನಿಮಾ ನೋಡಿದೆ? ಯಾವುದೋ ನೋಡಿದ್ದೀನಿ ಸರ್, ನೋಡಿದ್ದೀನಿ ಸರ್. ಎಲ್ಲಿ ನೋಡ್ತೀರಿ? ಥಿಯೇಟ್ರಲ್ಲಿ. ಹೌದಾ? ಮಾಲ್ಗಳಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ದುಡ್ಡು ಕೊಟ್ಟೆ. ಇನ್ನೇನು ದುಡ್ಡು ಕೊಟ್ಟೆ? ಫ್ರೀ ಕೊಡೋಕೆ ನಮ್ಮ ಮಾವನ ಮಗನೇ ನಾನು. ಅವ್ರಿಗೆ ಏನಕ್ಕೆ ಬಿಡ್ತಾರೆ ಅವರು? ಏನು ಕೇಳ್ತಿದ್ದಿಲ್ಲ? ನಾನೇನಾಗಬೇಕಾಗಿಲ್ಲ, ನಾನು ನಗದಿದ್ರೆ ಅದು ಸಮಸ್ಯೆ ಆಗ್ತದೆ. ಹಾಗೆಲ್ಲಪ್ಪ, ನಾನೀಗ ನನ್ನ ಮಾವನ ಮಗ ಅಂತೇಳಿ ಥಿಯೇಟ್ರಿಗೆ ಹೋಗ್ತೀನ. ನೀವು ಕರೀತಾರೆ ಪ್ರೀತಿಯಿಂದ. ಯಾರು? ಪ್ರೊಡ್ಯೂಸರ್ ಕರೀತಾರೆ, ನನ್ನ ಕರಿಬೇಕಲ್ಲ ಪ್ರೀತಿಯಿಂದ. ಕರೆದಿಲ್ವಲ್ಲ, ಅದಕ್ಕೆ ತಾನೇ ನಾನು ಕಾಸು ಕೊಟ್ಟು ಹೋಗಿರೋದು. ಆ ಕಾಸು ಕೊಟ್ಟು ಹೋಗುವಂತ ಕುತೂಹಲ ಹುಟ್ಟಿಸ್ತದೆ. ಹೌದು, ನನಗೆ ತುಂಬಾ ಇಷ್ಟ. ನಾನು ಕನ್ನಡ ಪಿಕ್ಚರ್ಗಳನ್ನ ನಾನೇ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಇನ್ಯಾರು ಮಾಡ್ತಾರೆ. ನಂಗೆ ತುಂಬಾ ಆಸೆ ಪಿಕ್ಚರ್ ನೋಡಬೇಕು, ಆ ಪಿಕ್ಚರ್ ಹಿಟ್ಟಾಗಬೇಕು. ಯಾರೇ ಮಾಡಿರಲಿ ಕನ್ನಡ ಪಿಕ್ಚರ್ ಹಿಟ್ಟಾಗಬೇಕು ಅನ್ನೋದು ನನ್ನ ತುಂಬ ಆಸೆ. ಅದಕ್ಕೋಸ್ಕರ ಥಿಯೇಟ್ರಲ್ಲೇ ಹೋಗಿ ಜನಗಳ ಮುದ್ದೆಯಲ್ಲಿ ಕೂತ್ಕೊಂಡು ನಾನು ಏನಾದ್ರು ಕಲಿಯೋದಿದೆಯಾ ಈ ಸಿನಿಮಾಯಿಂದ ಅಂತೇಳಿ ಅದನ್ನು ಯೋಚನೆ ಮಾಡಿ ಬರ್ತೀನಿ ಸರ್. ನಂಗೆ ಅಷ್ಟು ತುಂಬ ಖುಷಿ. ಈಗ ಏನಪ್ಪ ಅಂದ್ರೆ ನಾನೀಗ ಸಣ್ಣ ಕನ್ಫ್ಯೂಷನಲ್ಲಿದ್ದೀನಿ. ಯಾಕೆ? ಒರಿಜಿನಲ್ ಓಂ ಪ್ರಕಾಶ್ ರಾವ್ ಮಾತಾಡ್ತಾ ಇಲ್ಲ ನನ್ನ ಹತ್ರ. ಹೌದಾ? ಹೌದು. ಯಾಕೆ ಹಾಗೆ? ನಿಮ್ಮ ನಿಜ ರೂಪ ಇದೆಯಲ್ಲ ಅದು ಬೇರೆ ಇದೆ. ಅಂದ್ರೆ ಯಾವುದು ಅಂತ ನನ್ನ ಹತ್ರ ನನ್ನ ಎದುರು ಆ ಥರ ವರ್ತನೆ ಇಲ್ಲ, ಮಾತು ಇಲ್ಲ, ಕತೆ ಇಲ್ಲ. ಇಲ್ಲ, ಯಾಕೆ ಅದಾಗೆ? ಇಲ್ಲ, ಹಂಗೆಲ್ಲ ಏನಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಮಾತಾಡ್ತಿದ್ದೀನಿ. ಹೌದು, ಅಲ್ಲ ಈವರೆಗೆ ಮಾತಾಡಿದಷ್ಟು ಪಕ್ಕ. ಮತ್ತೆ ಆದರೆ ಓಂ ಮಾತಾಡಲ್ಲ, ಬೇರೆ ಬೇರೆ ಏನೋ ಇದೆ. ಏನಿದೆ? ಏನ್ ಬೇಕು ಹೇಳಿ? ತುಂಬಾ ನಾನು ಕೇಳಿ ಬೇಕಾದ್ದು ಪಡೆಯುವುದಲ್ಲ, ಅದು ಆಗ್ತಾ ಇಲ್ಲ ಸರ್. ನಾವು ಪಬ್ಲಿಕ್ ಅಲ್ಲಿ ಕೂತಿರ್ತೀವಿ. ಹೌದು, ನಾವು ಪಬ್ಲಿಕ್ ಎದುರುಗಡೆ ಕೂತಿದ್ದೀವಿ. ಎಲ್ಲ ಪಬ್ಲಿಕ್ ನಲ್ಲೇ ಮಾತಾಡಿದ್ರು ಓಂ ಪ್ರಕಾಶ್ ರಾವ್. ಹಾ ಸರ್, ನಾನು ನಿಮ್ಮ ಎದುರುಗಡೆ ಇವಾಗ ಕೂತಿದ್ದೀನಿ. ನಾನು ನಿಮ್ಗೆ ಗೌರವ ಕೊಡಬೇಕು. ಕ್ಯಾಮ್ರಾ ಮುಂದೆ ಕೂತಿದ್ದೀನಿ, ಅಲ್ಲಿ ಕ್ಯಾಮ್ರಾ ಗೌರವ ಕೊಡಬೇಕು. 3, ಪಬ್ಲಿಕ್ಗೆ ಗೌರವ ಕೊಡಬೇಕು. ಪಬ್ಲಿಕ್ ನಮ್ಮನ್ನು ನೋಡ್ತಾ ಇರ್ತಾರೆ. ನಾನು ಇಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ನಾನು ಅಲ್ಲೆಲ್ಲ ಒಳ್ಳೆ ಕೋತಿ ಥರ ಕುಣಿತೀನಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೋತಿ ಥರ ಕುಣಿದ್ರೆ ಕ್ಯಾಕ ಸುಗಲ್ವ ಜನ ಮಾಡಕ್ಕೆ. ಬೇರೆ ಕೆಲಸಲ್ಲೇ ಅವ್ನಿಗೆ ಎಲ್ಲ ಕಡೆನೂ ಒಂದೇ ಥರ ಇರ್ತಾನೆ ಅಂತ. ಅದು ತಪ್ಪು ಸರ್, ನನಗನ್ಸಿದ್ದು. ನಮ್ಮ ಕೆಲಸದಲ್ಲಿ ಏನಿದೆ ಅದನ್ನು ನಾವು ಅಲ್ಲಿ ಮಾಡಬೇಕು. ಇಲ್ಲೇನು ಮಾತಾಡ್ತಿದ್ವಿ, ಇಲ್ಲಿ ಪಬ್ಲಿಕ್ಕಲ್ಲಿ ಕುತ್ಕೊಂಡು ಪಬ್ಲಿಕ್ಗೆ ಆನ್ಸರ್ ಮಾಡ್ತಿರ್ತೀವಿ. ಪಬ್ಲಿಕ್ಗೆ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಅದು ನನ್ನ ಧರ್ಮ ಸರ್. ನಾನು ಯಾವತ್ತೂ ಆ ಥರ ಮಾತಾಡಲ್ಲ ಸರ್. ನಾನು ಇಲ್ಲೇನು ಮಾಡಬೇಕು ಅಷ್ಟೇ ಮಾತಾಡೋದು. ಅದು ನಮ್ಮ ಧರ್ಮ ಸರ್. ಆ್ಯಕ್ಚುಲಿ ನಾವು ಪಬ್ಲಿಕ್ಗೆ ಕೊಡಬೇಕಾದ ಅಪಾರವಾದ ರೆಸ್ಪೆಕ್ಟು. ಆಮೇಲೆ ನೀವು ಹಿರಿಯರು, ನಿಮಗೇನು ಮಾತಾಡಬೇಕು ನಾನು ಅಷ್ಟೇ ಮಾತಾಡಬೇಕು. ನೀವು ಮಕ್ಕಳಿಗೆ ಯಾಕರ್ಸಿ ಆಮೇಲೆ ನಾನು ಆ ಕಡೆ ಹೋದಾಗ ನೀವು ದೊಡ್ಡ ಕಳ್ಳ ನೀವು. ಏನೇನು ಹೇಳಿದ್ರಿ ನನ್ನ ಬಗ್ಗೆ? ಜಗತ್ತಿನಲ್ಲಿ ಯಾರೂ ಮಾತಾಡಿಲ್ಲ ಆ ಥರ ಎಲ್ಲ. ನಾನು ಹೆಸರು ಸ್ವೀಕರಿಸಿದ್ದೀನಿ. ಅಯ್ಯೋ ನೀವು ನನಗೆ ಸರ್ ಒಂದು ಕಡೆ ಸ್ಕ್ಯಾನಲ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಅದು ನೋಡಿದ್ದು, ಅದು ವಿಡಿಯೋನ. ಎಂಥದ್ದು, ಯಾಕೆ ಅದೆಲ್ಲ ಹಾಗೆ ಆಗ್ತದೆ? ಅದು ಒಂದು ಚಾರಿತ್ರ್ಯ ಹನನ ಅಲ್ವಾ? ಚಾರಿತ್ರ್ಯ ವಧೆ ಸರ್. ಈಗ ನಾನೇನಾದ್ರೂ ಮಾಡಿದ್ರೆ ಚಾರಿತ್ರ್ಯ ವಧೆ ಆಗುತ್ತೆ ನನಗೆ. ನಾನು ಇಲ್ವಲ್ಲ, ಆ ಥರ ಏನು ಮಾಡಿಲ್ವಲ್ಲ ನಾನು. ನಾನು ನೋಡಿದಷ್ಟು ಏನ್ ನೋಡಿದ್ರಿ ನೀವು? ಅವರು ಮಾತಾಡೋದು ನೋಡಿರ್ತೀರ ನೀವು ಅಷ್ಟೇ. ಅದೇ ತಪ್ಪು ಅಂತ ಹೇಳಿದ್ರು. ಅದು ಹಾಗೆ ಆಗ ಹೇಳಿಲ್ಲ ಯಾರು? ನೀವು. ನಾನೇ ಯಾಕೆ ಹೇಳ್ಬೇಕು? ನನಗೇನು ನೆಸಿಟಿ ಇದೆ? ತಪ್ಪಾಗಿ ಇದೆಲ್ಲ ಇದು ಅಂತ ಹೇಳಿ ನಾನು ಅವೆಲ್ಲ ಕೇರ್ ಮಾಡಲ್ಲ ಸರ್. ಕೇರ್ ಮಾಡದಿದ್ರೆ ಅದು ಹಾಗೆ ಉಳಿದು ಬಿಡುತ್ತಪ್ಪ.
ನಂಗೆ ನೆಸೆಸಿಟಿ ಇಲ್ಲ ಸರ್. ನಾನು ತಪ್ಪು ಮಾಡಿದ್ರೆ ಮಾತ್ರ ಎದುರ್ತೀನಿ. ನಾನು ಸ್ನೇಹಿತನಾಗಿ ಹೇಳ್ತಾರೆ ಓಂ ಪ್ರಕಾಶ್ ರಾವ್ ಆ MAJ ಇಂದ ಹೊರಗೆ ನೀವು ಬರಬೇಕು. ಯಾವಾಗಾದ್ರೂ ಒಂದ್ಸಲಿ ಫ್ರೀ ಇದ್ದಾಗ ಒಂದು ಪಿಗ್ ಹಾಕಿ ಕ್ಲೀನಾಗಿ ನೋಡಿ, ಅವಾಗ ಕರೆಕ್ಟಾಗಿ ಬರ್ತಾ ಇರ್ತದೆ. ಸರ್ ನೀವು ನಂಬ್ತೀರಾ ಗಣೇಶ್ ಸರ್? ಒಂದು ಅದನ್ನ ನೋಡಿದವ್ರು ಕೆಲವು ಹೆಣ್ಮಕ್ಳು ಹೇಳಿದ್ದು, ಹಾಂ ಓಂ ಪ್ರಕಾಶ್ ಅವರೇ ಆಂಕರ್ ಅವರು ಬೇರೆ ಏನೋ ಮಾತಾಡ್ತಿದ್ದಾರೆ, ನೀವಲ್ಲೇನೋ ಬೇರೆ ಮಾತಾಡ್ತಾ ಇದ್ದೀರಾ, ನಿಮ್ಗೂ ಅದಕ್ಕೂ ಸಿಂಕೆ ಆಗ್ತಾ ಇಲ್ಲ ಅಂತಂದ್ರು. ಲೆಕ್ಕ ಹಾಕಿ ಜನ ಇನ್ನೆಷ್ಟು ಬುದ್ಧಿವಂತರು ಇರಬೇಕು ಲೆಕ್ಕ. ಅದೇ ನನ್ನ ಪಬ್ಲಿಕ್ ಹತ್ರ ನಾನು ಯೋಚನೆ ಮಾಡೋದು. ಅಷ್ಟು ಒಳ್ಳೆಯವರು ಸಹ ಜನ, ಅಷ್ಟು ಬೇಗ ಗೊತ್ತಾಗುತ್ತೆ ಅವ್ರಿಗೆ. ಆಮೇಲೆ ನನಗೆ ತುಂಬಾ ಪ್ರೀತಿ ಮಾಡೋ ಜನ ಹುಟ್ಟಿದ್ದೇ ಅಲ್ಲಿ ಸರ್. ಓಕೆ ಓಕೆ. ಓಂ ಪ್ರಕಾಶ್ ಅವರೇ ಏನು ಯೋಚನೆ ಮಾಡ್ಬಿಡಿ, ಇವೆಲ್ಲ ಏನು ಅಂತ ನಮ್ಗೆ ಗೊತ್ತು, ನೀವು ಆರಾಮಾಗಿರಿ, ನಿಮ್ಮಿಂದ ನಾವಿದ್ದೀವಿ ಅಂತ ಎಷ್ಟೋ ಲಕ್ಷಾಂತರ ಜನ ನಂಗೆ ಫ್ರೆಂಡ್ ಆದ್ರು ಸರ್. ಆ ವಿಷಯ ಆ ಟೈಮಲ್ಲಿ ನನಗೆ ಬಂದು ಧೈರ್ಯ ಹೇಳಿದ್ರು. ನಾನು ಶೂಟಿಂಗ್ ಮಾಡ್ತಾ ಇದ್ದೆ, ನನ್ಗೆ ಅದಕ್ಕೇನಂತೆ, ನಂದೇನಿದೆ ಅದರಲ್ಲಿ, ನಂದೇನು ಇಲ್ವಲ್ಲ, ನಿಮಗೆ ತಾನೇ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ, ಅದಕ್ಕೇನಂತೆ. ಅದು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಅದನ್ನ ಆ ಥರ ಮಾಡೋಕ್ಕೆ ಅಂತ ಬಂದ ಹೆಣ್ಮಕ್ಳು ಯೋಚನೆ ಮಾಡಬೇಕು. ನಮ್ಗೇನು ರೆಸ್ಪೆಕ್ಟ್ ಇದೆ, ನಮ್ಮ ಸಮಾಜದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು ಹಾಕಲ್ಲ, ನಿಮ್ಮನ್ನ ಮುಖ ಮರ್ಜು ಮಾಡ್ತಾರೆ, ನಿಮ್ಮನ್ನ ಹಾಕಲ್ಲ ಅಂತಂದ್ರೆ ನೀವು ನಾಳೆ ದಿನ ನೀವು ಲೈಫ್ ಲೀಡ್ ಮಾಡಬೇಕಲ್ಲ. ನೀವು ಯಾರೋ ಒಬ್ಬ ವ್ಯಕ್ತಿಗೆ, ಗಂಡನಿಗೆ ನೀವು ಹೆಂಡತಿ ಆಗ್ಬೇಕಲ್ಲ, ನಿಮ್ಮ ನಾಳೆ ದಿನ ಹುಟ್ಟೋ ಮಕ್ಕಳಿಗೆ ನೀವು ತಾಯಿ ಆಗ್ಬೇಕಲ್ಲ. ಅವಾಗ ಕೂತ್ಕೊಂಡು ನೀವು ಯೋಚನೆ ಮಾಡು, ನೀನೇನು ತಪ್ಪು ಮಾಡಿದ ಲೈಫಲ್ಲಿ ಅಂತ ನಿನಗೆ ಆ ಭಗವಂತ ತೋರಿಸ್ತಾನೆ. ಕರೆಕ್ಟಾಗಿ ಕರ್ಮ ನೀನು ಮಾಡಿದ ಅನುಭವಿಸ್ತೀಯ, ಯಾರೇ ಆಗಿರಲಿ, ಅದು ಯಾರೇ ಆಗಿರ್ಬೋದು. ನಾನು ಅದಕ್ಕೆ ಯೋಚನೆ ಮಾಡೋಕ್ಕೋಗಲ್ಲ ಸರ್. ಭಗವಂತ ನಾನೊಬ್ಬ ಇದ್ದಾನೆ, ಅದಂತೂ ನಾನು ನಂಬಿದ್ದೀನಿ. ಮಾಡ್ಕೋತಾರೆ, ನೋ ಪ್ರಾಬ್ಲಮ್, ಅಷ್ಟೇ. ಅದರಿಂದ ಅಷ್ಟೇ ಸರ್. ನಾನು ತಪ್ಪು ಮಾಡಿದೆ ಇದ್ದಾಗ ನಾನು ಯೋಚನೆ ಮಾಡಲ್ಲ ಸರ್. ತಪ್ಪು ಮಾಡಿದ್ರೆ ಮಾತ್ರ ಸರ್. ಇನ್ನೊಂದು ಗಣೇಶ್ ಸರ್, ದೇವರನ್ನೇ ನನ್ನ ಮನೆ ಬಾಗಿಲಿಗೆ ಹೋಗಿ ಹುಡ್ಕೊಂಡು ಫಸ್ಟು ಸಾರಿ ಕೇಳ್ತೀನಿ ನಾನು ಅಂಥ ಕ್ಯಾರೆಕ್ಟರ್ ನಿಜವಾಗ್ಲೂ ಸರ್. ಆ ವಿಷಯದಲ್ಲಿ ಮಾತ್ರ ತುಂಬ ಇದು. ನೀವು ನನ್ನನ್ನೇನೋ ನೋಡದೆ ಇರೋ ಥರ ನೀವು ಕೇಳ್ತಿದ್ದೀರ, ಅಂತ ಹಸು ಮಗು ಥರ ಕೇಳ್ತಿದ್ದೀರಾ ಒಂಥರ. ಅದು ನನಗೆ ಆಶ್ಚರ್ಯ ಆಗ್ತದೆ. ಎಷ್ಟು ವರ್ಷನೇ ನೋಡಿದ್ದೀರಾ ನೀವು ನನ್ನ? ಮತ್ತೆ ಇಲ್ಲ, ಮುಗ್ಧತೆಯನ್ನು ನನ್ನ ಮೇಲೆ ಹೊರಿಸಿದ ಅದು ಖುಷಿ ಆಯಿತು. ಅದಲ್ಲ, ಅದು ಅದರ ಹಿನ್ನೆಲೆಯಲ್ಲಿ ಬೇರೆ ಏನೋ ಇರ್ತದೆ. ಇಂಥದ್ದೆಲ್ಲ ಬಂದಾಗ ಆಡಿಯನ್ಸ್ ಸಪೋರ್ಟಿಗೆ ಬರ್ತದೆ. ಸಪೋರ್ಟ್ ಅಂದರೆ ಅದನ್ನು ಸಪೋರ್ಟ್ ಮಾಡಿದ್ದು ಅಂತಲ್ಲ. ಓಂ ಪ್ರಕಾಶ್ ಅವರು ನಮಗೇನು ಗೊತ್ತು, ನಮಗೆ ಗೊತ್ತು, ಆ ಕಾರಣಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ನಾವಿಬ್ಬರು ಸ್ನೇಹಿತರು ಅಂತ ತಿಳ್ಕೊಳ್ಳಿ, ಓಕೆ, ಒಂದು 2 ನಿಮಿಷ ಆಯಿತು. ನೀವು ನಿಮ್ಮ ಬಗ್ಗೆ ನಾನು ಅದು ಹೇಳುವಂಥ ಇದಲ್ಲ. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದಾಗ, ಇಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ಅಂದಾಗ, ಅದು ಕನ್ವಿನ್ಸ್ ಮಾಡುವಂಥ ನೆಸಿಟಿ ಏನಿದೆ? ಇಲ್ಲ. ಏನಕ್ಕೆ ಕನ್ವಿನ್ಸ್ ಮಾಡಬೇಕು? ಅದು ಅಲ್ಲೇ ಆಯಿತು. ಈ ಫ್ಯಾಮಿಲಿಗೆ ಅದು ಮುಜುಗರ ಅಲ್ವಾ? ಓಂ ಪ್ರಕಾಶ್ ಏನು ಅಂತ ಚೆನ್ನಾಗಿ ಗೊತ್ತು ಸರ್ ಅವ್ರಿಗೆ. ಏನಕ್ಕೆ ಸರ್ ಅವ್ರಿಗೆ ಫ್ಯಾಮಿಲಿಗೆ ನಾನು ಕನ್ವಿನ್ಸ್ ಮಾಡಬೇಕು? ಅವ್ರಿಗೆ ಚೆನ್ನಾಗಿ ಗೊತ್ತು ಓಂ ಪ್ರಕಾಶ್ ಏನು ಅಂತ. ಅವೆಲ್ಲ ನಿಮ್ಮ ತುಂಬ ಕೆಟ್ಟ ಗುಣವನ್ನು ಕ್ಷಮಿಸಿದ್ದಾರೆ ಮನೆಯವರು? ನಾನು ಕೆಟ್ಟ ಗುಣ ಏನು ನೀವು ಕಂಡಿಡ್ದಿರೋದು ಹೇಳಿ? ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ತೀರಲ್ಲ. ನಾನು ಗೊತ್ತಿಲ್ಲದೆ ಮಾತಾಡ್ತಿಲ್ಲ, ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಗಲ್ಲ ಮತ್ತೆ ಈ ಸೆಟ್ನಲ್ಲಿ ನನಗೆ ಅದು ಗೊತ್ತಿರಲಿಲ್ಲ. ನಾನು ಕೆಲಸದಲ್ಲೇ ಹೌದು, ಅದು 100% ಕರೆಕ್ಟ್. ನಾನು ಕೆಲಸದಲ್ಲಿ ಇದ್ದಾಗ ಮಾತ್ರ ನಾನು ಕೆಲಸ ಏನು ಮಾಡ್ತೀನಿ ಸರ್. ನಮ್ಮ ತಾಯಿಯವರು ಒಂದ್ಸಲಿ ಬಂದು ನಿಂತಿದ್ರು ಸರ್, ನೀವು ನಂಬಲ್ಲ. ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಇದ್ದಾರೆ, ಹೆಂಗೆ ಮಾತಾಡ್ತಾ ಇದ್ದೀನಿ ಎದುರುಗಡೆ. ನಮ್ಮ ತಾಯಿ ಬಂದು ನಿಂತಿದ್ದಾರೆ, 1 ಅವರಿಂದ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ ನನ್ನ. ನನ್ಗೆ ಗುರ್ತಿಡಕ್ ಆಗ್ತಿಲ್ಲ ಸರ್. ನಾನು ಅಯ್ಯೋ ಕೆಲ್ಸದಲ್ಲಿ ನಾನು ಅಷ್ಟು ಇದಾಗಿದ್ದೆ. ಆಮೇಲೆ ರಾತ್ರಿ ಮನೆಗೆ ಬಂದಾಗ ಹೇಳಿದ್ರು, ನೀನೇನು ಅಷ್ಟೊಂದು ಕೆಲಸದಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿರ್ತೀಯ ಕಣೋ, ನಾನು ಬಂದು ನಿಂತಿದ್ದು ನೀನು ನೋಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸರ್ ನೀವು ನಂಬಲ್ಲ, ನನ್ನ ಮಕ್ಳು ನನಗೆ ಎಷ್ಟು ನಾನು ವರ್ಕಲ್ಲಿ ಇದಿರ್ತೀನಿ. ನಾನು ದೊಡ್ಡ ವ್ಯಕ್ತಿ, ನಾನೇನೋ ದೊಡ್ಡ ಮೇಧಾವಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಅಷ್ಟು ಅಡಿಕ್ಟ್ ಆಗಿರ್ತೀನಿ ವರ್ಕ್ಗೆ. ನನ್ನ ಎದುರುಗಡೆ ನನ್ನ ಮಕ್ಕಳು ಹೋದ್ರೆ ನನ್ನ ಮಕ್ಕಳ ಹೆಸರು ಗೊತ್ತಿಲ್ಲ ಸರ್ ನನಗೆ. ಸುಳ್ಳಲ್ಲ, ದೇವರಾಣೆಗೂ ನನ್ನ ಸ್ನೇಹಿತರು ಹೇಳಿದ್ದಾರೆ. ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ, ಶ್ರೀಕಾಂತ್ ಮತ್ತು ನಾಗಿ ಮತ್ತು ಸುದಿ ಅಂತೆಲ್ಲ. ಅವರೆಲ್ಲ ನನ್ನ ಮನೆಗೆ ತುಂಬ ಫ್ರೆಂಡ್ಸ್. ಅವ್ರು ಬಂದಾಗ ನನ್ನ ಮಗನ ಬರ್ತ್ಡೇ ಇತ್ತು. ನೀವು ನಂಬ್ತೀರ ಬಿಡ್ತೀರ, ಬೇಕಾದ್ರೆ ನೀವು ಸಿಗ್ದಾಗ ಕೇಳಿ. ಅವ್ರು ಪ್ರೊಡ್ಯೂಸರ್ಸು, ನಿಮಗೂ ಗೊತ್ತವರು ಶ್ರೀಕಾಂತ್ ಅವರೆಲ್ಲ. ಶ್ರೀಕಾಂತ್ ನಮ್ಮ ಕನಕಪುರ ಶ್ರೀಕಾಂತ್ ಅವರು ಮತ್ತು ಸುದಿ ಅವರೆಲ್ಲ ಇದಾರಲ್ಲ, ಅವ್ರನ್ನ ಬೇಕಾದ್ರೆ ಕೇಳಿ ನೋಡಿ. ನನ್ನ ಮಗನ ಹೆಸರು ಹೇಳಕ್ಕೆ 10 ನಿಮಿಷ ಆಯ್ತು ನನಗೆ. ಬರ್ತ್ಡೇ ಅವತ್ತು ಒಂದು. ಅಂದರೆ ನಾನು ವರ್ಕಲ್ಲಿ ಅಷ್ಟು ಬ್ಯುಸಿ ಇದ್ದೆ. ನಾನು ಆಗಲ್ಲ, ನನಗೆ ವರ್ಕಲ್ಲಿ ಇದ್ದಾಗ ನಾನು ಯಾರನ್ನೂ ಹತ್ರ ಸೇರಿಸ್ಕೊಳ್ಳಲ್ಲ ಸರ್. ನನಗಾಗಲ್ಲ, ನನಗೆ ಯಾರಿದ್ರೂ ನಾನು ಕೇರ್ ಮಾಡಲ್ಲ. ನಾನು ಅವೆಲ್ಲ ಇದಿಲ್ಲ ಸರ್. ನನ್ನ ಅಂಥದ್ದೇನಿದೆ, ನಂಗೆ ಅಂಥ ನೆಸಿಟಿಯಿಂದ ನಾನು ಒಳ್ಳೆಯವನು ಅಂತ ತೊಗೊಳಕ್ಕೆ ಅಲ್ಲಿ ನಂಗೆ ನೆಸಿಟಿ ಇಲ್ಲ. ನನ್ನ ಕೆಲಸ ನನ್ನ ಕರ್ತವ್ಯ. ಯಾರನ್ನೂ ಮೆಸ್ಸಕ್ಕೆ ಮಾತ್ರ ನಾನು ಕೆಲಸ ಮಾಡಲ್ಲ ಸರ್. ಇದಂತೂ ಸತ್ಯ. ಅದೊಂದು ಇದು. ನಾನು ಇವತ್ತವರೆಗೂ ನನ್ನ ಇಷ್ಟು ವರ್ಷ ಸರ್ವಿಸಲ್ಲಿ 50ನೇ ಪಿಕ್ಚರ್ ಮಾಡ್ತಾ ಇದ್ದೀನಿ. ಈಗ ನಾನು ಹೊರಟಿದ್ದೀನಿ ಅಂತಂದರೆ ಆ ಕೆಲಸ ನನ್ನನ್ನು ಕಾಪಾಡ್ತಿರೋದು ಕಲಾ ಸರಸ್ವತಿ ದೇವರು. ಅವಳು ನನ್ನ ಮಡ್ಲೆ ಇಟ್ಕೊಂಡು ನನ್ನ ಕಾಪಾಡ್ತಿದ್ದಾಳೆ. ಮತ್ತು ನಾನು ತಪ್ಪು ಅಂತ ಹೋಗ್ತಿದ್ರೆ ಅವಳು ಯಾಕೆ ಇಟ್ಕೊಂಡು ದಾರಿ ಬಿಟ್ಬಿಟ್ಟು ಹೋಗ್ತಾ ಇದ್ಲು.
ನನಗೆ ಗೊತ್ತು ಸರ್ ಅದಕ್ಕೆ. ನಾನು ಅದರಿಂದ ನಾನು ಅವೆಲ್ಲ ಬೇರೆ ಎಲ್ಲ ಯೋಚನೆ ಮಾಡಲ್ಲ. ನಾನು ಕೆಲಸಕ್ಕೆ ಗೌರವ ಕೊಡ್ತೀನಿ. ಯಾರಿಗೋ ನಾಟಕ ಆಡೋಕ್ಕೋಸ್ಕರನೋ ಇದಕ್ಕೋಸ್ಕರ ನಾನು ಮಾತಾಡಲ್ಲ. ಆಮೇಲೆ ನಾನು ಕೆಲಸನ ನಾನು ಫಾಯ್ದಾ ಉಟಾಯಿಸ್ಕೊಳ್ಳಲ್ಲ. ನಾನು ಕೆಲಸ ಇಟ್ಕೊಂಡು ಅದನ್ನು ಫಾಯ್ದಾ ಉಟಾಯಿಸ್ಕೊಳ್ಳಲ್ಲ. ನಾನು ಅದಕ್ಕೆ ಕೆಲಸಕ್ಕೆ ನಾನು ಎಷ್ಟು ಗೌರವ ಕೊಟ್ಟು ಕೆಲಸ ಮಾಡ್ತೀನೋ ಆ ಕೆಲಸ ನನಗೆ ಅಷ್ಟು ಗೌರವ ತಂದು ಕೊಡುತ್ತೆ, ಪ್ರೀತಿ ಕೊಡುತ್ತೆ. ಇದನ್ನು ನಾನು ನಂಬಿರೋನು ಸರ್. ನಾನು ಆ ಥರ ಅಲ್ಲ ಸರ್. ಸಿಕ್ಕಾಪಟ್ಟೆ ಕುಡಿದ್ದೀರಾ? ಇಲ್ಲ. ಯಾರು ಹೇಳಿದ್ದು? ಕುಡಿದಿಲ್ಲ? ಇಲ್ಲ. ತುಂಬ ವಿಷಯ ನಂಗೆ ಗೊತ್ತಿಲ್ಲ ಆಗಿದ್ದಾರೆ ಇಲ್ಲ ಸರ್. ಪ್ರಕಾಶ್ ಬಗ್ಗೆ. ಇಲ್ಲ ಸರ್, ಇಲ್ಲ ಸರ್. ನಂಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಸರ್. ನನಗೆ ಯಾಕೆ? ನಾನು ಏನು ಕುಡಿಬೇಕು? ಏನು ಸಿನಿಮಾದವ್ರು ಅಂತೇಳಿ ಹೇಳಿದ್ರೆ ಕುಡುಕರು ಅಂತ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಅಲ್ಲ, ಬೇರೆ ಯಾರು ಬೇಕಾದ್ರೆ ಹಾಕ್ಕೊಳ್ಳಿ, ನನಗೆ ಬೇಡ ಅದು. ನೀವು ಯಾವತ್ತಾದ್ರೂ ನೋಡಿದ್ದೀರಾ ಬಲ್ಲಿ? ನಾನು ನೋಡಿಲ್ಲ, ಅದಕ್ಕೆ ಇಲ್ಲ ಸರ್. ನಾನು ಆಮೇಲೆ ತುಂಬ ಕಡೆ ಬಿಸ್ನೆಸ್ಗೆ ಹೋದಾಗ ಸರ್, ನೀವು ನಂಬ್ತಿರೇ ಬಿಡ್ತಿರೋ, ಟೇಬಲ್ ಮ್ಯಾನರ್ಸ್ಗೋಸ್ಕರ ನಾನು ಒಂದು ಗ್ಲಾಸ್ ಬಿಯರ್ ಕುಡಿಯೋದು ಇವೆಲ್ಲ ಮಾಡ್ತೀನಿ. ಅಂದರೆ ಅವರೆಲ್ಲ ಮಾತಾಡ್ತಿರ್ತಾರೆ, ಏನೋ ತೊಗೊಂಡಿರ್ತಾರೆ, ನಾನು ಅವ್ರಿಗೆ ಬೆಲೆ ಕೊಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಸರ್. ನನಗೆ ನೆಸಿಟಿ ಇಲ್ಲ ಸರ್. ನಾನು ಏನಕ್ಕೆ ಅದರಿಂದ ಏನು ಸಿಗುತ್ತೆ ನನಗೆ ಇವತ್ತವರೆಗೂ ಗೊತ್ತಿಲ್ಲ. ನಾನು ಅದಕ್ಕೆ ಕಾಫಿ ಟೀ ಜಾಸ್ತಿ ಕುಡಿತೀನಿ. ನಾನು ತಲೆ ಕೆಡ್ಸ್ಕೊಳ್ಳೋದಾಗಲಿ, ತಲೆನ ಇದು ಮಾಡೋದಾಗಲಿ ಎಲ್ಲ ಏನಕ್ಕೆ ಮಾಡ್ತೀನಿ? ನನ್ನ ಆ ಟೆನ್ಷನ್ಗೋಸ್ಕರ. ಅದು ಕಮ್ಮಿ ಆಗುತ್ತೆ ನನಗೆ ಆ ಟೆನ್ಷನ್ ಆ ಥರ ಮಾಡಿದಾಗ. ನನಗೆ ಅದಕ್ಕೆ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಷ್ಟೇ. ಅದರಲ್ಲಿ ಏನಿದೆ? ನಾನು ಕೆಲಸ ಚೆನ್ನಾಗಿ ಬಂದುಬಿಟ್ರೆ ದಾಸ ನಾನು, ಯಾರೇ ಆಗಿರಲಿ ಕಾಲಿಗೆ ಬಿದ್ದುಬಿಡ್ತೀನಿ. ಕೆಲಸ ಆಗಬೇಕು ಅಷ್ಟೇ. ನಾನು ಏನೇ ಮಾಡಿದ್ರು ಅದು ಫ್ಲಾಪ್ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ಬಟ್ ನಿಯತ್ತಾಗಿ ಕೆಲಸ ಮಾಡ್ತೀನಿ ಸರ್. ಅದಂತೂ ನನ್ನ ಇದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ನನಗೆ ನಾನೇ ಬೈಕೋತೀನಿ. ಆ್ಯಕ್ಚುಲಿ ನಾನು ತಪ್ಪು ಮಾಡಿದ್ದೀನಿ, ತಿದ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್. ಆ ಥರ ನನ್ನ ಕ್ಯಾರೆಕ್ಟ್ರು. ನಿಮಗಿಂತ ದೊಡ್ಡ ಸ್ಟಾರ್ ಡೈರೆಕ್ಟರ್ ನೋಡೋದು ಅಸೂಯೆ ಆಗಲ್ವಾ? ಖುಷಿ ಆಗುತ್ತೆ ಸರ್. ಇಂಥ ಡೈರೆಕ್ಟ್ರ್ ಜೊತೆ ಏನಾದರೂ ನಾನು ಅವರಿಂದ ಏನೋ ಕಲಿಬೋದಾ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ. ನಾನು ಆ ಥರ ಕ್ಯಾರೆಕ್ಟರ್ ಸರ್. ಯಾಕೆಂದರೆ ವರ್ಷಕ್ಕೆ ರಿಲೀಸ್ ಆಗೋ 139 ಸಿನಿಮಾ, 139ಕ್ಕೂ ಓಂ ಪ್ರಕಾಶ್ ಒಬ್ಬನೇ ಡೈರೆಕ್ಟರ್ ಅಲ್ವಲ್ಲ. ಏನೋ ನಾನು 2-3 ಮಾಡ್ಬೋದು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಬೇರೆ ಡೈರೆಕ್ಟರ್ಗಳು ಮಾಡ್ಬೇಕಲ್ವ. ಸೊ ಅವ್ರ ಸಿನಿಮಾಗಳನ್ನ ನೋಡಿದಾಗಲೋ, ನಮ್ಮ ಹಿರಿಯರು ಯಾರೋ ಬೇರೆಯವ್ರು ಮಾಡಿದಾಗಲ, ನಮಗಿಂತ ಜಾಸ್ತಿ ಯಶಸ್ಸು ಸಿಕ್ಕೋ ಸಿನಿಮಾಗಳನ್ನ ನೋಡಿದಾಗ ಅದರಿಂದ ನಾನು ಏನು ಕಲಿಬೋದು ಅಂತ ಕಲಿತೀನಿ ಸರ್. ಫೋನ್ ಮಾಡಿ ಬೆನ್ನು ತಟ್ಟೋದಿದೆ? ಬಾಗ್ಲಿಗೆ ಹೋಗ್ಬಿಟ್ಟಿರ್ತೀನಿ. ಯೋಗರಾಜ್ ಭಟ್ರಿಗೆ ಮಳೆ ಸ್ಪಾಟ್ಗೆ ಹೋಗ್ಬಿಟ್ಟು ಬಂಗಾರು ಮಳೆ ಅದಕ್ಕಿಂತ ಮುಂಚೆ ಮಣಿ ಪಿಕ್ಚರ್ ನೋಡಿದ್ದೆ. ಮಣಿ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಓಕೆ. KSN ಕುಮಾರ್ ಅವರು ಮತ್ತೆ ಅವರೆಲ್ಲ ರಂಗ ಎಸ್ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ರು. ಆವಾಗ ಮಣಿ ಸುಮಾರು ಆಯಿತು ಪಿಕ್ಚರು ಇದು. ಅವಾಗ ರಂಗ ಎಸ್ ಅವ್ರು ಬೇಕಾ ಬೇಡವಾ ಅಂತ ಡಿಸ್ಕಸ್ ಮಾಡ್ತಿದ್ರು. ಅವಾಗ ನಾನು KSN ಕುಮಾರ್ ಅವ್ರು ಕರೆದು ಹೇಳಿದೆ, ಮಣಿ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇವರು ಕನ್ನಡಕ್ಕೆ ತುಂಬ ಒಂದು ದೊಡ್ಡ ಒಳ್ಳೆ ಡೈರೆಕ್ಟರ್ ಆಗ್ತಾರೆ, ಯಾರೇ ಹೇಳಿದ್ರು ಯಾರೋ ಮಾತಾಡಿದ್ರು ಅಂತ ದಯವಿಟ್ಟು ಅವ್ರನ್ನ ಆ ಸಿನಿಮಾಯಿಂದ ಹೊರಗಡೆ ಇಡಬೇಡಿ. ಆಮೇಲೆ ಆ ಸಿನಿಮಾಗೆ ಅವ್ರು ಮಾಡಬೇಕು, ಅವರೇ ಕೆಲಸ ಮಾಡೋದು ಚಂದ, ಅಷ್ಟು ಒಳ್ಳೆ ಡೈರೆಕ್ಟ್ರು ಅಂತೇಳಿ ನಾನು ಮಾತಾಡಿರೋಂಥ ವ್ಯಕ್ತಿ ಸರ್. ನಾನು ಆಮೇಲೆ ಯೋಗರಾಜ್ ಭಟ್ರಿಗೆ ಕಾಲೇಜಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು, ಸಿಟಿ ಮಾರ್ಕೆಟ್ ಹತ್ರ. ಕಾಲೇಜ್ ಹೋಗಿ ಬಕ್ಕೆ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ಬಂದೆ. ಅದು ನನ್ನ ಕರ್ತವ್ಯ ಸರ್. ಈಗ ರೀಸೆಂಟಾಗಿ ಕಾಂತಾರ, ರಿಷಬ್ ಶೆಟ್ಟಿ, ನಾನು ಬರೀ ಟ್ರೈಲರ್ಗೆ ಫೋನ್ ಮಾಡಿ ಹೇಳಿದೆ. ಕಾಂತಾರ ಟ್ರೈಲರ್ ಫೋನ್ ಮಾಡಿ ಹೇಳಿದೆ, ಸರ್ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಎಕ್ಸ್ಟ್ರಾರ್ಡನರಿ ಟ್ರೈಲರ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ ಫೋನ್ ಮಾಡಿ ಹೇಳಿದೆ. ನಮಗೆ ಖುಷಿ ಆಗುತ್ತೆ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲ ಒಂದು ಕಡೆ ಇಟ್ ಫಾರ್ಮುಲಾ ಸಿಕ್ತು, ಅವ್ರು ಮಾಡ್ತಿದ್ದಾರೆ ಕೆಲಸ ಅಂತ ಅಂದಾಗ ಅವ್ರ ಹಿಂದೆ ನಾವು ಮಾತಾಡೋದು ನಮ್ಮ ಕರ್ತವ್ಯ ಸರ್. ನನ್ಗೆ ಆ ಥರ ಆಸೆ ಸರ್. ನನಗೆ ನಾವು ಇನ್ನೊಬ್ಬರು ಸಕ್ಸಸ್ ಮಾಡ್ತಾರೆ ಆಮೇಲೆ ಅದು ಮಾಡ್ತಾರೆ ಅಂತೇಳಿ ತಪ್ಪಾಗಿ ಮಾತಾಡೋದು, ನಮ್ಮ ಸಿನಿಮಾ ಯಾವಾಗದು ನಾಳೆ ದಿನ ಬಂದಾಗ ಬೇರೆ ಯಾರೋ ತಪ್ಪಾಗಿ ಮಾತಾಡಿದಾಗ ನಮಗೆ ಬೇಜಾರಾಗಲ್ವ ಸರ್. ಅದಕ್ಕೆ ಆ ಥರ ಎಲ್ಲ ಮಾತಾಡ್ಕೊಡ್ದು ಸರ್. ಯಾರೇ ನಿರ್ದೇಶಕರಾಗಲಿ, ಯಾರೇ ರೈಟರ್ ಆಗಲಿ, ಯಾರೇ ಕಲಾವಿದ್ರಿಗಾಗಲಿ ಚೆನ್ನಾಗಿ ಮಾಡಿ ಒಳ್ಳೇದಾಗಲಿ ಅನ್ನೋದು ನಮ್ಮ ಭಾವನೆ ಸರ್, ನನ್ನ ಕ್ಯಾರೆಕ್ಟರ್ ಅದು. ಈಗ ರಿಷಬ್ ಶೆಟ್ಟಿಗೆ ಫೋನ್ ಮಾಡಿ ಆ ಟ್ರೈಲರ್ ನೋಡಿದಾಗ ನಾನು ಖುಷಿ ಆಗಿದೆ, ತುಂಬ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದಿರಿ. ಅಂಥದ್ದು ನಿಮ್ಗೇನಾದರೂ ಬಂದಿದೆ ಯಾರಾದರೂ ಫೋನ್ ಮಾಡಿ ನಿಮ್ಮ ಯಾವುದೇ ಸಿನಿಮಾಕ್ಕೆ ಸಂಬಂಧಪಟ್ಟು? ಯಾರೂ ಹೇಳಿಲ್ಲ ಸರ್. ನಂಗೆ ಗೊತ್ತಿಲ್ಲ, ಅವ್ರದ್ದು ಕೇಳ್ಬೇಕಲ್ಲ. ಇಲ್ಲ ಸರ್, ನನಗೆ ಯಾರು ಹೇಳಿಲ್ಲ ಸರ್. AK-47 ಸಿನಿಮಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೂ ಹಿಂದೆ ತಗೊಳಕ್ಕಾಗ್ತಿಲ್ಲ. ಸಿನಿಮಾ ಓಂ ಪ್ರಕಾಶ್ ಪಿಕ್ಚರ್ ಇದು ಡಬ್ಬಾ ಥರ ತೆಗ್ದಿರ್ತಾನೆ, ಡಬ್ಬಾ ಥರ ಇರುತ್ತೆ ಅಂತ ಅಂದ್ಕೊಂಡು ಬಂದ ಜನಗಳಿಗೆ ಅದನ್ನ ಡೈಜೆಷನ್ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಇದು ಬೇರೆ ಯಾರೋ ಮಾಡಿರ್ತಾರೆ, ಅಸಿಸ್ಟೆಂಟ್ ಯಾರೋ ಮಾಡಿರ್ತಾರೆ, ಇನ್ನೊಬ್ಬ ಮಾಡಿರ್ತಾರೆ ಅಂತ ತಗೊಳಕ್ಕೆ ಆಗ್ತಿಲ್ಲ ಕೈಲಿ. ಅದು ಯಾವತ್ತೂ ಅಷ್ಟೇ ಸರ್, ಸಕ್ಸಸ್ ಅಂದಾಗ ಅವ್ರು ಬೆನ್ನಿಂದೆ ನಾವು ನಿಂತಿದ್ದೀವಿ ಅನ್ನೋದು ಮಾತು ಹೇಳಲೇಬೇಕು ಸರ್. ನನ್ನ ಕರ್ತವ್ಯ ಸರ್.
ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾರೇ ನಿರ್ದೇಶಕರು ಬರಲಿ, ನಾನು ಚಿಕ್ಕ ಹುಡುಗಾಗಲಿ ದೊಡ್ಡವನಾಗಲಿ ಸರ್ ನಿಂತ್ಕೊಂಡು ನಮಸ್ಕಾರ ಮಾಡಿ ಆಮೇಲೆ ಮಾತಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಅದು. ಅದನ್ನೇ ಹೇಳಿದ್ದು ಊರ್ವಶಿ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ಟು ಅವ್ರು ಯಾರ ಏನು ಅಭಿಪ್ರಾಯ ನನಗೆ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆಪ್ಪ. ಅದರ ಡೈರೆಕ್ಟ್ರ್ ಓಂ ಪ್ರಕಾಶ್ ಅಪ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವಿಮರ್ಶನೆ. ಅದು ವಿ ಸೋಮಶೇಖರ್ ಸರ್ ಡೈರೆಕ್ಟ್ರು, ಅವರು ಬಂದಿದ್ರು ಸರ್, ನನ್ನ ಗುರುಗಳು ಅವರು. ಅವರು ಎಂತೆಂಥ ಸಿನಿಮಾಗಳೇ ಮಾಡಿದ್ದಾರೆ. ಕನ್ನಡದ ಶೋಲೆ, ಶಂಕರ್ ಗುರು ಅಂಥ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರುವಂಥ ನಿರ್ದೇಶಕರು. ಅವ್ರ ಜೊತೆ ನಾನು ಕೆಲಸ ಮಾಡಿ ನಾನು ನಿರ್ದೇಶನ ಕೆಲಸ ಮಾಡಿದೆ. ಅವ್ರು ಒಂದೇ ಮಾತಂದ್ರು ಸರ್, ರಾಜ್ಕುಮಾರ್ ಸರ್ಗೆ, ನನ್ನ ಹೆಸರನ್ನ ಉಳಿಸುವಂಥ ಡೈರೆಕ್ಟರ್ ಸರ್ ಇವನು. ಇದಕ್ಕಿನ್ನ ದೊಡ್ಡ ಮಾತು ನನಗೆ ಬೇಕಾ? ಅವ್ರು ಎಂತೆಂಥ ವರ್ಕರ್ ಮಾಡಿದ್ದಾರೆ, ಅವ್ರ ಕೈ ಕೆಳಗಡೆ ಕೆಲಸಗಳನ್ನ, ಆ ಒಂದು ಸ್ಥಾನ ನನಗೆ ಕೊಟ್ಟರು. ಸೂಪರ್. ಅಯ್ಯೋ ಎಂಥ ಮಾತು ನನಗೆ ಸರ್ಟಿಫಿಕೇಟ್ ಅದು. ನಾನು ತಡ್ಕೊಳಕ್ಕಾಗಲಿಲ್ಲ ಸರ್ ಅವತ್ತು, ನಿಜವಾಗ್ಲೂ ಅಷ್ಟು ಅಂತ ಒಳ್ಳೆ ಮಾತು ಹೇಳಿದ್ರು ಡೈರೆಕ್ಟ್ರು. ಗ್ರೇಟ್ ಸರ್. ನಮ್ಮಲ್ಲಿ ನಾವೆಲ್ಲ ಆಮೇಲೆ ಹೊಂದಾಣಿಕೆ ನನಗೆ ಇದ್ರೆ ಸರ್, ನಾವು ಬೇಕಾದ್ರೆ ನೀವು ಒಂದಿನ ಬೇಕಾದ್ರೆ ರಾಮಚಂದ್ರ ಸರ್ ನಾನು ಹೇಳಿದ್ದೆ ಸರ್, ನಮ್ಮ ಅರಗಡಿ ರಾಮಚಂದ್ರ, ನೀವು ನಂಬ್ತಿರೋ ಬಿಡ್ತಿರೋ, ಡಿ ವಿ ಸುಧೀಂದ್ರ ಸರ್ಗೆ ಹೇಳಿದ್ದೆ, ಆಮೇಲೆ ವೆಂಕಟೇಶ್ವರ್ಗೂ ನಾನು ಹೇಳಿದ್ದೆ ಅನ್ಸುತ್ತೆ. ನೀವು ನಂಬ್ತಿರೋ ಏನಕ್ಕೋಸ್ಕರ ಇವೆಲ್ಲ ಮಾತಾಡ್ತೀನಿ ಅಂತಂದರೆ ಸರ್, ಎಲ್ಲರೂ ಸೇರಿಸಿ ಇಡೀ ಇಂಡಸ್ಟ್ರಿ, ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿಸಿ ಸರ್, ಖರ್ಚು ಎಷ್ಟಾಗುತ್ತೆ ನಾನು ಕೊಡ್ತೀನಿ, ಬೇಕಾದ್ರೆ ನೀವು ಕೇಳಿ ನೋಡಿ. ನಾನು ಕ್ಯಾಮ್ರಾ ಮುಂದೆ ಕೂತಿದ್ದೀನಿ, ದೇವರಾಣೆ ಹೇಳಿದ್ದೆ, ಎಲ್ಲಾನು ಕೂರಿಸಿ ನಮ್ಮಲ್ಲಿ ಇರೋ ಈಗ ಒಂದು ತೆಗ್ದಾಕ ನಾನು. ಆಮೇಲೆ ನೀವು ಹಿರಿಯರೆಲ್ಲ ಕುತ್ಕೊಳ್ಳಿ, ನೀವು ಕುತ್ಕೊಂಡು ನಮ್ಮಲ್ಲಿ ಏನು ಲೂಪೋಸ್ ಇದೆ ನಮ್ಗೆ ಗೊತ್ತು. ಸಿನಿಮಾ ಮುಗಿದ್ಮೇಲೆ ನೀವು ಬರೀತೀರಾ, ಈ ಸಿನಿಮಾ ಇದು ಹಿಂಗೆ ಅಂತ ಬರೀತೀರಾ. ಅದಕ್ಕೆ ಮುಂಚೆ ಸಿನಿಮಾ ತೆಗಿಯೋರ್ಗೆ ನೀವೇನು ನನ್ಗೆ ಹೇಳ್ತೀರಾ, ನೀವು ನಮ್ಗೆ ಹೇಳ್ಕೊಡಿ. ಆಮೇಲೆ ನಮ್ಮಲ್ಲಿರೋ ಇದನ್ನು ಹೀಗೋ ನಾವು ಹೊಡೆದಾಕಿ ನಮ್ಮನ್ನು ಒಂದು ಮಾಡಿ ಸರ್ ಅಂತ ದೇವರಾಣೆ ಕೇಳಿದ್ದೀನಿ. ಗೊತ್ತಾ ಸರ್? ಏನಾಯಿತು? ಆಗಲಿಲ್ಲ ಸರ್. ಯಾಕೆ ಗೊತ್ತಿಲ್ಲ, ನಿಜ ಕೇಳಿ. ಎಂತ ಒಂದು ಒಳ್ಳೆ ಆಲೋಚನೆ. ಮದರ್ ಪ್ರಾಮಿಸ್ ಕೇಳಿದ್ದೀನಿ, ನನ್ನ ಕೆಲಸದ ಮೇಲೆ ಹಣ ಸಾಧ್ಯನೇ ಇಲ್ಲ. ಈ ಬಿಸಿ ಮಧ್ಯೆ ನೀವೇ ಸಿಕ್ಕಾಪಟ್ಟೆ ಬಿಸಿ ಇರ್ತೀರಿ, ಅದರ ಮಧ್ಯೆ ಅದೊಂದು ಯೋಚನೆ ಬಂದು ಅದನ್ನು ಕಾರ್ಯಗತ ಮಾಡ್ಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಂದ್ರೆ ನಾನು ದೇವರಾಣೆ ಹೇಳಿದ್ದೀನಿ, ಎಷ್ಟು ಖರ್ಚಾಗುತ್ತೆ ನಾನು ಕೊಡ್ತೀನಿ, ಎಷ್ಟು ಖರ್ಚಾದ್ರೂ ಕೊಡ್ತೀನಿ, ದಯವಿಟ್ಟು ಇದೊಂದು ಪ್ರೋಗ್ರಾಮ್ ಮಾಡಿ, ಎಲ್ಲನೂ ಮುಂದೆ ಸೇರಿಸಿ, ಮನಸ್ಸು ಬಿಚ್ಚಿ ಮಾತಾಡಿ. ಎಲ್ಲರೂ ಮಾತಾಡೋಣ. ಆಮೇಲೆ ನೀವು ಮೇಜರ್, ನೀವು ಪತ್ರಕರ್ತರು, ಅವಾಗ ಮಾಧ್ಯಮ ಬಂದಿರಲಿಲ್ಲ ಸರ್, ನೀವು ಪತ್ರಕರ್ತರು ಎಲ್ಲರೂ ಕುತ್ಕೊಳ್ಳಿ, ನೀವು ಹಿರಿಯರು ಒಂದು 5 ಜನ ಕುತ್ಕೊಂಡು ಸಿನಿಮಾ ಮುಗಿದ್ಮೇಲೆ ಬರೀತೀರಿ, ಈ ಸಿನಿಮಾ ಇದು ಅದು ನಿಮ್ಮ ಕರ್ತವ್ಯ, ನೀವು ಮಾಡ್ತೀರಾ. ಬರೆಯಕ್ಕಿಂತ ಮುಂಚೆ, ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಸಿನಿಮಾದವ್ರಿಗೆ ನೀವೇನು ಹೇಳ್ಬೇಕು ಅಂತ ಇಷ್ಟಪಡ್ತೀರಾ, ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡು ಅದನ್ನ ನಮ್ಗೆ ಹೇಳಿ, ತಿದ್ಕೊಳ್ಳೋಣ, ತಿಳಿಸಿ, ನಮ್ಗೆಲ್ಲರಿಗೂ ಹೇಳಿ ಸರ್ ದಯವಿಟ್ಟು. ಆಮೇಲೆ ನಮ್ಮನ್ನೆಲ್ಲ ಒಂದು ಮಾಡಿ ಸರ್, ನಾವೆಲ್ಲ ಒಂದು ಸರ್ ಅಂತ ಹೇಳ್ಬಿಟ್ಟು ದೇವರನ್ನೇ ಹೇಳಿದ್ದೀನಿ ಸರ್. ಇದೆಲ್ಲ ಯೋಚನೆ ಮಾಡ್ತೀರಿ ನೀವು? ಸರ್, ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ ನಾನು ನಿರ್ದೇಶಕನಾಗಿದೆ ಏನು ಸರ್ ಪ್ರಯೋಜನ? ನಾನು ವೇಸ್ಟ್, ನನ್ನ ಮಗ ನಾನು. ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ನೀವು ಕಳ್ಳ, ನೀವು ಬಾಯ್ ಬಿಡಲ್ಲ ನೀವು, ನಂಗೆ ಗೊತ್ತು ನನಗೆ. ಅದಕ್ಕೆ ನೋಡಿ ನಗ್ತೀರಾ, ವಜ್ರಮಣಿಯವ್ರ ಥರ ನಗ್ತೀರಾ. ಅಂಥದ್ದೊಂದು ಆಗಿರ್ತಿದ್ರೆ, ಎಲ್ಲ ಒಂದು ಮೀಟಿಂಗ್ ಆಗಿರ್ತಿದ್ರೆ ತುಂಬ ಚೆನ್ನಾಗಿತ್ತಲ್ಲ. ಸಕ್ಕತ್ತಾಗಿರೋದು ಸರ್, ತುಂಬ ಚೆನ್ನಾಗಿರೋದು. ಒಳ್ಳೇದಲ್ವಾ ಸರ್? ಇದು ಎಷ್ಟು ವರ್ಷದ ಹಿಂದೆ ಹೇಳಿದ್ದು? ತುಂಬ ವರ್ಷದಿಂದ ಸರ್. ಈಗ AK-47 ಟೈಮಲ್ಲೋ ಏನೋ ಹೇಳಿದ್ದೀನಿ ಅನ್ಸುತ್ತೆ. ಅಲ್ಲ, ಈಗ ಒಂದು ಒಳ್ಳೆ ಪಕ್ವ ಟೈಮ್ ಅಲ್ವಾ ನಿಮ್ಮ ಸರ್? ಈಗ ಮಾತಿಗೊಂದು ಬೆಲೆ ಇರ್ತದೆ, ಈಗ ಹೆಚ್ಚಿನ ವೆಯ್ಟ್ ಇರ್ತದೆ. ಬುದ್ಧಿ ಹೇಳಕ್ಕೆ ಬೀದಿಗೊಬ್ಬ ಇದ್ದಾನೆ ಇವತ್ತು, ಕೇಳಕ್ಕೊಬ್ಬ ಇಲ್ಲ. ಅದು ಮೇಜರ್ ಪ್ರಾಬ್ಲಮ್. ನೀನು ಯಾರು ಹೇಳಕ್ಕೆ ಅಂತಾರೆ, ನಿಮ್ಗಿದ್ದು ದೊಡ್ಡ ಪ್ರಾಬ್ಲಮ್. ಈಗ ನೋಡಿ, ಸಿನಿಮಾಗಳು ತುಂಬ ಸೋಲ್ತಾ ಇದೆ. ಏನಕ್ಕೆ ಸೋಲ್ತಾ ಇದೆ ಅಂತ ನಾವು ಕಂಡುಹಿಡಿಬೇಕು. ಆ ಡಿಸ್ಕಷನ್ ಅಲ್ಲಿ ಅಷ್ಟೇ ಆರೋಗ್ಯವಾದ ವಾತಾವರಣ ಇಲ್ಲಿ ಇಟ್ಕೋತೀವಿ, ಆ ಥರ ಮಾಡಬೇಕು. ನಮ್ಮಲ್ಲಿಲ್ಲ ಸರ್. ಆಮೇಲೆ ಇನ್ನೊಂದು ಗಣೇಶ್ ಸರ್, ನಾನು ತಪ್ಪು ಮಾಡಿದ್ದೀನಿ ಅಂತ ತಿದ್ಕೊಂಡೇ ಗೆದ್ದಂಗೆ. ಹೌದು, ಹೇಳೋದೇ ಇಲ್ಲ ಅಂತಾರೆ. ನನ್ನ ತಪ್ಪು ಅಲ್ಲ, ಒಪ್ಪಲ್ಲ, ಹೇಳಲ್ಲ, ನಾನೇ ಸರಿ. ಜನ ನೋಡಲಿಲ್ಲ ಪಿಕ್ಚರು, ಅದಕ್ಕೆ ನಾನೇನು ಮಾಡಲಿ? ಅವಾಗ ಹೆಂಗೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ? ನಾನು ಯಾವಾಗ ಬುದ್ಧಿ ಕಲಿಯೋಕ್ಕಾಗತ್ತೆ? ನಾನು ಜನಗಳನ್ನ ತಪ್ಪು ಅನ್ನೋದು ತುಂಬ ತಪ್ಪು ಸರ್. ಅದು ಪ್ರೇಕ್ಷಕನಿಗೆ ಇಷ್ಟ ಆದರೆ ಬಂದೇ ಬರ್ತಾರೆ ಪಿಕ್ಚರ್ಗೆ. ಸಿನಿಮಾ ಕರ್ಸುತ್ತೆ ಸರ್. ಹೌದು, ನಿಮ್ಮ ಅನುಭವದಲ್ಲಿ ನಿಮಗೆ ಗೊತ್ತು, ನಿಮ್ಮ ಥರ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಸ್ಕ್ರೀನು ಕರ್ಸುತ್ತೆ ಜನಗಳನ್ನ, ಪಿಕ್ಚರ್ ಚೆನ್ನಾಗಿದೆ ಬಾ ನೋಡು ಅಂತ ಹೇಳ್ಬಿಟ್ಟು, ಅಲ್ವಾ ಸರ್? ಹೌದು. ಮತ್ತೆ ಮತ್ತೆ ಪಿಕ್ಚರ್ ಹೆಂಗೆ ಫ್ಲಾಪ್ ಆಗುತ್ತೆ? ಪಿಕ್ಚರ್ ಫ್ಲಾಪ್ ಆದರೆ ಚೆನ್ನಾಗಿಲ್ಲ ಅಂತ ಅರ್ಥ. ಅಷ್ಟೇ. ನಿಮ್ಮ ದೈನಂದಿನ ಇದು ಚಟುವಟಿಕೆ ಹೇಗಿರ್ತದೆ? ಬೆಳಗ್ಗೆ ಹೇಳ್ತೀರಿ ಅಥವಾ ರಾತ್ರಿನೇ ಹೇಳ್ತೀರಿ?
ನಿದ್ದೆ ಮಾಡ್ತೀರಾ ನಾವು? ಕಮ್ಮಿ ಸರ್, ತುಂಬ ಕಮ್ಮಿ. ಒಂದು 2 hours 3 hours ಅಷ್ಟೇ. 1 ಗಂಟೆಯಿಂದ 4 ಮೋದಿನೂ ಹಾಗೆ. ಸರ್ ನಮ್ಮ ಪ್ರಧಾನಮಂತ್ರಿ ಹಾಂ ಮೋದಿನೂ 4 ಗಂಟೆ ನಾನು ಇಲ್ಲ ಸರ್, ನಿದ್ದೆ. ತುಂಬ ಕಮ್ಮಿ ಸರ್ ನಿದ್ದೆ, ಹಾಂ. ತುಂಬ ಕಮ್ಮಿ. ಬೆಳಿಗ್ಗೆ ಒಂದು 4:15 ಎದ್ದೇಳ್ತೀನಿ ಸರ್. ಹ್ಞೂ. 4 ಎದ್ದು ಫ್ರೆಶ್ ಆಗ್ತೀನಿ ಫಸ್ಟು. ಫ್ರೆಶ್ ಆಗಿಬಿಟ್ಟು ಇವತ್ತೇನು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅಂದರೆ ಶೂಟಿಂಗ್ ಇಲ್ಲದೆ ಇದ್ದರೆ ನಿದ್ದೆ. ಕುತ್ಕೊಂಡು ಯೋಚನೆ ಮಾಡಿ ಇದೆಲ್ಲ ಮಾಡಿ ಮಾರ್ಕ್ ಮಾಡ್ಕೋತೀನಿ, ಏನೇನು ಮಾಡಬೇಕು ಏನೇನು ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬರ್ಕೋತೀನಿ, ಎಲ್ಲ ಕ್ಲೀನಾಗಿ ಬರ್ಕೊಂಡು ಎಲ್ಲ ಯೋಚನೆ ಮಾಡಿ ಇದೆಲ್ಲ ಮಾಡಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮಾಡಿ ಇದೆಲ್ಲ ಮಾತಾಡಿಕೊಂಡು ಆಮೇಲೆ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂತಂದರೆ ಮನೇಲಿ ಕೂತ್ಕೊಂಡು ನಾವೇನು ಮುಂದೆ ಮಾಡಬೇಕು ಅಂತಿದ್ದೀವಿ ಸ್ಕ್ರಿಪ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸರ್. ಫೋನ್ಗಳೆಲ್ಲ ಮಾಡಿ ರೈಟರ್ಗಳ ಹತ್ರ ಮಾತಾಡ್ತೀನಿ, ಏನು ಸರಿ ತಪ್ಪು ನಾನು ಡಿಸ್ಕಸ್ ಮಾಡ್ತೀನಿ. ನನಗೆ ನನ್ನ ತಪ್ಪನ್ನ ಹೇಳಬೇಕು ಸರ್ ಯಾರಾದರೂ, ನಂಗೆ ತುಂಬ ಖುಷಿ ಅದು. ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ನನಗೆ. ಹೌದಾ, ಇದು ತಪ್ಪು ಮಾಡ್ತಿದ್ದೀನಿ, ತಿದ್ಕೋತೀನಿ, ಓಕೆ ಥ್ಯಾಂಕ್ ಯು ಅಂತೀನಿ. ಇಲ್ಲ ನಾನು ಮಾಡೋದಿಲ್ಲ ಸರಿ ಅಂದರೆ ನಾನು ಒಪ್ಪಲ್ಲ ಸರ್, ಅದು ನನಗೆ ಇಷ್ಟ ಆಗಲ್ಲ ಅದು. ಆ ಥರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಪಿಕ್ಚರ್ಗಳು ನೋಡ್ತೀನಿ, ತುಂಬ ಆಲ್ಮೋಸ್ಟ್ ಆಲ್ ಜಾಸ್ತಿ ಪಿಕ್ಚರ್ಗಳು ನೋಡ್ತೀನಿ ಸರ್. ಎಲ್ಲ ಮಾಡಿ ಆಮೇಲೆ ರಾತ್ರಿ ಊಟ ಎಲ್ಲ ಆದಮೇಲೆ 10 ಗಂಟೆ ಮೇಲೆ ಮತ್ತೆ ತಿರ್ಗಿ ಬರೆಯೋಕ್ಕೆ ಕೂತ್ಕೋತೀನಿ. ಆಮೇಲೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನೆಲ್ಲ ನಾನು ನಡ್ಕೊಂಡಿದ್ದೀನಿ, ಎಲ್ಲಿ ತಪ್ಪು ಮಾತಾಡಿದ್ದೀನಿ, ಯಾರ ಹತ್ರ ಎಲ್ಲಿ ತಪ್ಪಾಗಿ ನಡ್ಕೊಂಡಿದ್ದೀನಿ ನೋಡ್ತೀನಿ. ನಾನಾದರೂ ತಪ್ಪಾಗಿ ನಡ್ಕೊಂಡಿದ್ದೀನಿ ಮಾತಾಡಿದ್ದೀನಿ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಅವ್ರು ಸಾರಿ ಕೇಳ್ತೀನಿ. ಒಳ್ಳೆಯದು. ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಂಡು ಇದೆಲ್ಲ ಮಾಡಿ ಪಾಯಿಂಟ್ ಔಟ್ ಮಾಡ್ಕೊಂಡು ಒಂದು ಚಿಕ್ಕ ಡೈಲಾಗ್ ಬರಲಿ ಅದನ್ನು ಬರ್ಕೋತೀನಿ ಸರ್. ಯಾವುದೇ ಕಾರಣಕ್ಕೂ ಬರೀದೇ ಮಾತ್ರ ಇಡಲ್ಲ ನಾನು, ಬರೆದು ಬಿಡ್ತೀನಿ. ಆ ಟೈಮಲ್ಲಿ ಬರೆದು ಬಿಡ್ತೀನಿ. ಬೆಳಿಗ್ಗೆ ಎದ್ದು ರೈಟ್ ಹತ್ರ ಡಿಸ್ಕಸ್ ಮಾಡ್ತೀನಿ, ಈ ಥರ ಒಂದು ಡೈಲಾಗ್ ಬಂದಿದೆ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡಿ, ಈ ಥರ ಅದನ್ನು ಚೆನ್ನಾಗಿದೆ ಅಂತಂದರೆ ಓಕೆ ಇದು ಇಟ್ಕೊಂಡೇನೋ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ತುಂಬ ಆಸೆ ಸರ್ ಈ ಥರ ಡಿಸ್ಕಸ್ ಮಾಡ್ಕೊಂಡು ಮಾಡುವಂಥದ್ದು. ಆಮೇಲೆ ಇನ್ನೊಬ್ಬರ ಹತ್ರ ಹೇಳಬೇಕು, ಕತೆಗಳನ್ನ ಡಿಸ್ಕಸ್ ಮಾಡಬೇಕು. ಆಮೇಲೆ ಇವತ್ತು ಇಂಡಸ್ಟ್ರಿ ಯಾವ ರೂಟಲ್ಲಿ ಹೋಗ್ತಾ ಇದೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಯಾವ್ದು ಹಿಟ್ ಆಗ್ತಿದೆ, ಅವ್ರು ಯಾವ ರೂಟಲ್ಲಿ ಹೋಗ್ತಾ ಇದ್ದಾರೆ, ನಾವು ಯಾವ ರೂಟಲ್ಲಿ ಹೋದ್ರೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ಡಿಸ್ಕಸ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀನಿ ಸರ್. ನಿಮ್ಮ ಬಾಲ್ಯ ಹೇಗಿತ್ತು? ಎಜುಕೇಷನ್ ಇಲ್ಲ ಸರ್ ನನಗೆ. ಎಷ್ಟನೇ ಕ್ಲಾಸು? 6ನೇ ಕ್ಲಾಸಲ್ಲೇ ಏನೋ ಫೇಲ್ ಆಗಿದ್ದೀನಿ ಅನ್ಸುತ್ತೆ. ಓ, ಅಣ್ಣವ್ರಿಗಿಂತ 2ನೇ ಕ್ಲಾಸ್ ಜಾಸ್ತಿ. ಹ್ಞೂ ಸರ್. ಆಮೇಲೆ SLCಲೂ ಫೇಲ್ ಆಗಿದ್ದೀನಿ. ಆಮೇಲೆ ಪಾಸ್ ಆದೆ. ಅದೊಂದು ದೊಡ್ಡ ವಿಷಯ ಸರ್, ಅದು ನನ್ನ ಜೀವನದಲ್ಲಿ ದೊಡ್ಡ ಇದು ಮಾಡಿದ್ದು ನಾನು, ಅದು ಸಾಧನೆ ಮಾಡಿದ್ದು, ಕಟ್ಬಿಟ್ಟು ಪಾಸ್ ಆಗಿರೋದು. ಆಮೇಲೆ PUC ಚೆನ್ನಾಗಿ ಓದಿದೆ ಸರ್, ಅದೇ ನನಗೆ ಆಶ್ಚರ್ಯ, ಹೆಂಗೆ ಓದಿದೆ ಅಂತ ಗೊತ್ತಿಲ್ಲ. ಫಸ್ಟ್ PUC ತುಂಬ ಚೆನ್ನಾಗಿ ಓದ್ಬಿಟ್ಟೆ. ಇಲ್ಲಿ ಯಾವ ಸ್ಕೂಲು, ಕಾಲೇಜು? ಕಾಲೇಜು ನಮ್ಮ ಇವರು ಸರ್, ಮುಸ್ಲಿಂ ಇವರು ಫೌಂಡರ್ ಅವರು ಖಾನ್ ಅಂತ, ಅವ್ರ ಸ್ಕೂಲ್ ಅವ್ರ ಕಾಲೇಜ್ ಅದು ರಾಜೇನಗರದಲ್ಲಿ ಇತ್ತು. ಅವ್ರ ಕಾಲೇಜಲ್ಲಿ ಓದಿದೆ ನಾನು ಫಸ್ಟ್ PUC. ಅವರು ತುಂಬ ಖುಷಿಪಟ್ಟು ನಂಗೆ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು. ಫಸ್ಟ್ PUC ಸಖತ್ತಾಗಿ ಓದಿದೆ ನಾನು. ಆಮೇಲೇನು ವಿದ್ಯೆ ತರೆಯಾಗತ್ತಿಲ್ಲ ಸರ್ ನನಗೆ. ಬರೀ ಸಿನಿಮಾ ನೋಡೋದು, ಸಿನಿಮಾಗಳ ಬಗ್ಗೆ ಮಾತಾಡೋದು. ಆಮೇಲೆ ನಮ್ಮ ಫಾದರ್ ಅವರು ಯಾರಿಗಾದ್ರೂ ರೀಡಿಂಗ್ ಕೊಟ್ಟಾಗ ಅವ್ರ ಜೊತೆಲಿ ಕೂತ್ಕೋತಾ ಇದ್ದೆ. ಅದನ್ನೆಲ್ಲ ಅವರು ಅಬ್ಸರ್ವ್ ಮಾಡಿದ್ದಾರೆ ಸರ್. ನೋಡಿ ನಿನಗೆ ಇದಾಗ್ತಾ ಇಲ್ಲ, ಸಿನಿಮಾ ಕರೆಕ್ಟಾಗಿ ಆಗುತ್ತೆ ಅಂತೇಳಿ ಅವರು ಇಂಡಸ್ಟ್ರಿಗೆ ಕರ್ಕೊಂಬಂದು ಬಿಟ್ಟರು ಸರ್. ಅಷ್ಟೇ ಸರ್, ನನ್ನ ಬಾಲ್ಯ ಎಲ್ಲ ಎಂಜಾಯ್ ಮಾಡೋಷ್ಟು ಇವರಲ್ಲ ಸರ್. ನಾನು ಎಂಜಾಯ್ ಮಾಡೋಕ್ಕಲ್ಲ. ಬಡತನ ನಾರ್ಮಲ್ ಆಗಿತ್ತು ಸರ್, ಬಡತನ ಅನ್ನೋದಿತ್ತು ಸರ್. ಇದು ಅದೇ 2 ತೂಟಕ್ಕೆ ಕಮ್ಮಿ ಇಲ್ಲ ಅಷ್ಟೇನೆ. ಬಟ್ ಫೈಟ್ ಮಾಡ್ತಾ ಇದ್ವಿ ಲೈಫನ್ನ. ಫೈಟ್ ಮಾಡ್ಕೊಂಡೇ ಜೀವನ ಮಾಡ್ಕೊಂಡೇ ಬಂದ್ವಿ ಅಷ್ಟೇ. ರಾಜಾಮಲ್ ಗುಟ್ಟಳ್ಳಿ ಸರ್, ಅಲ್ಲೊಂದು ರೂಮ್ ಇತ್ತು ನಮ್ಮ ಫಾದರ್ದು. ಅದ್ರ ಬಗ್ಗೆ ಹೇಳಿ. ಒಂದೇ ರಘುಲಾರ್ಜಲ್ಲಿ ಇದ್ವಿ ಸರ್. ರಾಮು ಅವರು ಮತ್ತೆ ಶಿವಮಣಿ ಅವರು, MS ರಮೇಶ್ ಅವರು, ಸೋಮರಾಜು ಅವರು ಎಲ್ಲ ಜೊತೆಲಿ ಇದ್ವಿ ಸರ್. ಅಲ್ವಾ? ಹೌದು ಸರ್. ಎಷ್ಟು ವರ್ಷ ಅಲ್ಲೇ ಇದ್ರಿ? ತುಂಬ ಇದ್ವಿ ಸರ್, ಒಂದು 4-5 ವರ್ಷ ಇದ್ವಿ ಸರ್. ಏನು ಮಾಡ್ತಾ ಇದ್ದಾರೆ? ಸಿನಿಮಾ ಬಗ್ಗೆ ಮಾತಾಡೋದು, TV ಸೀರಿಯಲ್ ಬಗ್ಗೆ ಮಾತಾಡೋದು, ಏನಾದ್ರು ಹೆಂಗೋ ಆಗ್ತಿತ್ತು ಸರ್. ಆಮೇಲೆ ನಮ್ಮ ತಾಯಿ ನಮ್ಮ ತಾಯಿ ಆಗ್ತಾಯಿದ್ರು ಸರ್. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ತಾಯಿ. ಆ ವಿಷಯದಲ್ಲೆಲ್ಲ ಗ್ರೇಟ್ ಸರ್ ಅವರು. ಎಷ್ಟೇ ಜನ ಬಂದ್ರೂ ಇದು ಮಾಡ್ತಿರ್ಲಿಲ್ಲ, ಊಟ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅವರು. ಅದೊಂದು ಒಳ್ಳೆ ಇದಿತ್ತು ಸರ್. ಅಲ್ಲಿ ಇದ್ದ ನೀವು ಸ್ನೇಹಿತರು ಒಂದೇ ಸಿನಿಮಾಕ್ಕಾಗಿ ಕೆಲಸ ಮಾಡಿದ ಸಂದರ್ಭ ಇದೆ? ಆಶಾವಾದಿಗಳು ಅಂತ ಮಾಡಿದ್ವಿ ಸರ್ ನಾವು. ಆ TV ಸೀರಿಯಲ್ ಅದು. ಓಕೆ. ರಾಕ್ಲೇನ್ ಸಾರು ಮತ್ತು ಸುಬ್ರಹ್ಮಣ್ಯ ರಾಜು ಅಂತೇಳಿ ಅವರಿಬ್ಬರು ಪ್ರೊಡ್ಯೂಸರ್ಸು. ಅದಕ್ಕೆ ಡೈರೆಕ್ಟ್ ಮಾಡೋಕ್ಕೆ ಕಾರಣ ನಮ್ಮ ಸುರೇಶ್ ಗೌಡ್ರು ಕರ್ಕೊಂಡು ನನ್ನ ಪರಿಚಯ ಮಾಡಿಸಿ ಇದು ಮಾಡಿದ್ರು. ಆಶಾವಾದಿಗಳು ಅಂತ ಮಾಡಿದ್ವಿ ಸರ್. 8ರಿಂದ 8ವರೆಗೆ DD1 ಬರ್ತಿತ್ತು. ದೊಡ್ಡ ಹಿಟ್ಟು ಸರ್. ದೊಡ್ಡ ಹಿಟ್ಟು ಅಂದರೆ ಹೇಳೋಕ್ಕಾಗಲ್ಲ, ಆ ಲೆವೆಲ್ ಹಿಟ್ಟದು. ಅವಾಗ ನಾವೆಲ್ಲ ಜೊತೆಲೇ ಕೆಲಸ ಮಾಡಿದ್ವಿ ಸರ್.
ಈಗ ಮಾಡಬೇಕು ಅಂತ ಇಲ್ವಾ ಸೀರಿಯಲ್? ಇಲ್ಲ, ಅಲ್ಲಿ ಈಗೆಲ್ಲ ಬೆಳೆದಿದ್ದಾರೆ ಸರ್ ಈ ಸೀರಿಯಲ್ ಮಾಡೋದಕ್ಕೆ. ಅವರೆಲ್ಲ ಓಂ ಪ್ರಕಾಶ್ ರಾವ್ಗೆ ಒಂದು ಸೀರಿಯಲ್ ಮಾಡಬೇಕು ಅಂತ ಒಂದು ನನ್ಗೆ ಇಲ್ಲ ಸರ್, ನಮಗಿಂತ ಬ್ರಿಲಿಯನ್ಸ್ ಎಲ್ಲ ಇದ್ದಾರೆ. ನಾನು ಹೋಗಿ ಅಲ್ಲೇನು ಕಡ್ದಬಾಕದು, ನಾನು ಏನು ಮಾಡಲಿ, ನನಗಿಂತ ಚೆನ್ನಾಗಿ ಅವರೇ ಮಾಡ್ತಾವ್ರೆ. ನಾನು ಹೋಗ್ಬಿಟ್ಟು ಅಲ್ಲೇನು ಮಾಡಲಿ, ಪಾಪ ಅವ್ರ ಮಕ್ಕಳು ಸಿನಿಮಾದಲ್ಲೂ ಮಾಡ್ತಾರಪ್ಪ, ಚಿತ್ರರಂಗದಲ್ಲೂ ಇನ್ನೊಬ್ರು ಮಾಡ್ತಾರೆ ಚೆನ್ನಾಗಿ. ಚಿತ್ರರಂಗದಲ್ಲಿ ಚೆನ್ನಾಗಿ ಮಾಡ್ತೀವಿ. ಚಿತ್ರರಂಗದಲ್ಲಿ ನಾವು ಜೀವನ ಮಾಡಬೇಕು ಅಂತೇಳಿ ತಳ ಊರ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಟಿವಿ ಸೀರಿಯಲ್ ಅವ್ರು ತಳ ಊರ್ಕೊಂಡು ಅವ್ರು ಕೆಲಸ ಮಾಡಬೇಕು ಅಂತ ಅವ್ರು ಮಾಡ್ತಿದ್ದಾರೆ. ಇವನೇನು ಬಂದು ಕಡ್ದು ಕಟ್ಟೆ ಅಂತ ಅವ್ರು ಅನ್ಕೊಳ್ಳಲ್ವಾ? ನಾವೇ ಮಾಡ್ತಿದ್ದೀವಿ ತಾನೇ ಚೆನ್ನಾಗಿ, ಇವನೇನು ಬಂದು ಏನು ಮಾಡಬೇಕು. ತುಂಬ ಇಷ್ಟವಾದ ತಿಂಡಿ ಉಪ್ಪಿಟ್ಟು. ಉಪ್ಪಿಟ್ಟು ನಂಗೆ ತುಂಬ ಇಷ್ಟ. ಉಪ್ಪಿಟ್ಟದೆಲ್ಲ ನನಗೆ ಯೋಚನೆ ಬಂತು. ನಾನು ಬಂದು 45 ವರ್ಷ ಆಯಿತು ನಾನು ಫೀಲ್ಡಿಗೆ ಬಂದು. ಹಾಂ ಸರ್. ಆಗ ಏನು ಉಪ್ಪಿಟ್ಟು ಕೊಡ್ತಾ ಇದ್ರು, ಕೇಸರಿ ಬಾತು ಕೊಡ್ತಾ ಇದ್ರು, ಚಾಯ ಕೊಡ್ತಾ ಇದ್ರು, ಇಡ್ಲಿ ಸಾಂಬಾರು ಕೊಡ್ತಾ ಇದ್ರು. ಇವತ್ತಿಗೂ ಅದೇ ನಾವು ತಿಂತಾ ಇರೋದು. ಆಗ ನನಗೊಂದು ಟೇಸ್ಟ್ ಇತ್ತಲ್ಲ, ಎಷ್ಟು ಟೇಸ್ಟ್ ಇದೆ ಅಂತ. ಅದೇ ಟೇಸ್ಟ್ ಇವತ್ತು ನನಗೂ ಇದೆ, ಅದೇ ಟೇಸ್ಟ್. ಏನು ಬದಲ ಇದನ್ನೇ ಕೊಡ್ತಾರೆ, ಇದನ್ನು ಕೊಡ್ತಾರೆ ನೋ. ಹೌದು ಸರ್, ಹೌದು ಸರ್, ಹೌದು ಸರ್. ಅದೊಂದು ಇದು ಸರ್, ಶೂಟಿಂಗ್ ಅಂದರೆ ಅಟ್ಮಾಸ್ಫಿಯರ್ ಬೇರೆ, ಪ್ರೀತಿ ಬೇರೆ ಎಲ್ಲ ಇತ್ತು ಸರ್. ಈಗೆಲ್ಲ ನಿಮಗೆ ಕ್ಯಾರವನ್ಗಳು ಅದು ಇದು ಎಲ್ಲ ಬಂದ್ಬಿಟ್ಟು ಹೊಂದಾಣಿಕೆ ಇಲ್ಲ ಅಲ್ಲ. ಅಣ್ಣವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾವು ಊಟ ಮಾಡಿದ್ದೀನಿ, ಈಗ ಯಾಕಿಲ್ಲ? ಸುಖ ಜಾಸ್ತಿ ಆಯಿತು. ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದಲ್ಲ, ಪಕ್ಕದಲ್ಲಿ ಕೂತ್ಕೊಂಡ್ರೇನೆ ಪ್ರಾಬ್ಲಮ್ ಅಲ್ಲ. ಅದು ಬ್ಯಾಡ್ ಅಲ್ಲದು. ಸರ್ ನೀವು ನಂಬಲ್ಲ ಗಣೇಶ್ ಸರ್, ಒಬ್ರು ಯಾರೋ ಒಬ್ರು ಕಾಲು ಹಿಂಗಿತ್ತು ಸರ್, ಹಿಂಗೆ ಹಾಕಿದ್ರು. ಹ್ಞೂ ಸರ್, ಕಾಲು ಹಿಂಗೆ ಹಾಕ್ಕೊಂಡು ಹಿಂಗೆ ಇದಾಯ್ತಿತ್ತು, ಟಚ್ ಆಗ್ತಿತ್ತು ಸರ್ ಕಾಲು. ಪ್ರೊಡ್ಯೂಸರ್ಗೆ ಅವ್ರು ದೂರ ಹಾಕ್ಕೊಂಡ್ರು ಚೇರ್ನ. ಆ ಥರ ನೋಡಿದ್ದೀನಿ. ಹೀರೋ ಒಬ್ಬ ಹೀರೋ. ಆಮೇಲೆ ಪಕ್ಕದಲ್ಲಿರೋರು ಹೇಳೋದು, ಏನೋ ಬರ್ತಾವನೆ ಹೇಳು ಸ್ವಲ್ಪ ಬ್ಯುಸಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಕೇಳ್ತಾ ಇದ್ದೀವಿ, ಇದಕ್ಕೆಲ್ಲ ಸಾಕ್ಷಿಯಾಗಿದ್ವಿ. ಹೋಗ್ಬಿಟ್ಟು ಡೈರೆಕ್ಟಾಗಿ ಹೇಳ್ತಾನೆ ಸರ್ ಅವನು ಪ್ರೊಡ್ಯೂಸರ್ಗೆ. ಅವರು ಕೆಪಾಸಿಟಿ ಏನು, ಅವ್ರ ಹಿಂದೆ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ಗೊತ್ತೇ ಇಲ್ಲ ಅವ್ನಿಗೆ. ಅಸ್ಟೆಂಟ್ಗೆ ಸರ್ ಅವರು ಸಾರ್ ಬ್ಯುಸಿ ಇದ್ದಾರಂತೆ ಸರ್, ಆಗಲ್ವಂತೆ ಸರ್, ಇನ್ನು 2 days ಬಿಟ್ಟು ಮನೆ ಹತ್ರ ಬರ್ಬೇಕಂತೆ ಸರ್. ಇಲ್ಲಿ ಗಂಟೆ ಬಂದಿದ್ದೀನಿ ರೀ, ಇಲ್ಲಿ ಗಂಟೆ ಬಂದಿದ್ದೀನಿ. ಈ ಥರ ಎಲ್ಲ ನೋಡಿದ್ದೀನಿ ಸರ್ ನಾನು. ಅಂದರೆ ಸಿನಿಮಾದವ್ರನ್ನ ಡಿವೈಡ್ ಮಾಡಿರೋದು ಈ ಕ್ಯಾರವನ್ ಸಂಸ್ಕೃತಿ. ಮನಸ್ಸು ಸರ್. ಕ್ಯಾರವನ್ ಏನು ಮಾಡುತ್ತೆ? ಕ್ಯಾರವನ್ ಆಶ್ರಯ ಕೊಡುತ್ತೆ. ಕ್ಯಾರವನ್ ಇರೋದು ಬಟ್ಟೆ ಬದಲಾಯಿಸೋಕ್ಕೆ ಮತ್ತು ಮೇಕಪ್ ಹಾಕ್ಕೊಳ್ಳೋಕ್ಕೆ. ನೀವು ಮನಸ್ಸು ಚೇಂಜ್ ಮಾಡಿಬಿಟ್ಟು ದೂರ ಹೋಗಿ ಕೂತ್ಕೊಳ್ಳೋಕ್ಕ. ಶೂಟಿಂಗ್ ಅಲ್ಲಿ ಸಮಾರಂಭ ಅಂತ ಹೇಳಿ ಒಂದು ಕಾರ್ಯಕ್ರಮ ಮೊದಲಾದ್ರೆ ನಾವು ಪಕ್ಕದಲ್ಲಿ ಕೂತ್ಕೊಳ್ತೀವಿ, ಮಾತಾಡ್ತಿದ್ವಿ. ಮಾಧ್ಯಮ ಅಂದರೆ ನೀವು ಟಿ ವಿ ಮಾಧ್ಯಮ ಅಂತ ಹೇಳಿ ತಿಳ್ಕೊಬೇಕಾದ್ರೆ ಒಂದು ಮಾಧ್ಯಮ ತುಂಬ ಅಲ್ಲಿ ಸ್ಟೇಜಿನ ಮೇಲೆ ನಮಗೆ ಪ್ರೆಸ್ ಮೀಟ್ನಲ್ಲಿ ನಮಗೆ ಏನು ಸಿಗಲ್ವೋ ಅದು ಹೆಚ್ಚಿನಗಿಂತ ಹೆಚ್ಚು ಇಲ್ಲೇ ಸಿಗೋದು. ಗ್ರೀನ್ ಹೌಸ್ ಸೆಲ್ಲರ್ ಸಾಕೋದು ನಮಗೇನು 5 star AC ಅದು ಏನು ಬೇಕಾಗಿಲ್ಲ. ಯಾವ ಪತ್ರಕರ್ತನೂ ಅದನ್ನು ಇದಲ್ಲ, ನಮಗೆ ವಿಷಯ ಬೇಕಷ್ಟೇ. ಸ್ಟೇಜ್ ಮೇಲೆ ಏನೋ ಮಾತಾಡ್ತಾರೆ, ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ, ಗೊತ್ತಲ್ಲ ಮಾಮೂಲಿ. ಅವರು ಈ ಕಡೆ ಬಂದು ನಮ್ಮ ಹತ್ರ ಕೂತ್ಕೊಳ್ತಾರಲ್ಲ, ಆಗ ನಿಜವಾದ ಸಬ್ಜೆಕ್ಟ್ ಬರ್ತಾಯಿತ್ತು. ಈಗಿಲ್ಲ ಸರ್. ಈಗ ಫಸ್ಟ್ ಆಫ್ ಆಲ್ ನಾವು ಅಲ್ಲಿ ಕೆಲಸದಲ್ಲಿ ಇದ್ದೀವಿ ಅಂತಂದಾಗ ಕೆಲಸಕ್ಕೆ ಸಂಬಂಧಪಟ್ಟಾಗೆ ನೀವೇನು ಬೇಕಾದ್ರೂ ಮಾತಾಡಿ, ನೋ ಪ್ರಾಬ್ಲಮ್. ನಿಮಗೆ ಮಾತಾಡೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ. ನಿಮಗೆ ಪೇಪರ್ ಎಲ್ಲ ನೋಡ್ಬಿಟ್ಟು ಇದು ಮಾಡಿ ಆ ಪೇಪರ್ನ ಎಳ್ದುಬಿಡ್ತಾರೆ ಹಿಂಗೆ, ಇದು ಸಾಕು ಅಂತ. ಆ ಥರ ಜನನೂ ಇದ್ದಾರೆ. ಸಿನಿಮಾ ಅನ್ನೋದಕ್ಕೆ, ಸಿನಿಮಾ ಏನೋ ನಮ್ಮ ಕೈಲಿದೆ, ನಾವು ಸಿನಿಮಾ ಹ್ಯಾಂಡ್ಲ್ ಮಾಡ್ತಿದ್ದೀವಿ ಅನ್ನೋ ಥರ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್. ಅದು ತಪ್ಪು ಸರ್. ನನ್ನ ಇನ್ನೊಂದು ಕಂಪ್ಲೇಂಟ್ ಇದೆ. ನಾವು ನಮ್ಮ ಜನ್ಮಾಪಿ ಅಂದರೆ ನಾವು ಇಲ್ಲಿ ಪತ್ರಕರ್ತನಾಗಿ ಜನ್ಮ ತಾಳಿದಲ್ಲಿಂದ ಹಿಡಿದು ಈ ಕ್ಷಣದವರೆಗೂ ಒಬ್ಬ ಸೆಲೆಬ್ರಿಟಿ ಬರ್ತ್ಡೇ ಬಂದರೆ ನಾವು ಬರಿತೀವಿ, ವಿಶ್ ಮಾಡ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ, ಅದ್ರ ಬಗ್ಗೆನೇ. ಅಲ್ಲಿ ಕಷ್ಟ ಬಿದ್ದ ಇವರನ್ನು ಅಭಿಮಾನಿಗಳನ್ನೆಲ್ಲ ತಳ್ಕೊಂಡು ಮಲ್ಕೊಂಡು ನಾವು ಹೋಗಿ ಅವ್ರ ಹತ್ರ ಮಾತಾಡ್ತೀವಿ. ಒಬ್ಬ ನಾಯಕ ನಟ ಅಥವಾ ಯಾವ ಟೆಕ್ನಿಷಿಯನ್ ಫೋನ್ ಮಾಡಿ ಪತ್ರಕರ್ತನನ್ನು ಮಾತಾಡ್ತಾರ, ನಿಮ್ಮ ವಿಶ್ ಮಾಡ್ತಾರಾ? ಇಲ್ವಲ್ಲ. ಮಾಡಿದ? ನಿಮ್ಗೆ ಗೊತ್ತಿದೆಯಾ? ಯಾಕೆ ಇಲ್ಲ? ಯಾಕೆ? ಇದು ನನ್ನ ಪ್ರಶ್ನೆ. ತುಂಬ ನೋವಾಗುತ್ತೆ. ಮನುಷ್ಯತ್ವನೇ ಇಲ್ವ ಹಾಗಿದ್ರೆ ನಿಮಗೆ? ನಾವು ಏನು ಅಲ್ವಾ, ಇಷ್ಟು ವರ್ಷದಿಂದ ಬರಿತಾ ಇದ್ದೀವಿ ನಾವು. ಫಸ್ಟ್ ಆಫ್ ಆಲ್ ಈಗ ನಾನು ಆ್ಯಕ್ಚುಲಿ ನಾನು ಹೇಳೋದೇನು ಅಂತಂದರೆ, ನಾವು ಫಸ್ಟು ನಿಮ್ಮನ್ನು ಸ್ನೇಹಿತರಾಗಿ ತೊಗೋಬೇಕು. ಹೌದು, ಅದು ಮೇಯ್ನು. ಶತ್ರುಗಳಾಗಿ ತಗೊಂಡ್ರೆ ಆಗಲ್ಲ. ನೀವೀಗ ನಮ್ಮ ಸಿನಿಮಾ ಬರೆದು ಬಿಡ್ತೀರಾ,
ಬರ್ದ್ಬಿಟ್ರಿ ಸರಿ ಬರ್ದಾಗ ಗ್ರೇಟ್ ನೀವು, ಅಷ್ಟಕ್ಕೆ ಸೀಮಿತನಾ ಅಂತ. ಹಂಗಾಗ್ಬಿಟ್ಟಿದೆ ಇಲ್ಲಿ. ನಾನು ಅದೇ ಹೇಳಿದ್ನಲ್ಲ, ನೀವು ಫಸ್ಟ್ ಒಂದ್ ಮಾಡಿ ಅಂತ, ಒಂದಾಗಿ ಫಸ್ಟು ಒಂದಾಗಿ. ನಾವೆಲ್ಲ ಒಂದು ಸರ್, ಈಗ ಪೆನ್ನು ಪೇಪರ್ನ ಪಕ್ಕದಲ್ಲಿ ಇಟ್ಬಿಟ್ಟು ನೀವು ಕೂತ್ಕೊಂಡ್ರೆ ನೀವು ವ್ಯಕ್ತಿ ಸರ್, ನೀವು ಹ್ಯೂಮನ್ ಬೀಯಿಂಗ್ ಪರ್ಸನ್. ನೀವು ನಾನು ಒಬ್ಬ ಪರ್ಸನ್, ಡೈರೆಕ್ಟರ್ನ ಪಕ್ಕದಲ್ಲಿ ಇಟ್ಬಿಟ್ಟು ಕೂತ್ಕೊಂಡ್ರೆ ಬನ್ನಿ ಮಾತಾಡೋಣ, ಹೇಳಿ, ಒಬ್ಬ ಸ್ನೇಹಿತರಾಗಿ ಮಾತಾಡಿ, ಇದು ಸರಿ ಅದು ತಪ್ಪು ಅಂತ ಹೇಳ್ಬಿಟ್ಟು. ಇದನ್ನೇ ನಾನು ಮಾಡಕ್ಕೆ ಹೇಳಿದ್ದು ರಾಮಚಂದ್ರ ಸರ್ಗೆ. ದೇವರಾಣೆ ಅನ್ನ ಇಟ್ಕೊಂಡಿದ್ದೀನಿ ಸರ್, ದೇವರಾಣೆ ಹೇಳಿದ್ದೀನಿ ಮಾಡಿ ಇದನ್ನ ಅಂತಂದೆ. ನಂಗೆ ತುಂಬ ಆಸೆ ಸರ್ ನನಗೆ, ಯಾಕೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಇಂಡಸ್ಟ್ರಿನ ನೋಡ್ಕೊಂಡು ಬಂದಿದ್ದೀನಿ, ಕೆಲಸ ಮಾಡಿದ್ದೀನಿ, ತುಂಬ ದೊಡ್ಡ ದೊಡ್ಡ ನಿರ್ದೇಶಕರು, ತುಂಬ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಂಗೆ ತುಂಬ ಆಸೆ ಸರ್, ಯಾಕೆ ನಾವು ಈ ಥರ ಇದ್ದೀವಿ, ಯಾಕೆ ಒಂದಿಲ್ಲ ನಾವು ಸರಿ ತಪ್ಪನ್ನ ಡಿಸ್ಕಸ್ ಮಾಡಬೇಕು. ಸಿನಿಮಾ ತೆಗೆದಾದ್ಮೇಲೆ ಜನ ಹೇಳೋದಕ್ಕಿಂತ ಮುಂಚೆ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಬಿಟ್ರೆ ಅವರೇ ಹೊಗಳ್ತಾರಲ್ಲ, ಹೌದು, ಅದನ್ನು ನಾವು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಜನಗಳಿಗೆ ಡಿಸ್ಕಸ್ ಮಾಡೋಕೆ ಬಿಟ್ಬಿಡ್ತಾರೆ. ಏನು ಮಾಡೋದು ಸರ್? ಆಮೇಲೆ ಈ ಅಸಹಾಯಕ ಕಲಾವಿದರಿದ್ದಾರಲ್ಲ, ಮೂಲೆ ಗುಂಪಾದವರು 200-300 ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ, ದುಡ್ಡು ಮಾಡಿಲ್ಲ, ಬಟ್ ಬಡತನದಲ್ಲಿದ್ದಾರೆ, ಅವ್ರನ್ನ ಯಾರು ಕೇಳೋರಿಲ್ಲ. ನಾನು ಯಾವ ಹೀರೋನ ಭೇಟಿಯಾಗಿಲ್ಲ ಸರ್, ಸಂದರ್ಶನಕ್ಕಾಗಿ, ಮಾತುಕತೆಗಾಗಿ ಅಂತೇಳಿ. ನಾನು ಅಲ್ಲಿಗೆ ಹೋಗ್ತಾಯಿದ್ದೆ, ಅವರನ್ನು ಹುಡ್ಕೊಂಡು ಕಷ್ಟ ಬಿದ್ದು ಹೋಗ್ತಾಯಿದ್ದೆ, ಅವ್ರ ಬಗ್ಗೆ ಬರೀತಾ ಇದ್ದೆ. ಅಂಥ ಒಂದು ಸಂದರ್ಭ ಇತ್ತೀಚೆಗೆ ನಾನು ಯೋಚನೆ ಮಾಡಿದೆ, ಒಂದು ಅರ್ಧ ದಿನ ಅವ್ರ ಜೊತೆ ಕಳೆಯೋಣ ಅಂತ. ಯಾರೂ ಬಂದು ಕೇಳಲ್ಲ, ವಿಚಾರಿಸಲ್ಲ ಅವರನ್ನು. ಸೊ ಅರ್ಧ ದಿನ ಅಂತೇಳಿ ಸಾಧು ಕೋಕಿಲ ಅವ್ರ ಹತ್ರ ಹೇಳಿದೆ, ಅಣ್ಣ ನಾನು ಬಂದುಬಿಡ್ತೀನಿ ಅಂತ ಹೇಳಿದೆ. ಎಸ್, ಅವ್ರ ಹತ್ರ ಮಾತಾಡೋದು, ಇವರು ಕಾಮಿಡಿ ಮಾತಾಡೋದು, ಏನೋ ಒಂದು ರಂಜನೆ, ಅದು ಅವ್ರಿಗೆ ಖುಷಿ ಆಗಿರುತ್ತೆ ಅಂತೇಳಿ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ರು, ನಾನು ಬರಲಿಕ್ಕಾಗಲ್ಲ. ನೀವು ಸಹಾಯ ಅಂತ ಬಂದಾಗ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಅಂತ ಸರ್. ನನಗೆ ಆ್ಯಕ್ಚುಲಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಸರ್, ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಸಲ ತುಂಬ ಜನ ಕಾಸು ಕೇಳಿದ್ದೀನಿ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂತ, ಯಾರೂ ನಂಗೆ ಸಹಾಯ ಮಾಡಲಿಲ್ಲ. ಒಂದಿನ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಮೊಬೈಲ್ನ ತುಂಬ ಹತ್ತಿರದಲ್ಲಿ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ಬಸವರಾಜು ಅಂತ, MTB ಬಸವರಾಜು ಅಂತ ಒಬ್ಬರು ಪೊಲಿಟಿಕಲ್ ಲೀಡರ್ ಕೂತಿದ್ರು. ಏನು ಪ್ರಕಾಶ್ ಅವರೇ ಪ್ರಾಬ್ಲಮ್ಮ ಅಂತಂದರು. ಸರ್ ಈ ಥರ ಅಂತಂದೆ. ನೀವು ನಂಬಲ್ಲ ಸರ್, ಅಲ್ಲಿಂದ ಬರ್ತಿದ್ದಂಗೆ ಇಮ್ಮಿಡಿಯೇಟು ಕುತ್ಕೊಂಡು ಮಾತಾಡಿ ಅವರೇ ಎಲ್ಲ ಮಾಡಿ ಡಾಕ್ಟರ್ ರೆಡಿ ಮಾಡಿ, ಗೋಪಾಲ್ ಡಾಕ್ಟ್ರ್ ಅಂತೇಳಿ ಇದರಲ್ಲಿ, ನವೀನ್ ಗೋಪಾಲ್ ಅಂತ ಇದರಲ್ಲಿ ಬಸವೇಶ್ವರ ನಗರದಲ್ಲಿ ಮಾತಾಡಿ ಎಲ್ಲ ರೆಡಿ ಮಾಡಿ ದುಡ್ಡೆಲ್ಲ ಕಟ್ಬಿಟ್ಟು ಆಮೇಲೆ ನನ್ನ ಬರೋಕ್ಕೆ ಹೇಳೋದು. ಫಸ್ಟು ಅಯ್ಯೋ ನಿಮ್ಮಂಥ ಟೆಕ್ನಿಷಿಯನ್ನು, ನಿಮ್ಮಂಥ ಇವರು ಯಾವುದೇ ಕಾರಣಕ್ಕೂ ಈ ರೀತಿ ಇರ್ಕೂಡ್ದು, ನೀವು ಏನು ನೀವು ಈ ಥರ ತಪ್ಪು ಮಾಡ್ತಿದ್ದೀರಾ, ಒಂದು ಮಾತು ಹೇಳ್ಬೇಕಲ್ವ ನೀವು, ಹಾಗೆ ಹೀಗೆ ಅಂತೇಳಿ ಪೊಲಿಟಿಕಲ್ ಲೀಡ್ರು ಸರ್ ಅವರು ಇಮ್ಮಿಡಿಯೇಟ್ ದುಡ್ಡು ಕಟ್ಟಿ ಫೋನ್ ಮಾಡಿದ್ರು, ಬನ್ನಿ ಫಸ್ಟು ನೀವು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ. ನಮ್ಮವ್ರು ಸರ್ ಫೋನ್ ಇಟ್ಬಿಡ್ತಾರೆ ಸರ್, ಫೋನ್ ಮಾಡಿದ್ರೆ ಬರಬೇಕಾದ ದುಡ್ಡು ಬರಲ್ಲ. ಆಮೇಲೆ ಆ್ಯಸ್ ಒಬ್ಬ ಸ್ನೇಹಿತರಾಗಿ ನಾವು ಕಾಸು ಕೇಳ್ತೀವಿ ಸರ್. ಈಗ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ಇಲ್ಲೇ ಇದ್ದೀವಿ, ನಮಗೆ ಸ್ನೇಹಿತರು ಅಂತಿರೋದು ಇವರೇ. ಫೋನ್ ಮಾಡ್ತೀವಿ, ಏನಕ್ಕೋ ದುಡ್ಡು ಕೇಳ್ತೀವಿ, ಇದು ಮಾಡ್ತೀವಿ, ಫೋನೇ ಎತ್ತಲ್ಲ, ಫೋನ್ ಇಟ್ಬಿಡ್ತಾರೆ. ನಿಜವಾಗ್ಲು ನಂಗೆ ಈ ಥರ 1000 ಆಗಿದೆ ನನ್ನ ಲೈಫಲ್ಲಿ, 1000. ಏನೂ ಮಾಡೋಕ್ಕಾಗಲ್ಲ ನಿಜವಾಗ್ಲು. ಈ ಥರ ಪ್ರಾಬ್ಲಮ್ ಸರ್. ಸಹಾಯ ಆಮೇಲೆ ಇಲ್ಲಿ ನನಗನ್ಸಿದ ಪ್ರಕಾರ ಸರ್, ನಾನು ತುಂಬ ನೋಡಿರೋ ಪ್ರಕಾರ ಒಂದೊಳ್ಳೆ ಸ್ನೇಹನ ಮತ್ತು ಸಂಬಂಧನ ಇಲ್ಲಿ ಹುಡ್ಕೋಕ್ಕೆ ಹೋಗ್ಬಾರ್ದು. ಇಲ್ಲಿ ಆ ಟೈಮ್ ಆವಾಗ ಮಾತಾಡೋಕ್ಕೆ ಚೆನ್ನಾಗಿ ಮಾತಾಡ್ತಾರೆ, ಇದೆಲ್ಲ ಮಾಡ್ತಾರೆ ಸರ್. ನೀವು ಹೇಳಿದ್ರಲ್ಲ ಒಂದು ಮಾತು, ಪತ್ರಕರ್ತರು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಇದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟೆ. ಒಂದು ವಿಷಯ, ಅವ್ರಿಗೆ ಏನು ಖರ್ಚಿಲ್ಲ, ಒಂದು ಫೋನ್, ಹಲೋ ಹ್ಯಾಪಿ ಬರ್ತ್ಡೇ ಇಲ್ಲ, ಸ್ನೇಹ ಇಲ್ಲ ಸರ್, ಸ್ನೇಹಕ್ಕೆ ಬೆಲೆ ಇಲ್ಲ. ಸ್ನೇಹ ಇದೆ, ಹುಡ್ಕೋರಿಲ್ಲ ಇಲ್ಲಿ. ಅದೇ ಕರೆಕ್ಟ್ ಸರ್ ನೀವು ಹೇಳಿದ್ದು, ಇಲ್ಲ ಸರ್ ಇಲ್ಲಿ ತುಂಬ ಕಷ್ಟ. ಏನು ಮಾಡ್ತೀರಾ? ಬಟ್ ಕಣ್ಣು ಆಪ್ರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬಡತನ ನನಗೆ ಸರ್. ನಾನೀಗ ಫೀನಿಕ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಹೌದು, ತುಂಬ ದುಡ್ಡು ಹಾಕ್ಬಿಟ್ಟಿದ್ದೀನಿ ಅದಕ್ಕೆ. ಒಂದು ನನ್ನ ಎಷ್ಟು ಸಂಪಾದನೆ, ನನ್ನ ದುಡ್ಡು ಎಲ್ಲಿದೆ, ಇಲ್ಲಿಂದೆಲ್ಲ ಕಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತ, ಬೇರೆ ಇನ್ನೇನು ಅಲ್ಲ. ಅಂದರೆ ಶೈಟ್ ಪಿಕ್ಚರ್ ಮಾಡೋಕ್ಕೋಸ್ಕರ. ಯಾಕಂದರೆ ತುಂಬ ಜನಗಳು ಎಲ್ಲರೂ ಏನೇ ಮಾಡಿದ್ರು ರೀಮಿಕ್ಸು, ಆ ಪಿಕ್ಚರ್ ತೋರಿಸ್ತಾರೆ, ಆ ಕ್ಯಾಸೆಟ್ ಕೊಡ್ತಾರೆ. ನನಗೆ ಇದು ಮಾಡಿ 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 ನನಗೊಂಥರ, ನಾನೇ ಓಂ ಪ್ರಕಾಶ್ ಅನ್ನೋ ಡೈರೆಕ್ಟ್ಗೆ ನಾನೇ ಅವಮಾನ ಮಾಡ್ದಂಗೆ ನಾನು ತುಂಬ ಫೀಲ್ ಮಾಡಿದ್ದೀನಿ ಸರ್. ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಫೀಲ್ ಮಾಡಿದ್ದೀನಿ. ತುಂಬ ಜನ ಕೇಳಿದ್ದೀನಿ, ದಯವಿಟ್ಟು
ಕೈ ಮುಗಿದು ಕೇಳ್ಕೊತೀನಿ, ಪಿಕ್ಚರ್ ಮಾಡೋಣ, ಸ್ಟ್ರೈಟ್ ಪಿಕ್ಚರ್ ಮಾಡೋಣ, ನನ್ನ ಮಾತು ಕೇಳಿ. ನಾನು ಆ ಥರ ಬಂದಿರೋ ಡೈರೆಕ್ಟ್ರು, ಸ್ಟ್ರೈಟ್ ಪಿಕ್ಚರ್ ಮಾಡ್ಕೊಂಡು ಬಂದಿರೋ ನಾನು ಹೀಗೆ ಮಾಡಬೇಕು ಅಂತ ಇದ್ದೀನಿ, ದಯವಿಟ್ಟು ಯಾಕೆ ಈ ಥರ ಮಾಡೋದು. ಯಾರೂ ಸಹಾಯ ಮಾಡಲಿಲ್ಲ ಸರ್. ಆವಾಗ ನಾನು ಇಲ್ಲ ನಾನೇ ಮಾಡೋಣ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವತ್ತೂ ನೀವು ಸರ್ ಸ್ಟ್ರೈಟ್ ಪಿಕ್ಚರ್ ಮಾಡಿದಾಗಲೇ ನಾವು ಇನ್ನೊಬ್ಬರ ಮೇಲೆ ಚಾಲೆಂಜ್ ಮಾಡೋಕ್ಕಾಗೋದು. ಹೌದು, ನೀವು ರಿಮಿಕ್ಸ್ ಮಾಡ್ತಿದ್ದೆ, ನಮ್ಮ ಯೋಗ್ಯತೆ ಇಷ್ಟೇ ಅಂತ ಅವರು ಅಂದ್ಕೊಂಡ್ಬಿಡ್ತಾರೆ. ಅಷ್ಟೇ. ಸೊ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ತೊಗೊಂಡು ನಾನು ದರ್ಶನ್ ಅವ್ರ ಹತ್ರ ಹೋದೆ. ದರ್ಶನ್ ಅವ್ರು ಬ್ಯುಸಿ ಇದ್ದರು, ಅವ್ರು 5 ಪಿಕ್ಚರ್ ಇತ್ತು. ಸರಿ ಇದು ಮಾಡೋಣ ಅಂತಂದಾಗ ಏನು ಮಾಡೋದಾಗೆ ಈಗ ನಾನು ಸಿನಿಮಾ ಮಾಡಲೇಬೇಕು, ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡ್ತಾ ಇದ್ದೆ. ತ್ರಿಶೂಲಂ ಮಾಡ್ತಾ ಇದ್ದೆ. ನಾನು ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನಾನು ಇದು ಮಾಡಬಾರ್ದು ಅಂಥೇಳಿ ಫಿನಿಕ್ಸ್ ಸ್ಕ್ರಿಪ್ಟ್ ತೊಗೊಂಡೆ. ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ಗಳು, ಯಾರೂ ರೆಕಗ್ನೈಸ್ಡ್ ಆರ್ಟಿಸ್ಟ್ ಯಾರೂ ಇಲ್ಲ, ತುಂಬ ಕಮ್ಮಿ ಅದರಲ್ಲಿ ಇರೋದು. ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ನಂಬ್ತಿರೋ ಬಿಡ್ತೀವಿ ಸರ್, ನನ್ನ ಹತ್ರ ಇರೋ ದುಡ್ಡು ಎಲ್ಲ ಫುಲ್ಲು. ಆಮೇಲೆ ಸೋಮಣ್ಣ ಅಂತ ನಮ್ಮ ಸ್ನೇಹಿತರು ಸರ್, ಪೊಲೀಸ್ ಆಫೀಸರು, ಅವರು ಅಷ್ಟೇ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ. ಆಮೇಲೆ ವಾಸುದೇವ್ ರೆಡ್ಡಿ ಅಂತೇಳಿ ಹಾಗೆ, ಆಮೇಲೆ ಸ್ನೇಹಿತರು ಭಾಸ್ಕರ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ಅಷ್ಟೇ. ಈ ಥರ ಎಲ್ಲರ ಹತ್ರ ತೊಗೊಂಡು ನನ್ನ ಹತ್ರ ಇರೋ ದುಡ್ಡು, ನನ್ನ ಹತ್ರ ಒಂದು ಮಿನಿಮಮ್ ಕಮ್ಮಿ ಅಂದರೂ 1.5-2 ಕೋಟಿ ರೂಪಾಯಿ ದುಡ್ಡು ಫುಲ್ ಇದು. ಇದುವರೆಗೂ 4 ಕೋಟಿ 10 ಲಕ್ಷ ಖರ್ಚು ಮಾಡಿದ್ದೀನಿ ಸರ್ ಪಿಕ್ಚರ್ಗೆ, ಆ ಫಿಲಮ್ಗೆ. ಇನ್ನು 1-1.5 ಕೋಟಿ ಬೇಕು ಸರ್. ಮಾಡ್ತೀನಿ ಸರ್, ಬಿಡಲ್ಲ ನಾನು 100%. ಈಗ ನಾಳೆಯಿಂದ ಶೂಟಿಂಗು 5ನೇ ತಾರೀಕಿಂದ 2 ಫೈಟ್ ಮಾಡಬೇಕು, ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅಂತಲೇ ಇದು ಮಾಡಿದೆ. ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತ ನನ್ನ ಹತ್ರ ಎಲ್ಲ ದುಡ್ಡು ಅದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ ಸರ್. ಎಲ್ಲ ಅದ್ರಲ್ಲಿ ಹಾಕಿ ಇದಾಗಿ ಅಂದರೆ ಒಂದು ಒಳ್ಳೆ ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಇಂಡಸ್ಟ್ರಿಗೆ ಅಂತೇಳಿ ಆ ಒಂದು ಇದರಲ್ಲಿ ತುಂಬ ಸ್ಟಕ್ ಆಗಿ ಇದಾಗಿರೋದು ಸರ್ ನಾನು. ಸೊ ಅದಕ್ಕೇನೆ ಆ ಟೈಮಲ್ಲಿ ಬಂದಾಗ ನನಗೆ ಈ ಥರ ಪ್ರಾಬ್ಲಮ್ ಆದಾಗ ಈಗ ಸಾಲ್ವ್ ಆಗಿದೆ ಕಣ್ಣಿನ ಪ್ರಾಬ್ಲಮ್. ಕಣ್ಣು ಪ್ರಾಬ್ಲಮ್. ನಾನು ನಿಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ತಿದ್ದೀನಿ ಅಂದರೆ ಲೆಕ್ಕ ಏನಿಲ್ಲ. ನನಗೆ ಒಂದು ತುಂಬ ಅಂದರೆ ನಿಮ್ಮ ಕಡೆಯಿಂದ ಆ ಮಾತು ಬಂದರೂ ನನಗೂ ತುಂಬ ಖುಷಿ. ಅದಕ್ಕೋಸ್ಕರ ನನಗೊಂದೇ ಒಂದು ತುಂಬ ದೊಡ್ಡ ಆಸೆ ಇರೋದೇನಂತಂದರೆ, ಇವತ್ತು ಅಂದರೆ ನಾನು ತುಂಬ ಬೇರೆ ಲ್ಯಾಂಗ್ವೇಜು ಕಲಾವಿದರುಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಬಿಸ್ನೆಸ್ಗೋಸ್ಕರ ಆಮೇಲೆ ಇಲ್ಲಿ ಸಿನಿಮಾಗಳು ಅವ್ರ ಸಿನಿಮಾಗಳು ಓಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕೆ, ಆಮೇಲೆ ಕೆಲವರು ಬೇಳೆಕಾಳು ಬಯಸ್ಕೊಳ್ಳೋಕ್ಕೋಸ್ಕರ ತುಂಬ ಜನ ಮಾತಾಡಿರೋದನ್ನು ನಾನು ನೋಡಿದ್ದೀನಿ ಸರ್. ಕನ್ನಡದಿಂದ ಅಡ್ವಾಂಟೇಜ್ ತಗೊಂಡಿರೋನು ನಾನು ನೋಡಿದ್ದೀನಿ. ತುಂಬ ಜನ ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ. ಈ ಇದರಲ್ಲಿ ಕನ್ನಡನ ಪ್ರೀತಿ ಮಾಡಬೇಡಿ, ಆ ರೀತಿ ಪ್ರೀತಿ ಮಾಡಬೇಡಿ. ಕನ್ನಡ ಟೆಕ್ನಿಷಿಯನ್ನ ರಿಯಲಾಗಿ ಪ್ರೀತಿ ಮಾಡಿ ಕೆಲಸ ಮಾಡ್ತಿದ್ದೀವಿ ಅಂತೇಳಿ. ಸೊ ನಮ್ಮಲ್ಲೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಸೋಲ್ ಕಾಣ್ತಾ ಇದ್ದೀವಿ ಇವತ್ತು. ನನಗನ್ಸಿದ ಪ್ರಕಾರ ಕನ್ನಡ, ತಮಿಳು ಮತ್ತು ಹಿಂದಿ ಇಂಡಸ್ಟ್ರಿ ಒಂದೇ ರೂಟಲ್ಲಿ ಹೋಗ್ತಾ ಇದೆ. ಒಂದು ಲೆವೆಲ್ಗೆ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟದಲ್ಲಿ ನಿಂತಿದೆ ಅಂತಂದರೆ ತೆಲುಗು ಇಂಡಸ್ಟ್ರಿ ಮತ್ತು ಮಲಯಾಳಿ ಸರ್. ನನಗನ್ಸಿದ್ದು, ನನ್ನ ಮನಸ್ಸಿದ್ದು, ಬೇರೆ ಯಾರಿಗಾರ ಮನಸ್ಸು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ನನಗನ್ಸಿದ್ದು ಈ ಥರ ಇದೆ. ನಮ್ಮ ಇಂಡಸ್ಟ್ರಿನ ಹೇಗಾದರೂ ಮಾಡಿ ನಾವೆಲ್ಲ ನಿಂತ್ಕೊಂಡು ಸಿನಿಮಾಗಳನ್ನ ಕೊಟ್ಟು ಸ್ಟ್ರೈಟ್ ಪಿಕ್ಚರ್ ಮಾಡ್ಬೇಕು ಸರ್. ಯಾವುದೇ ಕಾರಣಕ್ಕೂ ಬೇರೆ ಅಲ್ಲಿ ಇನ್ಸ್ಪಿರೇಷನ್ ಆಯಿತು ಕದ್ದೆ ಇದು ಅವೆಲ್ಲ ಆಗಲ್ಲ ಸರ್. ಬಟ್ ನೀವು ಆಲ್ರೆಡಿ ಸಿಕ್ಕಾಪಟ್ಟೆ ಕದ್ದಿದ್ದೇನೆ ಅಂತ ಹೇಳ್ತಾ ಇದ್ದೀರಿ ನೀವು. ಹೌದು, ಮಾಡಿದ್ದೀನಲ್ಲ, ನಾನು ಅದೇ ಹೇಳ್ತಿರೋದು. ಫಿನಿಕ್ಸ್ ಮಾಡಿಲ್ಲ, ಫಿನಿಕ್ಸ್ ಮಾಡಿ ಹೊಸ ಪಿಕ್ಚರು. ನಾನು ಒಂದು 10 ವರ್ಷ ಹೇಳ್ತಾ ಇದ್ದೀನಿ ಸರ್. ಒಪ್ತಾ ಇಲ್ವಲ್ಲ ಯಾರೂ. ಕೊನೆಗೆ ನಾನೇ ಕೈಯಿಂದ ಕಾಸಾಕಿ ಪಿಕ್ಚರ್ ಮಾಡ್ತಾ ಇರೋದು ಫಿನಿಕ್ಸು. ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಫಿನಿಕ್ಸ್ ಪಿಕ್ಚರ್ ಇಷ್ಟು ದೊಡ್ಡ ಲೆವೆಲಲ್ಲಿ ಖರ್ಚು ಮಾಡಿ ಮಾಡ್ತಾ ಇರೋದು ಸರ್. ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಖರ್ಚನ್ನು ಕಮ್ಮಿ ಮಾಡಲ್ಲ ಸರ್. ನಾನು ಯಾರನ್ನ ಬೇರೆ ಪ್ರೊಡ್ಯೂಸರು, ಯಾಕೆಂದರೆ ಇವರೆಲ್ಲ ಹೊಸಬ್ರು, ಓಂ ಪ್ರಕಾಶ್ ಅವರೇ, ಇವ್ನು ಹಾಕಿದ್ರೆ ವಾಪಸ್ ಬರುತ್ತಾ ಹಾಗೆ ಹೀಗೆ ಅಂತ ಯೋಚನೆ ಮಾಡೋರು ಇರ್ತಾರೆ. ನಾನು ಅವ್ರಿಗೆ ತೊಂದರೆ ಮಾಡೋದು ಬೇಡ. ಆ ತೊಂದರೆ ಏನಿದ್ರು ನಾನೇ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನೇ ಖರ್ಚು ಮಾಡಿ ಸಾಲ ಮಾಡಿ ಆ ಪಿಕ್ಚರ್ಗೆ ತುಂಬ ಖರ್ಚು ಮಾಡಿ ಸಿನಿಮಾ ಮಾಡ್ತಾಯಿದ್ದೀನಿ ಸರ್. ಸೊ ಆ ಒಂದು ಇದರಲ್ಲಿ ನಾವು ಇಂಡಸ್ಟ್ರಿ ನಾವೇನು ಕಮ್ಮಿ ಅಲ್ಲ, ಕೆಲಸದ ವಿಷಯದಲ್ಲಿ ನಾವು ತುಂಬ ಇದಲ್ಲಿದ್ದೀವಿ ಅನ್ನೋದಕ್ಕೋಸ್ಕರ ನಾನು ಈ ಸಿನಿಮಾ ಮಾಡ್ತೀನಿ ಸರ್. ನಾನು ಇದು ಬೇರೆಯವರು ಅಷ್ಟೇ. ನಮ್ಮ ಕನ್ನಡ ಭಾಷೆ ಅನ್ನೋದು ಸಿನಿಮಾಗೆ ತುಂಬ ಅಂದರೆ ತುಂಬ ದೊಡ್ಡ ಎತ್ತರದಲ್ಲಿದೆ ಸರ್. ಮಾತಾಡಬೇಕಾದ್ರೆ ದಯವಿಟ್ಟು ಮಾತಾಡಿ. ಆಮೇಲೆ ನಾನು ಕನ್ನಡಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತಾಡೋದಲ್ಲ ಸರ್, ಹೊರಗಡೆ ಹೋದಾಗ ಮಾತಾಡಬೇಕು. ನಾನು ಅಲ್ಲಿ ಮಾತಾಡಬೇಕು, ನಾನೊಬ್ಬ ಕನ್ನಡಿಗ ಅಂತೇಳಿ. ಇಲ್ಲಿ ಮಾತಾಡಿ ಏನು ಪ್ರಯೋಜನ ಸರ್? ನನಗೆ ಅದೊಂದು ದೊಡ್ಡ ಆಶ್ಚರ್ಯವಾದ ವಿಷಯ. ಹೆಣ್ಣಾಗಲಿ ಗಂಡಾಗಲಿ ಯಾರೇ ಹೋಗಿ ಇಲ್ಲೇ ಇರಿ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಆಸೆ. ನಾನು ಕನ್ನಡಿಗ ಅಂತ ಅಲ್ಲೇ ಹೇಳಿ, ಇಲ್ಲಿ ಹೇಳ್ತೀರಾ, ಆಮೇಲೆ ವಯಸ್ಸಾದ್ಮೇಲೆ ಹೇಳ್ತೀರಾ, ಆಮೇಲೆ ಮಾರ್ಕೆಟ್ ಹೋದ್ಮೇಲೆ ಹೇಳ್ತೀರಾ ನಾನು ಇಲ್ಲಿ ಬಂದೆ, ಮಾಗಡಿ ರೋಡಲ್ಲಿ ತಿಂಡಿ ತಿಂತಾ ಇದ್ದೆ, ಎಮ್ರಿ ರೋಡಲ್ಲಿ ಟಿಫನ್ ಮಾಡ್ತಾ ಇದ್ದೆ, ಹಂಗೆ ಹಿಂಗೆ ಅಂತ ಮಾರ್ಕೆಟ್ ಹೋದ್ಮೇಲೆ ಹೇಳೋದಲ್ಲ, ಮಾರ್ಕೆಟಲ್ಲಿ ಇದ್ದಾಗ ಹೇಳಬೇಕು. ಈ ಥರ ತುಂಬ ನೋಡಿ ನನಗೆ ಮನಸ್ಸು ಬೇಜಾರಾಗಿದೆ ಸರ್. ಇದೆಲ್ಲ ಯಾರು ಸ್ಫೂರ್ತಿ ಕೊಡೋಕ್ಕೋಸ್ಕರ ಮಾತಾಡ್ತಿದ್ದಾರೆ, ಇದು ತುಂಬ ಬೇಜಾರಾಗುತ್ತೆ ಸರ್. ಇಂಡಸ್ಟ್ರಿ ನಿಮಗೆ ಎಲ್ಲವನ್ನು ಕೊಟ್ಟಿದೆ. ಹೌದು ಸರ್. ಕೆಲವರು ಬೈತಾ ಇದ್ದಾರಲ್ಲ,
ಗೋಣಗ್ತಾನೆ ಇರ್ತದೆ. ಅಂತ ಸರ್ ಅದನ್ನು ನಂಬ್ಕೊಂಡು ನಾನು ಕೆಟ್ಟೆ, ಅದನ್ನು ನಂಬ್ಕೊಂಡು ನಾನು ಫುಟ್ಪಾತ್ ಗತಿ ಆಯಿತು ಅಂತೇಳಿ. ಅದು ನೀವು ಮಾಡ್ಕೊಂಡಿರೋ ತಪ್ಪಿಗೆ ನೀವು ಯಾಕೆ ಇದು ಮಾಡ್ತೀರಿ? ನಿಮ್ಮ ಅಪರಾಧ ಅದು, ನಿಮ್ಮ ಸ್ವಯಂಕೃತ ಅಪರಾಧ. ಅದಕ್ಕೆ ಸಿನಿಮಾನ ಬೈಬೇಡಿ. ಎಸ್, ನೀವು ಇರಲಿ ಇಲ್ಲದೆ ಹೋಗ್ಲಿ, ಸಿನಿಮಾ ಇರುತ್ತೆ, ನೀವಿರಲ್ಲ ಅಷ್ಟೇ ಅಲ್ವಾ ಸರ್? ಸಿನಿಮಾದಲ್ಲಿ ನಾನಿರೋವರೆಗೂ ಸಿನಿಮಾದಲ್ಲಿ ಇರಬೇಕು ಅಂತ ಅಂದ್ಕೊಳ್ಳಿ, ಅದು. ಆಮೇಲೆ ಯಾರೋ ಒಬ್ರು ಬಂದ್ಬಿಟ್ಟು, ಆಮೇಲೆ ತುಂಬಾ ಜನ ಪ್ರೊಡ್ಯೂಸರ್ಸ್ ನೀವು ಹೇಳ್ದಂಗೆ ನಾನು ಕೇಳಿದ್ದೀನಿ ಈ ತರ, ಆಮೇಲೆ ತುಂಬಾ ಜನ ಕಲಾವಿದರು ಹೇಳೋದು ಕೇಳಿದ್ದೀನಿ. ಈ ಸಿನಿಮಾ ತೆಗೆದು ಅಳೋದಕ್ಕಿಂತ ಸಿನಿಮಾ ತೆಗಿಯೋಕ್ಕಿಂತ ಮುಂಚೆ ಅಳು, ವೇದನೆ ಪಡು. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಇದು ಮಾಡಬೇಕು ಅಂತ ಜಗಳ ಆಡು, ಫೈಟ್ ಮಾಡು, ಅಲ್ಲಿ ಕತೆ ಜೊತೆ ಫೈಟ್ ಮಾಡು, ಪೇಪರಲ್ಲಿ ಮಾಡು, ಫೈಟ್ ಮಾಡು, ಇದು ಮಾಡು, ಅಯ್ಯೋ ಇನ್ನೂ ಏನೋ ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಇಲ್ಲಿ ಜಗಳ ಆಡು. ಅದೆಲ್ಲ ಬಿಟ್ಬಿಟ್ಟು ಪಿಕ್ಚರ್ ಎಲ್ಲ ತೆಗೆದ್ಮೇಲೆ ಜಗಳ ಮಾಡ್ತೀರಾ? ಜನಗಳ ಜೊತೆ ಹೋಗ್ಬಿಟ್ಟು ಜಗಳ ಆಡ್ತೀರಾ? ಪಿಕ್ಚರ್ ಬರ್ತಿಲ್ಲ ನಮ್ಮ ಜನ ಪಿಕ್ಚರ್ ನೋಡ್ತಾ ಇಲ್ಲ, ಬಂದು ನೋಡಬೇಕು, ಫ್ಯಾಮಿಲಿ ಆಡಿಯನ್ಸ್ ಬರಬೇಕು, ಅಲ್ಲಿ ಬರಬೇಕು ಅಂತ. ನೀನು ಒಳ್ಳೆ ಪಿಕ್ಚರ್ ಮಾಡೋ, ಬಂದೇ ಬರ್ತಾರೆ ಜನ. ಯಾಕೆ ಪ್ರೇಕ್ಷಕರನ್ನ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ? ನಿಮ್ಗೆ ಹಕ್ಕಿಲ್ಲ. ನಿಮಗೆ ನಾನು ಹೇಳೋದು ಅದೇ ಸರ್, ಯಾವುದೇ ತುಂಬ ತಪ್ಪು ನೀವು ಮಾತಾಡೋದು. ಪ್ರೇಕ್ಷಕನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ. ಒಳ್ಳೆ ಪಿಕ್ಚರ್ ಮಾಡಿ, ಬಂದೇ ಬರ್ತಾರೆ. ಅದು ಹೇಳಿದ್ರಲ್ಲ, ಸ್ಕ್ರೀನ್ ಕರೀತೆ ಅಂತ ಎಕ್ಸಾಂಪಲ್ 1000 ಇದೆ ಸರ್. ನೀವು ಒಳ್ಳೆ ಸಿನಿಮಾ ತೆಗೆದ್ರೆ ಸರ್, ಸ್ಕ್ರೀನ್ ಕರ್ಕೊಂಬರುತ್ತೆ, 100% ಕರ್ಕೊಂಬರುತ್ತೆ ಸರ್. ನಾನು ತುಂಬ ನೋಡಿದ್ದೀನಿ ಈ ಥರ ಸಿನಿಮಾಗಳನ್ನ. ತುಂಬ ಜನ, ನೀವು ಹಿರಿಯರು, ನಿಮ್ಗೆ ತುಂಬ ಸಲ ಶನಿವಾರ ಭಾನುವಾರ ಸಿನಿಮಾಗೆ ಬರದೇ ಇರೋ ಸೋಮವಾರ ಬಂದಿದ್ದಾರೆ, ಹಿಟ್ಟಾಗಿದೆ. ಸೋಮವಾರ ಹಿಟ್ಟಾಗಿದೆ, 2 ದಿನ ಬರದೇ ಇರೋದು, ಒಂದು ವಾರ ಬರದೇ ಇರೋದು 2ನೇ ವಾರ ಹಿಟ್ಟಾಗಿದೆ ಪಿಕ್ಚರ್. ನಿಮ್ಗೆ ಆ ಥರ ಎಲ್ಲ ನಿಮಗೆ ಉದಾಹರಣೆಗಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಮತ್ತು ನಮ್ಮ ಇಂಡಸ್ಟ್ರಿಯಿಂದಲ್ಲ, ಪ್ರತಿಯೊಬ್ಬ ಇಂಡಸ್ಟ್ರಿನಲ್ಲೂ ಆ ಥರ. ಶೋಲೆ ಅನ್ನೋ ಒಂದು ಸಿನಿಮಾನೇ 3 ದಿನ ಜನ ಬರಲಿಲ್ವಂತೆ. ಏನು ಮಾಡಬೇಕಪ್ಪ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರಂತೆ. ಅಂದರೆ ಸೋಮವಾರದವರೆಗೂ ನೋಡೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಂತೆ. ಸೋಮವಾರದಿಂದ ಬಂದರು ಜನ, ಅಷ್ಟು ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಬಂದರು ಜನ. ಹಂಗೆ ಸರ್, ಸಿನಿಮಾನ ದೂಷಣೆ ಮಾಡಬೇಡಿ. ನಿಮ್ಮನ್ನ ನೀವು ಫಸ್ಟ್ ಬೈಕೊಳ್ಳಿ. ಏನು ಕೊರತೆ ಇದ್ರೆ ನಿಮ್ಮಲ್ಲೇ ಇದೆ, ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. 100% ಸರ್ ಅಲ್ವಾ? ಕೊರತೆ ಅನ್ನೋದು ನಿಮ್ಮಲ್ಲಿ ಇರೋದು. ಸಿನಿಮಾದಲ್ಲಾಗಲಿ ಸ್ಕ್ರೀನಲ್ಲಿ ಆಗಲಿಲ್ಲ. ಸ್ಕ್ರೀನಲ್ಲಿ ಕೊರತೆ ಇದ್ದಿದ್ರೆ ನಿನ್ನ ಯಾಕೆ ಡೈರೆಕ್ಟ್ರು ಅಂತಿದ್ರು, ನಿನ್ನ ಯಾಕೆ ಹೀರೋ ಅಂತಿದ್ರು. ಮತ್ತೆ ಇದು ತಪ್ಪು ನಿಮ್ಮಲ್ಲಿದೆ, ಹುಡುಕಿ ಅದನ್ನು ಸಾಯಿಸಿ, ಆ ತಪ್ಪನ್ನು ಸಾಯಿಸಿ, ಸರಿ ಆಟೋಮೆಟಿಕಲಿ ಬರುತ್ತೆ. ಆಮೇಲೆ ತುಂಬ ಸಲ ನಾನು ಕೆಲವು ನೋಡಿದ್ದೀನಿ ಸರ್, ಫೇಲ್ಯೂರ್ ಆದಾಗ ಯೋಚನೆ ಮಾಡ್ತಾರೆ, ಏನು ಮಾಡಬೇಕು ಅಂತ. ಗೆದ್ದಾಗಲೇ ಯೋಚನೆ ಮಾಡಿ, ಏನು ಮಾಡ್ಬೇಕು ಮುಂದೆ, ನನ್ನ ಸ್ಥಾನ ಹೆಂಗೆ ಉಳಿಸ್ಕೋಬೇಕು, ಏನು ಕೆಲಸ ಮಾಡಬೇಕು, ಇನ್ನು ಇವತ್ತು ನಾನು ಈ ಜವಾಬ್ದಾರಿ ಇದ್ದೀನಿ, ಈ ಸಿನಿಮಾ ಕೆಲಸ ಮಾಡಿದ್ದೀನಿ, ಇದಕ್ಕಿಂತ ಹೆಚ್ಚಾಗಿ ಏನು ಕೆಲಸ ಮಾಡಬೇಕು ಅಂತ ಅವಾಗ ಯೋಚನೆ ಮಾಡಿ. ತಪ್ಪೇ ನಡೆಯಲ್ಲ ಅವಾಗ ಯೋಚನೆ ಮಾಡಲ್ಲ. ಅವಾಗ ದಿಮಾಕು ಇದು ಹಂಗೆ ಹಿಂಗೆ ಅಂತಿದ್ರೆ ಎಲ್ಲ ಆಗುತ್ತೆ ನಿಮಗೆ. ಸಕ್ಸಸ್ ಆದಾಗ ಆ್ಯಕ್ಚುಲಿ ಯೋಚನೆ ಮಾಡ್ಬೇಕು ಸರ್, ನಾನು ಇಲ್ಲಿ ಹೆಂಗೆ ಇಳ್ಕೋಬೇಕು, ನನಗೆ ಸಕ್ಸಸ್ ಕೊಟ್ಟಿದ್ದಾರೆ, ನಾನು ಇನ್ನೂ ನೆಕ್ಸ್ಟ್ ಯಾವ ಥರ ಸಿನಿಮಾ ಕೊಡಬೇಕು ಅನ್ನೋದು ಮಾಡೋದು ಒಳ್ಳೇದು ಅನ್ನೋದು ನನ್ನ. ನಿಮ್ಮ ದೊಡ್ಡ ಸ್ನೇಹಿತರು ಯಾರು? ಆ ಥರ ಎಲ್ಲ ಏನಿಲ್ಲ ಸರ್. ದೊಡ್ಡ ಶತ್ರು? ತುಂಬ ಜನ. ಅವರಿರೋದ್ರಲ್ಲೇ ವಿಜ್ಜಿಂಗ್ ಅಲ್ವಾ? ಹಾಂ ಸರ್. ಅವರಿಗೆ ಸವಾಲು ಹಾಕಿ, ಸವಾಲು ಅಂದರೆ ಮಾತಿನ ಸವಾಲು ಬೇಕಾಗಿಲ್ಲ ಅವರಿಗೆ, ಕೆಲಸ ಅಷ್ಟೇ. ಈಗಿನ ಪತ್ರಿಕಾ ರಂಗ ಮತ್ತು ಮೀಡಿಯಾ ಇದ್ರ ಬಗ್ಗೆ ಏನಾದರೂ ಹೇಳಲಿಕ್ಕಿದೆ? ಅಲ್ಲ ಸರ್, ಪತ್ರಿಕೆ ಮತ್ತು ಮೀಡಿಯಾ ಅನ್ನೋದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೋ ಒಂದು ಈಗ ನಂದೇ ಸಿನಿಮಾ, ನಮ್ಮ ಸಿನಿಮಾಗೆ ನೀವು ಬೈದಾಗ ನಿಮ್ಮನ್ನು ನಾನು ತಪ್ಪಾಗಿ ಅಂದ್ಕೊಳ್ಳೋದು, ಹೊಗಳಿದಾಗ ನೀವು ಗ್ರೇಟ್ ಅಂತ ನಾನು ಅನ್ನೋದು, ಅದು ತುಂಬ ದೊಡ್ಡ ತಪ್ಪು. ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಸರಿ ತಪ್ಪನ್ನ ಜಡ್ಜ್ ಮಾಡಿ ಹೇಳ್ತೀರಿ, ಬರಿತೀರಿ, ಎಲ್ಲ ಮಾಡ್ತೀರಿ. ನಾನು ಎಲ್ಲ ವಿಷಯನೂ ಒಂದೇ ರೀತಿ ತಗೊಂಡ್ರೆ ಇದಕ್ಕೆ ಪ್ರಾಬ್ಲಮ್ ಬರೋಲ್ಲ. ನಾನು ಸಿನಿಮಾ ಚೆನ್ನಾಗಿ ಮಾಡಿದ್ದೆ, ಹಿಂಗೆ ಮಾಡಿಬಿಟ್ರು, ಹಂಗೆ ಹಿಂಗೆ. ಈ ಸಿನಿಮಾ ಚೆನ್ನಾಗಿ, ನಾನಾಗಲೇ ಪ್ರೇಕ್ಷಕರಿಗೂ ಅದೇ ಮಾತೇ ಹೇಳಿದ್ದೆ, ಸಿನಿಮಾ ಚೆನ್ನಾಗಿ ತೆಗೆದಿದ್ರೆ ನೀವು ಯಾಕೆ ತಪ್ಪಾಗಿ ಬರಿತೀರಿ, ನೀವು ಯಾಕೆ ತಪ್ಪಾಗಿ ಅನ್ಕೋತೀರಿ? ಇಲ್ವಲ್ಲ, ಬರದೇ ಬರೀತಾರೆ ಒಳ್ಳೇದೇ. ಅದೇ ಜನ ನಿಮ್ಮ ಬಗ್ಗೆ ಒಳ್ಳೇದು ಬರೆದಾಗ ಗ್ರೇಟ್ ಆಗ್ಬಿಡ್ತಾರ, ತಪ್ಪಾಗಿ ಬರೆದ್ರೆ ತಪ್ಪಾಗಿ ಆಗ್ಬಿಡ್ತಾರ? ಇದು ನನಗೆ ಇದು ಸರ್. ಆ ಥರ ಎಲ್ಲ ನಾನು ಯಾವತ್ತೂ ಏನೂ ಅಂದ್ಕೊಂಡವನು ಸರ್. ನಾನು ಅವತ್ತಿಂದ ಬೆಳೆದು ಬಂದ ರೀತಿಯಲ್ಲಿ ಪ್ರತಿಯೊಬ್ಬರು ಯಾರೇ ತಗೊಳ್ಳಿ, ನಾನು ಆರೋಗ್ಯವಾಗಿ ತಗೊಳ್ಳುವಂಥ ವ್ಯಕ್ತಿ. ತಪ್ಪು ಬರೀಲಿ, ಸರಿ ಬರೀಲಿ, ಏನೇ ಬರೀಲಿ, ಎಲ್ಲನೂ ಒಂದೇ ರೀತಿ ಅಷ್ಟು ವರ್ಷದಿಂದ ನಾನು ನೋಡ್ಕೊಂಡೇ ಬಂದಿದ್ದೀನಿ. 40 ವರ್ಷದಿಂದ, 35-40 ವರ್ಷ ಒಂದೇ ರೀತಿ ತಗೋತೀನಿ ಸರ್. ನಾನು ಒಂದೇ ರೀತಿಲೇ ತಗೋತೀನಿ, ಒಂದೇ ರೀತಿಯೇ ಗೌರವ ಕೊಡ್ತೀನಿ. ಯಾರೇ ಆದರೂ ಸರಿ, ಇವತ್ತು ಕೂಡ ನಾನು ಅದೇ ರೀತಿಯೇ ಗೌರವ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಸರ್. ಅದು ನನ್ನ ಇದು ಸರ್. ನಾನು ಯಾವತ್ತೂ ಚೇಂಜ್ ಆಗಿಲ್ಲ ಆ ವಿಷಯದಲ್ಲಿ ಮಾತ್ರ. ಮನೆ ಮಠ ಮಾಡ್ಕೊಂಡಿದ್ದೆ? ಮನೆ ಇದೆ ಸರ್, ಮನೆ ಇದೆ. ಮನೆ? ಹಾಂ, ಸ್ವಂತ ಮನೆ ಇದೆ ಸರ್, ಎಲ್ಲ ಇದಿದೆ.
ಆಮೇಲೆ ನನ್ನ ಮಕ್ಕಳು ಓದ್ತಾ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ ಎಲ್ಲ. ಇದು ನನ್ನ ಮಗಳಿಗೆ ಅಬ್ರಾಡ್ ಕಳಿಸ್ಬೇಕು ಅಂತಿದ್ದೆ, ಎಲ್ಲ ಆಯಿತು, ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್. ಅವಳು ಒಂದು ಜಾಗದಲ್ಲಿ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾಳೆ, ಒಳ್ಳೆ ಇದು ಇಸ್ ಗುಡ್ ಸರ್. ಆಗಾಗ ಕಾಲ್ ಮಾಡಿ ಅಪ್ಪಂತರ ಮಾತಾಡೋದು ಹಾಂ ಎಲ್ಲ ಮಾಡ್ತೀನಿ ಸರ್. ಅಲ್ಲ, ನಮ್ಮ ಮೂಡು ಸರಿ ಇಲ್ಲ ಆಮೇಲೆ ಮಾತಾಡೋಂತ ಗಲಾಟೆ ಮಾಡೋದೇನಿಲ್ಲ ಮಕ್ಕಳ ಹತ್ರ. ಕೆಲಸದಲ್ಲಿದ್ದಾಗ ನನಗೆ ಅವೆಲ್ಲ ಗೊತ್ತಿಲ್ಲ ಸರ್. ನಾನು ನಾಟಕ ಆಡೋಕ್ಕೋಸ್ಕರ ಈ ಮಾತು ಮಾತಾಡ್ತಿಲ್ಲ ಸರ್. ಕೆಲಸದಲ್ಲಿದ್ದಾಗ ನನಗೆ ಗೊತ್ತಿಲ್ಲ ಸರ್, ನಾನು ಹೆಂಗಿರ್ತೀನಿ ಅಂತ ನಿಜ ನಂಗೆ ಗೊತ್ತಿಲ್ಲ. ಹೊರಗಡೆ ಬಂದಮೇಲೆ ನಾನು ನಾರ್ಮಲ್ ಆಗಿರ್ತೀನಿ. ಹೊರಗಡೆ ಬಂದಾಗ ಆಮೇಲೆ ಬೆಳಿಗ್ಗೆ ಎಲ್ಲ ಏನು ಕೆಲಸ ಮಾಡ್ತಿದ್ದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನಿಂದ ಯಾರಿಗಾರು ಹರ್ಟ್ ಆಗಿದೆಯಾ, ಏನಾದರೂ ತಪ್ಪಾಗಿದೆಯಾ ಅಂತ ಹೇಳ್ಬಿಟ್ಟು ಅವ್ರು ಕರೆದು ನಾನು ಸಾರಿ ಕೇಳಿದ್ದೀನಿ. ಆಮೇಲೆ ಯಾರಿಗೇನು ರೆಸ್ಪೆಕ್ಟ್ ಮಾಡಬೇಕು ಅದು ನಾನು ಏನೇ ಇದರಲ್ಲಿದ್ದರೂ ನಾನು ಮಾಡೇ ಮಾಡ್ತೀನಿ, ಅದಂತೂ ಪಕ್ಕ ಸರ್, 100%. ಈಗ ನನ್ನನ್ನು ಕಾಡ್ತಿರೋ ಪ್ರಶ್ನೆ ಏನಂದರೆ, ಈ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡನ್ನು ಇಲ್ಲಿ ಕೂರಿಸ್ಕೊಂಡು ಇಷ್ಟೇನಾ ಪ್ರಶ್ನೆ ಕೇಳಿದ್ರು, ಇಷ್ಟೇನಾ ಸಂದರ್ಶನ ಅಂತ ಏನಾದರೂ ಅನಿಸ್ತಾ? ಇಲ್ಲ ಸರ್, ಆ ರೀತಿ ಎಲ್ಲ ಖಂಡಿತ ಇಲ್ಲ ಸರ್. ಅಲ್ಲ, ನೇರ ನಿಷ್ಠುರವಾಗಿ ಮಾತಾಡೋರು. ನಿಷ್ಠುರ ಅಂದರೆ ನಿಷ್ಠುರವಾಗಿ ಇದ್ದದನ್ನು ಇದ್ದಾಗೆ ಹೇಳೋದು. ನೀವಿದ್ದು ಅದೇ ತಾನೇ ಹೇಳ್ತಿರೋದು ಈಗ ಇಷ್ಟೊತ್ತು ಗಂಟ. ಇಲ್ಲ ಸರ್, ಆ ಥರ ಇಲ್ಲ. ಚೀಚಿ ಏನು ಸರ್ ನೀವು? ಇಲ್ಲ ಸರ್, ನಾನು ಯಾವತ್ತೂ ನಿಮ್ಗೆ ಆ ಜಾಗದಲ್ಲಿ ಕೂತಾಗ ನಾನು ಅದೇ ಗೌರವದಲ್ಲೇ ನೋಡ್ತೀನಿ ಸರ್. ಹೊರಗಡೆ ಬಂದ ಬೇರೆ ನಾನು ಮಾತನಾಡೇ ಆಗಲೇ ಹೇಳಿದ್ದು ನಾನು ಸರ್, ಪೆನ್ ಪೇಪರ್ ತೆಗೆದಿಟ್ಟು ಇವರು ಹ್ಯೂಮನ್ ಪರ್ಸನ್. ನಾನು ಅಷ್ಟೇ ಡೈರೆಕ್ಟ್ ನಾವು ಸ್ಥಾನ ಬಿಟ್ಬಿಟ್ಟು ಹೊರಗಡೆ ಬಂದರೆ ನಾನು ಒಬ್ಬ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಮಾತಾಡಬೇಕು. ಕೆಲಸಕ್ಕೆ ಅಂತ ಬಂದಾಗ ನಾವು ಕೆಲಸಕ್ಕೆ ಗೌರವ ಕೊಡಬೇಕು. ಅದು ತುಂಬ ಇದು ಎಲ್ಲ ಒಂದು ಕಡೆ ನಮಗೆ ಇದಾಯಿತು ಹಂಗೆ ಹಿಂಗೆ, ನಾನು ಅದನ್ನು ಯಾವತ್ತು ಯೋಚನೆ ಮಾಡೋದೂ ಅಲ್ಲ ಸರ್. ನಾನು ಪ್ರತಿಯೊಬ್ಬರು ಆ ಕೆಲಸಕ್ಕೆ ನೀವು ಮಾತಾಡೋ ಮಾತಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ ಸರ್, ನಾನು ಹಂಗೆ ಮಾಡ್ತೀನಿ ಸರ್, ಕೊಡ್ತೀನಿ. ಅದ್ರ ಬಗ್ಗೆ ನಾನು ಈಗ ಇಷ್ಟು ಮಾತುಗಳು ಕಥೆಗಳು ರೆಕಾರ್ಡ್ ಆಗಿದೆ. ತುಂಬ ಜನ ಅದು ಟೆಲಿಕಾಸ್ಟ್ ಆಗೋ ಮೊದಲು ಬಂದು ಫೋನ್ ಮಾಡಿ ಹೇಳ್ತಾರೆ, ಸ್ವಲ್ಪ ಅದು ಬೇಡ ಇದು ಬೇಡ ಅಂತ. ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅವರೇ ಮಾತಾಡಿರ್ತಾರೆ, ಅದನ್ನು ಅವರೇ ಒಪ್ಕೊಳ್ಳಲ್ಲ. ಟೆಲಿಕಾಸ್ಟ್ ಆದಮೇಲೆ ಗಲಾಟೆ ಮಾಡ್ತಾರೆ, ಪೋಸ್ಟ್ ಆದಮೇಲೆ. ಇದು ನಡೀತಾ ಇರ್ತದೆ. ಅದು ನಮ್ಮ ಒಂದು ಚಾನಲಿಗೆ ಅಂತ ಅಲ್ಲ, ಎಲ್ಲ ಚಾನಲಿಗೆ ಸಂಬಂಧಪಟ್ಟು ಅದೇ. ನಾವು ಅದು ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ ಅಂಥದ್ದೇನಿಲ್ಲ ಅಲ್ಲ ನಿಮ್ಮಲ್ಲಿ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನಾವು ಮಾತಾಡಬೇಕಾದ್ರೆ ಒಂದು ಜವಾಬ್ದಾರಿಯಿಂದ ಮಾತಾಡಿದಾಗ ಅದು ಬರಲ್ಲ ಅಂತ ನನ್ನ ಭಾವನೆ ಸರ್. ಈಗ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಕೂತ್ಕೊಂಡ್ಮೇಲೆ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಒಂದು ಪ್ರೇಕ್ಷಕರ ಮುಂದೆ ನಾನು ಯಾವ ರೀತಿ ಮಾತಾಡಬೇಕು ಅನ್ನೋದೊಂದು. ಆಮೇಲೆ ನನಗೆ ಒಂದು ಕ್ಯಾರೆಕ್ಟರ್ ಇದೆ ಸರ್, ನನ್ನ ಕ್ಯಾರೆಕ್ಟರ್ ಅದು. ಯಾರೇನಾದ ಅಂದ್ಕೊಳ್ಳಿ, ನಾನು ಅವೆಲ್ಲ ಕೇರ್ ಮಾಡಲ್ಲ. ಹೆಣ್ಣಿಗೆ ಬೆಲೆ ಕೊಡಬೇಕು ಅನ್ನೋದು ನನಗೆ ನನ್ನ ಮನಸ್ಸಲ್ಲಿರುವಂಥ ಅಪಾರವಾದ ಗೌರವ ಸರ್. ಯಾರೇ ಆಗಿರಲಿ, ನನ್ನ ಕೆಲಸ, ನಮ್ಮ ಪ್ರೇಕ್ಷಕರು, ನಾವು ಯಾರ ಮುಂದೆ ಕೂತಿದ್ದೀವಿ ಅನ್ನೋದು ಒಂದು. ಆಮೇಲೆ ಹೆಣ್ಮಕ್ಳಿಗೆ ಸಿನಿಮಾ ಮುಖಾಂತರ ಆಗಿರ್ಬೋದು, ಮತ್ತು ನಾವು ನಾರ್ಮಲಾಗಿ ಆಗಿರ್ಬೋದು, ನಾನು ಅಪಾರವಾಗಿ ಗೌರವ ಕೊಡ್ತೀನಿ ಸರ್. ಇಲ್ಲಾಂದರೆ ನಮ್ಮ ಜೊತೆ ಎಲ್ಲ ನನಗೆ 5 ಪಿಕ್ಚರ್, 6 ಪಿಕ್ಚರು, 4 ಪಿಕ್ಚರು ಎಲ್ಲ ಸಿನಿಮಾಗಳನ್ನ ಹೆಣ್ಮಕ್ಳು ಯಾಕೆ ಸರ್ ಆ್ಯಕ್ಟ್ ಮಾಡ್ತಾರೆ? ಅವ್ರಿಗೆ ನಾವು ಕೊಡೋ ಅವ್ರ ಗೌರವದ ಮೇಲೇ ಅವ್ರಿಗೂ ಪರಿಣಾಮ ಬೀರುತ್ತೆ. ಸೊ ಆ ಒಂದು ಇದ್ದಲ್ಲಿ ಮಾಡ್ತಾರೆ. ಬೇರೆ ಯಾರು ಮಾತಾಡ್ತಾರೆ ಅಂತ ನಾನು ಕೇರು ಮಾಡೋಕ್ಕೋಗಲ್ಲ ಸರ್, ಸೈಡ್ಗೆ ಹಾಕಿ ಹೊಡಿತಾ ಇರ್ತೀನಿ ಸುಮ್ಮನೆ. ನಾನು ಅವತ್ತು ಯೋಚನೆ ಮಾಡೋದನ್ನಲ್ಲ ಸರ್, ನನಗಿದು ತುಂಬ ಇಂಪಾರ್ಟೆಂಟ್ ಸರ್. ಇಲ್ಲ ಅಂತಲ್ಲ, ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡ್ತೀನಿ, ತಪ್ಪು ಮಾತಾಡ್ಬೋದು, ಇಲ್ಲ ಅಂತಲ್ಲ. ನಾನು ಅದಕ್ಕೆ ಖಂಡಿತವಾಗ್ಲೂ ನಾನು ತಿದ್ಕೋತೀನಿ ಸರ್. ಆ ಥರ ಕ್ಯಾರೆಕ್ಟ್ರು ನಾನು ಆ ಥರ ಯಾವತ್ತೂ ಜಂಬ ಪಟ್ಟವನಲ್ಲ ಸರ್. ಅಣ್ಣ, ಆಮೇಲೆ ನನಗೆ ಒಂದು ಇದಣ್ಣ ನಿಮ್ಮ ಹತ್ರ ಹೇಳಬೇಕು ಅಂತ ಒಂದು, ಇತ್ತೀಚಿನ ದಿನಗಳಲ್ಲಿ, ಇದು ಮುಂಚೆ ಇರಲಿಲ್ಲ ಆ್ಯಕ್ಚುಲಿ. ಇತ್ತೀಚಿನ ದಿನಗಳಲ್ಲಿ ಕೆಲವು ಸಿನಿಮಾ ಮಾಡೋ ಮೇಕರ್ಸ್ ಆಗಿರ್ಬೋದು, ಮತ್ತು ಕಲಾವಿದರುಗಳಾಗಿರ್ಬೋದು, ಸಿನಿಮಾ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ, ಇದು ಮಾಡ್ತಾ ಇದ್ದಾರೆ. ಆಮೇಲೆ ಸಿನಿಮಾನ ನೋಡ್ತಾ ಇಲ್ಲ, ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ, ನಾವು ಇನ್ನೊಂದು ಬೆನ್ನರ್ ಮಾಡಿದ್ದೀವಿ, ಇನ್ನೊಂದು ಶಂಕರ್ ಗುರು ಮಾಡಿದ್ದೀವಿ, ಇನ್ನೊಂದು ಬಬ್ರು ವಾಹನ ಮಾಡಿದ್ದೀವಿ, ಇವ್ರು ಜನ ಬರ್ತಾ ಇಲ್ಲ, ಜನಗಳ ಫ್ಯಾಮಿಲಿ ಬರ್ತಾ ಇಲ್ಲ, ಭಾಗ್ಯವಂತರು ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಬರ್ತಿಲ್ಲ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಪಾಪ ಜನಗಳ ಮೇಲೆ ತುಂಬ ದೂಷಣೆ ಮಾಡ್ತಿದ್ದಾರೆ. ಈ ಥರ ಮಾತಾಡೋ ಜನ, ನೀನು ಫಸ್ಟ್ ಆಫ್ ಆಲ್ ಭಾಗ್ಯವಂತರು ಅನ್ನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ ನೀನೇ ಫಸ್ಟ್ ಯೋಚನೆ ಮಾಡು. ಫ್ಯಾಮಿಲಿ ಪಿಕ್ಚರ್ ಮಾಡಿದರೆ, ಕಮರ್ಷಿಯಲ್ ಸಿನಿಮಾ ಮಾಡಿದರೆ, ಶಂಕರ್ ಗುರು ಲೆವೆಲ್ಗೆ ಒಂದು ಅವ್ರ ಪಾದದ ಧೂಳು, ಡೈರೆಕ್ಟರ್ ಆಗಿರ್ಬೋದು, ನಾಯಕ ನಟರುಗಳಾಗಿರ್ಬೋದು ಮಾಡಿದಾರಲ್ಲ, ಆ ಧೂಳಿಗೆ ನಾವು ಸಮ ಇದ್ದೀವ ಅಂತ ಯೋಚನೆ ಮಾಡಿ. ಅದೆಲ್ಲ ಮೀರಿ ನೀನು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಯಾರೇ ಆಗಿರ್ಬೋದು ಈ ರೀತಿ ಮಾತಾಡೋದು ತುಂಬ ತಪ್ಪು ಅನ್ನೋದು ನನ್ನ ಭಾವನೆ. ಸಿನಿಮಾನ ದೂಷಣೆ ಮಾಡಬೇಡಿ, ಸಿನಿಮಾಗೇನೂ ಹೇಳ್ಬೇಡಿ, ನೀವು ಇರಲಿ ಇಲ್ಲದೆ ಹೋಗಲಿ, ಸಿನಿಮಾ ಇರುತ್ತೆ.
ನಾವಿದ್ದೀವ ಸಿನಿಮಾದಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸಿನಿಮಾದಲ್ಲಿ ಯಾರನ್ನು ಬರಿಬಾರ್ದು, ತಪ್ಪಾಗಿ ಬರೋದು, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು. ಆಮೇಲೆ ಯಾರೋ ಇವತ್ತಿನ ದಿನ ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ ನಿಮಗೆ ಸಿನಿಮಾ ಬಗ್ಗೆ ಮಾತಾಡೋದಾಗಲಿ ಬೇರೆಯವರಾಗಲಿ ಮಾತಾಡ್ತಾರೆ. ಆಮೇಲೆ ನನಗನ್ಸಿದ ಪ್ರಕಾರ 99% ಯಾರು ಹೊಟ್ಟೆ ಊರಿಗಂತೂ ಮಾಡಲ್ಲ. ಇಲ್ಲ ಯಾರಿಗೋ ಹೊಟ್ಟೆ ಊರಿಂದ ಮಾತಾಡಿಸ್ಬೋದು, ಯಾರು ಆಗದೆ ಇರೋನು ಮಾತಾಡಿಸ್ಬೋದು. ಇದು ತಪ್ಪು. ಬೇರೆಯವರು ಸಿನಿಮಾ ಬಗ್ಗೆ ಮಾತಾಡ್ಸೋದು ತಪ್ಪು. ಸಿನಿಮಾ ತಿಳ್ಕೊಂಡು ಸಿನಿಮಾ ನೋಡಿ ಮಾತಾಡೋದು ತಪ್ಪಲ್ಲ. ಪ್ರೇಕ್ಷಕನಿಗೆ ಅಧಿಕಾರ ಇದೆ ಮಾತಾಡೋದಕ್ಕೆ. ಸೊ ಇದು ವಾತಾವರಣ ತುಂಬ ಜಾಸ್ತಿ ಆಗ್ತಿದೆ. ಇದು ತಪ್ಪು ಅನ್ನೋದು ನನ್ನ ಭಾವನೆ. ನೀವು ಮಾಡೋ ತಪ್ಪುಗಳನ್ನ ದಯವಿಟ್ಟು ನೀವು ತಿದ್ದುಕೊಳ್ಳಿ, ತಿಳಿಸಿ. ಜನಗಳು ಇದಾಗ್ತಾರೆ. ಒಳ್ಳೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಬಿಟ್ಟು ಸಿನಿಮಾನ ದೂಷಣೆ ಮಾಡೋದು, ಸಿನಿಮಾ ಬಗ್ಗೆ ತಪ್ಪಾಗಿ ಮಾತಾಡೋದು, ಹೊರಗಡೆ ಪ್ರಪಂಚಕ್ಕೆ ಕನ್ನಡಿಗರು ಏನಪ್ಪ ಈ ಥರ ಈ ಮಟ್ಟಕ್ಕೆ ಇಳಿದುಬಿಟ್ಟಿದ್ದೀವ ಅಂತ ಹೇಳ್ಬಿಟ್ಟು ತುಂಬ ತಪ್ಪಾಗಿ ತಿಳ್ಕೊತಾರೆ ಅನ್ನೋದು ನನ್ನ ಭಾವನೆ. ಎಸ್, ಕರೆಕ್ಟಾಗಿ ಹೇಳಿದ್ರಿ. ಇದು ಈ ಎಕ್ಸ್ಪೀರಿಯೆನ್ಸ್ ನನಗೂ ಸಾಕಷ್ಟು ಆಗಿದೆ. ಆ್ಯಸ್ ಎ ಪತ್ರಕರ್ತನಾಗಿ ಕೂತ್ಕೊಂಡಾಗ ಸ್ಟೇಜ್ ಮೇಲೆ ಹೋಗಿಬಿಟ್ಟು ಈ ಸಿನಿಮಾನ ನಂಬ್ಕೊಂಡು ಅವರು ಸಿನಿಮಾ ಸೋತೋಗಿದೆ, ಸಿನಿಮಾನ ನಂಬ್ಕೊಂಡು ನನ್ನ ಲೈಫ್ ಹಾಳಾಯಿತು, ನಾನು ಫುಟ್ಪಾತಿಗೆ ಬಂದೆ ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ರು. ಟಾಕ್ಸ್ ನಾನು ನಿಂತೆ, ಸ್ಟಾಪ್, ಅದನ್ನು ನಿಲ್ಲಿಸು. ಸಿನಿಮಾದ ಬಗ್ಗೆ, ಈ ಗಾಂಧಿನಗರದ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ನೀನು ಮಾತಾಡಬೇಡ. ಅಧಿಕಾರ ಇಲ್ಲ. ನೀನೇನೇ ಮಾತಾಡೋದು ನಿನ್ನ ಸಿನಿಮಾದ ಬಗ್ಗೆ ಮಾತಾಡು. ಅದೇ ಇಂಡಸ್ಟ್ರಿಯಿಂದ ಬಂದವರು ವಯಶ್, ದರ್ಶನ್, ಎಲ್ಲ ಗಣೇಶ್ ಎಲ್ಲರೂ ತುಂಬ ಅವರೇ ಏನಾಗಿದ್ದಾರೆ, ನಿಂದೆಲ್ಲೋ ತಪ್ಪಿದೆ. ಅಕಸ್ಮಾತ್ ನಿನಗೆ ಮೋಸ ಆಗಿದ್ದರೆ ಪರ್ಟಿಕ್ಯುಲರ್ ಹೆಸರು ಹೇಳಿ ಬೈ. ನನಗೆ ಇಂಥವ್ರು ಮೋಸ ಮಾಡಿದ್ರು, ಇಂಥವ್ರು ಹಿಂಗಾಯ್ತು ಅಂತ ಹೇಳು. ಇಂಡಸ್ಟ್ರಿ ಮೋಸ ಮಾಡಿದ್ದಾರೆ, ಓವರಾಲ್ ಇಂಡಸ್ಟ್ರಿ ಬಗ್ಗೆ ಕಪ್ಪು ಚುಕ್ಕೆ ಇದು ನನ್ನ ಒಪಿನಿಯನ್ ಕೂಡ. ಖಂಡಿತ ನನಗೆ ಇದು ತುಂಬ ಸಲ ನನ್ನ ಮನಸ್ಸಿಗೆ ಬಂದಿದೆ ಸರ್. Yes. ನಾನು ಹೇಳಿದ್ದೀನಿ ಈ ಥರ ಎಲ್ಲ ಮಾಡೋದು ತಪ್ಪು, ನೀವು ಮಾತಾಡೋದೇ ತಪ್ಪು. ಆ ಥರ ಚಲೋ ಬೈಬೇಡಿ. ನೀವ್ಯಾರು, ನೀವು ಮಾಡಿರೋ ತಪ್ಪಿಗೆ ಯಾಕೆ ಇಂಡಸ್ಟ್ರಿನ ದೂಷಣೆ ಮಾಡ್ತೀರಾ? ನೀವು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಫಸ್ಟು ಟ್ರೈ ಮಾಡಿ. ನೀವೇನೋ ಕತೆ ಹೇಳ್ಬಿಟ್ಟು ಯಾರೋ ಒಬ್ರು ಬಂದು ಹೇಳಿದ್ರು ಈ ಒಂದು ಸೆಂಟಿಮೆಂಟ್ ಇದೆ 100 days ಓಡುತ್ತೆ, ಒಂದು ಸೀನ್ಗೆ 100 days ಓಡುತ್ತೆ ಅಂತಂದರೆ ಇರೋ 6 ಸೀನು ತಗೊಂಡ್ರೆ 6 ದಿನ ಹೋಗ್ಬೇಕು, 6 ದಿನನೂ ಹೋಗಲ್ಲ. ಅದಕ್ಕೆ ತುಂಬ ಎಲ್ಲ ನೀವು ಮಿಸ್ಟೇಕ್ ಮಾಡಿದ್ದೀರಾ. ಅದೇ ನೀವು ಅದನ್ನು ತಿದ್ಕೊಳ್ಳಿ, ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ ಅಂತ. ಅದಕ್ಕೆ ಅಷ್ಟು. ಬಿಗ್ ಬಾಸ್ ಇದು ಈಗ ನಡೀತಾ ಇದೆ, ಅದರ ಎಕ್ಸ್ಪೀರಿಯನ್ಸ್ ಹೇಳ್ಬೋದಲ್ಲ. ತುಂಬ ಖುಷಿ ಅಲ್ಲ, ಬೇರೆ ಒಂದು ಟ್ರೀಟ್ಮೆಂಟಲ್ಲಿ. ಬಿಗ್ ಬಾಸ್ ಅನ್ನೋದು ತುಂಬ ಒಳ್ಳೆ ಪ್ರೋಗ್ರಾಮ್ ಸರ್. ನನಗನ್ಸಿದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಐಡೆಂಟಿಟಿ ಸಿಗುತ್ತೆ. ಆಮೇಲೆ ಅವನ ತನ ಅನ್ನೋದು ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಹೋದವ್ರು ಯಾವುದೇ ಕಾರಣಕ್ಕೂ ನಾಟಕ ಆಡೋದು ಗೊತ್ತಾಗ್ಬಿಡುತ್ತೆ, ಬೇಗ ಗೊತ್ತಾಗುತ್ತೆ. ನೀವು 1 ದಿನ 2 ದಿನ ಆಡ್ಬೋದು, ತುಂಬ ದಿನ ನಾಟಕ ಆಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ನಿಮ್ಮ ತನ ಅನ್ನೋದು ತೋರಿಸಿದಾಗ ನಿಮ್ಮ ಕ್ಯಾರೆಕ್ಟರ್ನ ಎತ್ತು ತೋರಿಸುತ್ತೆ. ಅದಕ್ಕೆ ನಾನೇ ಉದಾಹರಣೆ ಸರ್. ನನಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ತುಂಬ ಜನ ಹೊರಗಡೆ ಪ್ರಪಂಚದಲ್ಲಿ ತುಂಬ ಜನ ಓಂ ಪ್ರಕಾಶ್ ಅಂದರೆ ಹೀಗಂತೆ ಆಗಂತೆ ಹೀಗಂತೆ ಅಂತೇಳಿ ತುಂಬ ರೂಮರ್ಸ್ಗಳಿತ್ತು. ಶಣೈ ಅವರು ಮತ್ತು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು ಹೇಳಿದ್ರು, ಬನ್ನಿ ಈ ಥರ ಬಿಗ್ ಬಾಸ್ಗೆ ದಯವಿಟ್ಟು ಆಗಿ ಅಂತ. ನಾ ಇದನ್ನು ಬಂದಾಗ ನಮ್ಮ ಮಿಸ್ಸಸ್ ಹೇಳಿದ್ರು, ಈ ಥರ ಇಲ್ಲ, ನೀನು ಹೋಗು, ನೀನೇನು ಅಂತ ಗೊತ್ತಾಗಲಿ. ಫಸ್ಟ್ ಆಫ್ ಆಲು ನೀನು ಹೋದ್ರೆ ಗೊತ್ತಾಗೋದು, ಯಾಕಂದರೆ ನಿನ್ನ ಬಗ್ಗೆ ತುಂಬ ರೂಮರ್ಸ್ ಇದೆ, ಎಲ್ಲ ಇದಿದೆ, ಹಂಗಂತೆ ಹಂಗಂತೆ ಅಂತ. ನೀನು ಹೋದಾಗ ನಿನ್ನ ನಿಜ ಜೀವನದ ಕ್ಯಾರೆಕ್ಟರ್ ಏನು ಅಂತ ಆಡಿಯನ್ಸ್ಗೆ ಗೊತ್ತಾಗಲಿ, ಪ್ರೇಕ್ಷಕರಿಗೆ ಗೊತ್ತಾಗಲಿ. ಅದು ಒಂದೊಳ್ಳೆ ಸ್ಟೇಜ್, ಅದು ನೀನು ಹೋಗು, ಒಳ್ಳೇದು, ಹಂಗೆ ಅಂತಂದ್ರು. ನಿಜವಲ್ಲ ಅವ್ರು ಹೇಳಿದ ಮಾತಿಗೆ ನಾನು ಹೋದೆ ಸರ್ ಒಳಗಡೆ. ಅವರು ತುಂಬ ಸಹಾಯ ಮಾಡಿ ಪಾಪ ನನಗೆ ಅಷ್ಟು ಒಂದು ಮೋಟಿವೇಶನ್ ಮಾಡಿ ನನಗೆ ಕರ್ಕೊಂಡು ಹೋದ್ರು, ಶಣೈ ಸರ್ ಮತ್ತು ಪರಮೇಶ್ವರ್ ಗುಂಡ್ಕಲ್ ಅವರು. ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಅನ್ನಿಸ್ತು, ನಿಜವಾಗ್ಲೂ ಎಂಥ ಒಳ್ಳೆ ಸ್ಟೇಜ್ ಇದು, ಎಂಥ ಒಳ್ಳೆ ಜಾಗ ಇದು. ಇಲ್ಲಿ ನಾವು ನಮ್ಮ ತನ ಅನ್ನೋದು ಇಟ್ಕೊಂಡ್ರೆ ನಾವು ಎಷ್ಟು ಬೇಗ ರೀಚ್ ಆಗ್ತೀವಿ ಜನಗಳಿಗೆ ಅನ್ನೋದು. ಸೊ ಅಲ್ಲಿಂದ ಬಂದಮೇಲೆ ಅಂತೂ ಸರ್ ನನಗೆ ಎಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳು, ಲಕ್ಷಾಂತರ ಜನ ಸಿಕ್ಕಿದ್ರು. ಆಮೇಲೆ ಆಶೀರ್ವಾದ ಮಾಡಿದ್ರು, ಹೆಣ್ಮಕ್ಳು ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಂ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಮಾತಾಡ್ತೀರಿ, ಆಮೇಲೆ ನಿಮ್ಮ ತನ ಅನ್ನೋದೇನು ಅಂತ ಗೊತ್ತಾಯಿತು. ಬೇರೆಯವರೆಲ್ಲ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ರು, ಅದೆಲ್ಲ ಕರೆಕ್ಟ್ ಅಂತ ನಮಗೆ ಈ ಬಿಗ್ ಬಾಸಿಂದ ಗೊತ್ತಾಯಿತು ಅಂತ ಹೇಳಿದ್ರು ಸರ್. ಅವಾಗ ಆಮೇಲೆ ಆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಸರ್ ನನಗನ್ಸಿದ್ದೇನಂತಂದರೆ, ಬಿಗ್ ಬಾಸ್ ಅವರು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸರ್, ಅವರು ಸ್ಕ್ರಿಪ್ಟ್ ಇಟ್ಕೊಂಡು ಇದೆಲ್ಲ ಮಾಡಲ್ಲ ಸರ್. ನಿಮ್ಮಲ್ಲಿ ಅಲ್ಲಿರೋ ಪಾತ್ರಗಳಿದೆಯಲ್ಲ, ನೀವು ಮಾತಾಡೋ ಮಾತುಗಳು, ನೀವು ನಡ್ಕೊಳ್ಳೋ ರೀತಿ, ಇದ್ರ ಮೇಲೆ ಪ್ರಶ್ನೆ ಹುಟ್ಕೋತದೆ. ಅದ್ರ ಮೇಲೆ ಪ್ರಶ್ನೆ ಹಾಕಿ ಮಾಡ್ತಾರೆ. ಅದು ಯಾರು ಕಂಡುಹಿಡಿದ್ರು ಏನೋ ಸರ್, ಬಟ್ ಎಕ್ಸ್ಟ್ರಾನರಿ ಪ್ರೋಗ್ರಾಮ್ ಸರ್ ಅದು. ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ ಸರ್, ಈಗಿನ ಬಿಗ್ ಬಾಸ್ ನಾನು ನೋಡ್ತಾ ಇದ್ದೆ. ಗಿಲ್ಲಿ ಅನ್ನೋ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಮೊನ್ನೆ ನಾನು ನೋಡಿದಾಗ ಗೆಸ್ಟಾಗಿ
ಹೋಗಿರೋರು ಅವ್ರ ಮೇಲೆ ಸ್ವಲ್ಪ ಕೆಲವ್ರು ಯಾರೋ ಒಂದು ಸ್ವಲ್ಪ ಮಾತಲ್ಲಿ ದರ್ಪ ತೋರಿಸಿದ್ರು. ದಯವಿಟ್ಟು ಕ್ಷಮಿಸಿ, ನೀವಲ್ಲಿ ಗೆಸ್ಟಾಗಿ ಹೋಗಿದ್ದೀರಿ, ಗೆಸ್ಟಾಗೇ ಇರಲಿ, ಗೆಸ್ಟಾಗಿರಿ ಅನ್ನೋದು ನನ್ನ ಇದು ಸರ್. ಪಾಪ ಅಲ್ಲೆಲ್ಲ ಜನ ಇದ್ದಾರೆ, ಅಲ್ಲೆಲ್ಲ ಅಶ್ವಿನಿಯರು ಆಗಿರ್ಬೋದು, ಮತ್ತು ಬೇರೆಯವರೆಲ್ಲ ಆಗಿರ್ಬೋದು, ಮತ್ತು ಕಾವ್ಯ ಹೀರೋಯಿನ್ ಅವರು ಇದ್ದಾರೆ ಅಲ್ಲಿ, ಆಮೇಲೆ ರಘು ಅಂತ ಒಬ್ಬರು, ಇವರೆಲ್ಲ ಇದ್ದಾರೆ. ನಾವು ಅಲ್ಲಿ ಹೋಗಿರೋದು ಅವ್ರಿಗೆ ಬುದ್ಧಿ ಕಲ್ಸಕ್ಕಲ್ಲ, ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಏನೇ ಆಗಿರಲಿ, ಜಗಳ ಆಡ್ಬೋದು, ಇದಾಗ್ಬೋದು, ಅವ್ರು ಒಂದು ಮನೆ ಬಿಗ್ ಬಾಸ್ ಅನ್ನೋ ಮನೆಯಿಂದ ಸೇರ್ಕೊಂಡಿದ್ದಾರೆ. ನೀವೆಲ್ಲ ಚೆನ್ನಾಗಿ ಅವರೆಲ್ಲ ಚೆನ್ನಾಗಿರಬೇಕು. ನಾವು ಹೋಗಿರೋದು ಗೆಸ್ಟಾಗಿ ಇರೋದು ಒಳ್ಳೇದು ಅಂತ. ನೆನ್ನೆ ಯಾರೋ ಒಬ್ಬರು ಗಿಲ್ಲಿಯವ್ರ ಬಗ್ಗೆ ತುಂಬ ಕೋಪವಾಗಿ ಮಾತಾಡಿದ್ರು. ನಾನು ಅದು ಬೇಡಿ, ಆ ಥರ ಎಲ್ಲ ಮಾತಾಡಬಾರ್ದು ಅನ್ನೋದು ನನ್ನ ಭಾವನೆ ಸರ್. ಹೀಗೆಲ್ಲ ಮಾತಾಡಬೇಡಿ. ಒಬ್ಬ ಮನುಷ್ಯನಿಗೆ ಕೋಪ ಮಾಡೋ ಥರ ಹರ್ಟ್ ಮಾಡೋದಾಗಲಿ, ಅವ್ರು ಕೋಪ ಬರೋ ಥರ ಮಾಡೋದಾಗಲಿ, ಅದು ನಾವು ಮಾಡಿಕೊಡ್ದು ಅನ್ನೋದು ನನ್ನ ಭಾವನೆ ಸರ್. ಆಟ ಆಡೋದ್ರಲ್ಲಿ ಗೇಮ್, ಅದು ಗೇಮ್ ಮಾಡೋಣ, ನೋ ಪ್ರಾಬ್ಲಮ್. ಅದರಲ್ಲಿ ಕೆಟ್ಟದ್ದು ಒಳ್ಳೇದು ಎಲ್ಲ ಇರುತ್ತೆ. ನಾವು ಗೆಸ್ಟಾಗಿ ಹೋಗಿದ್ದೀವಿ, ಗೆಸ್ಟಾಗೆ ಹೊರಗಡೆ ಬರಬೇಕು ಅನ್ನೋದು ನನ್ನ ಭಾವನೆ ಸರ್, ಅಷ್ಟೇ. ಅಲ್ಲಿ ನಿಮ್ಮ ಈ ಸ್ವಾತಂತ್ರ್ಯ ಇದೆಯಲ್ಲ, ವೈಯಕ್ತಿಕವಾದ ಸ್ವಾತಂತ್ರ್ಯ ಅಲ್ಲಿ ಸಿಗಲ್ಲ ಅಂತ ಅನ್ಸುತ್ತಾ? ನಮ್ಮ ಥರ ನಾವಿದ್ರೆ ಸರ್, ಅದೇ ಸ್ವಾತಂತ್ರ್ಯ. ಅವ್ರು ಏನೋ ಹಿಂಗೆ ಮಾಡಿ ಅಂತ ಹೇಳಲ್ಲ ಸರ್. ಅಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಕ್ಯಾಮ್ರಾ, ಎಲ್ಲ ಕಡೆ ಕ್ಯಾಮ್ರಾ. ನಡ್ಕೊಳ್ಳೋ ರೀತಿ ಕರೆಕ್ಟಾಗಿದ್ದೆ, ಕ್ಯಾಮ್ರಾ ಇದ್ರೇನು, ಕ್ಯಾಮ್ರಾ ಇಲ್ಲದೆ ಇದ್ರೇನು, ನೀವು ನಡ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ. ಕ್ಯಾಮ್ರಾ ಇದೆ ಅಂತ ಆಕ್ಟ್ ಮಾಡಿದ್ರೆ ಅದೇ ಕ್ಯಾಮ್ರಾದಲ್ಲಿ ನೀವು ಸಿಗಾಕೊಂಡ್ಬಿಡ್ತೀವಿ, ಆಕ್ಟ್ ಮಾಡ್ತಿದ್ಯಾ ಅಂತ, ಅಷ್ಟೇ, ಮುಗಿದ ಕಥೆ ನಿಮ್ಮದು. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಬಿಗ್ ಬಾಸ್ ನಿಮ್ಮನ್ನು ಬದಲಾಯಿಸಿದೆ. ಬಿಗ್ ಬಾಸ್ ನನ್ನ ಬದಲಾಯಿಸ್ತು ಅನ್ನೋದಕ್ಕಿಂತ, ಬಿಗ್ ಬಾಸ್ಗೆ ಹೋದಾಗ ನನ್ನ ಕ್ಯಾರೆಕ್ಟರ್ ಇದು ಅಂತ ಹೇಳ್ಬಿಟ್ಟು ಹೊರಗಡೆ ಜನಗಳು ಯಾರ್ಯಾರು ಅನ್ಕೊಂಡಿದಾರಲ್ಲ ಅವ್ರ ಮನಸ್ಸುಗಳೆಲ್ಲ ಬದಲಾಯಿಸ್ತು. ಇದಕ್ಕೆ ಕಾರಣ ಬಿಗ್ ಬಾಸ್, ಅದಂತೂ ಪಕ್ಕ ಸರ್. ಅಜ್ಜಿ ಏನೋ ಒಂದು ಮಾತಾಡಿದ್ರು ಅಂತ. ನಾನು ಮಂತ್ರಿ ಮಾಲಲ್ಲಿ ಬರ್ತಾ ಇದ್ದೆ ಸರ್, ನಾನು ನಮ್ಮ ಮಿಸ್ಸಸ್ಸು ಎಲ್ಲ ಬರ್ತಾ ಇದ್ವಿ. ಎದುರುಗಡೆ ಅಜ್ಜಿ ಮತ್ತು ತುಂಬ ಜನ, ಒಂದು ಫ್ಯಾಮಿಲಿ ದೊಡ್ಡ, ಹಂಗೆ ಪಾಸ್ ಆಗ್ತಿದ್ರು. ನಿಂತ್ಕೋ ಒಂದು ನಿಮಿಷ ಅಂತಂದ್ರು. ಬಪ್ಪ ಇಲ್ಲಿ ಅಂತಂದ್ರು ಅಜ್ಜಿ. ಏನು ಮಾತಾಡ್ತೀಯ ನೀನು, ಎಷ್ಟು ಚೆನ್ನಾಗಿ ನಡೆಸೋ ಪ್ರೋಗ್ರಾಮ್ ಮಾಡ್ದೋ ನೀನು, ಸೂಪರ್ ಕಣ, ಸಕ್ಕತ್ತಾಗಿ ಮಾಡಿದೆ ಕಣ ಮರಿ ನೀನು, ನನ್ನ ಮಕ್ಳಿಗೆ ಹೇಳಿದ್ದೀನಿ ನಿನ್ನ ಥರ ನಡ್ಕೊ ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ತಲೆ ಮೇಲೆ ಕೈ ಇಟ್ಟು, ಎರಡೂ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಸರ್. ಈ ಥರ ತುಂಬ ಆಗಿದೆ ಸರ್ ನನಗೆ. ಬೇರೆ ಊರುಗಳೆಲ್ಲ ಹೋದಾಗೆಲ್ಲ ನನಗೆ ತುಂಬ ಪ್ರೀತಿ ಮಾಡಿ ಆಶೀರ್ವಾದ ಮಾಡೋರು ಇದ್ದಾರೆ. ಅವತ್ತಂತೂ ಆ ಎಕ್ಸೈಟ್ಮೆಂಟ್ ಅಂತೂ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ ಸರ್. ಅವಾಗ ನಮ್ಮ ಮಿಸ್ಸಸ್ ಅದೇ ಅಂದರು, ನೋಡು ಇದಕ್ಕೆ ನಾನು ಹೇಳಿದ್ದೀನಿ ಬಿಗ್ ಬಾಸ್ಗೆ ಹೋಗು ಅಂತ ಹೇಳ್ಬಿಟ್ಟು, ನಿನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ನಾವಿರೋದು ಹಿಂಗೆ. ಈಗ ನಾವು ನಡ್ಕೊಳ್ಳೋ ರೀತಿ ಅದನ್ನು ಚೇಂಜ್ ಮಾಡದೇ ಇದ್ದರೆ ನಿಮ್ಗೆ ಅಷ್ಟೇ ಕ್ಯಾಮ್ರಾ ಇರಲಿ ಸರ್, ಯಾರೇ ಇರಲಿ ಸರ್, 100% ಅದು ತೊಂದರೆ ಆಗಲ್ಲ ಸರ್. ಅದು ಡಕೋಟಾ ಎಕ್ಸ್ಪ್ರೆಸ್ ಸರ್, ಈಗ ಡಕೋಟಾ ಎಕ್ಸ್ಪ್ರೆಸ್ಸು ಇನ್ನೊಂದು ಪಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಸರ್. ನಾನು ರಾಕ್ಲೇನ್ ಸರ್ಗೂ ಹೇಳಿದ್ದೀನಿ. ಆಮೇಲೆ ಕತೆ ಎಲ್ಲ ಫುಲ್ ರೆಡಿ ಇದೆ ಸರ್, ಆಲ್ಮೋಸ್ಟ್ ಅಲ್ಲಿ ಕತೆ ರೆಡಿ ಇದೆ. ಅದರ ಮುಂದುವರಿದ ಭಾಗ ಅಂತ ಅಲ್ಲ, ಇಲ್ಲ ಸರ್, ಒಂದು ಪಾರ್ಟ್ ಆಫ್ ವರ್ಕ್ ಬೇರೆ ಅಂತ. ಬಟ್ ಬಸ್ ಇರುತ್ತೆ ಸರ್, ಬಸ್ಸೇ ನಾಯಕ ನಟ. ಅದಿಟ್ಕೊಂಡು ರಾಕ್ಲೇನ್ ಸರ್, ರಾಕ್ಲೇನ್ ಸರ್ ಮತ್ತು ನಾನು ಇಬ್ಬರು ಮಾಡ್ತಿದ್ವಿ. ಒಳ್ಳೆ ಕಥೆ ಸರ್. ದೀಪು PR ಅಂತ ಹೇಳ್ಬಿಟ್ಟು ಪ್ರಮೋದ್ ಶೆಟ್ಟಿ ಅವರ ಪರಾಕ್ರಮಿ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಆ ಕಥೆ ಕೇಳಿದೆ ಸರ್. ನಾನು ಅದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ತುಂಬ ಚೆನ್ನಾಗಿದೆ ಸರ್. ಆಫ್ಟರ್ ಡಕೋಟಾ ಎಕ್ಸ್ಪ್ರೆಸ್ ಆದ್ಮೇಲೆ ನನಗೆ ತುಂಬ ಇಷ್ಟವಾದ ಪಾತ್ರ. ಅವರು ನಮಗೆ ತುಂಬ ಜನ ಅವಕಾಶ ಕೊಟ್ಟರು, ಕೆಲಸ ಮಾಡಿದೆ. ನಾನು ಅವ್ರ ರೈಟಿಂಗು ಮತ್ತು ಇದೆಲ್ಲ ನೋಡಿದೆ. ನೀವು ಒಂದು ಕತೆ ರೆಡಿ ಮಾಡಿ ನಾನು ರಾಕ್ಲೇನ್ ಸರ್ಗೆ ಹೇಳ್ತೀನಿ ಈ ಥರ ಅಂತೇಳಿ. ಭುಜಂಗಯ್ಯ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಕತೆ ಹೆಸರು ಸರ್. ಬ್ಯೂಟಿಫುಲ್, ಥ್ಯಾಂಕ್ ಯು ಸರ್. ಒಳ್ಳೆ ಟೈಟಲ್. ಹಾಂ ಸರ್, ನೀವು ರೆಡಿ ಮಾಡಿ ಅಂತ ಹೇಳಿದೆ. ರೆಡಿ ಮಾಡಿದ್ರು, ಸ್ಕ್ರಿಪ್ಟ್ ಹೇಳಿದ್ರು. ನನಗೆ ತುಂಬ ಇಷ್ಟ ಆಯಿತು ಸರ್. ಓವರ್ ಆಲ್ ಗ್ರಾಫ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ರಾಕ್ಲೇನ್ ಸರ್ಗೆ ಹೇಳಿದೆ, ಸರ್ ಈ ಥರ ಸ್ಕ್ರಿಪ್ಟ್ ರೆಡಿ ಇದೆ, ನೀವು ಒಂದ್ಸಲ ಕೇಳಿ ನೋಡ್ಬಿಟ್ಟು ನಾವು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಖಂಡಿತ ಮಾಡೋಣ. ನನಗೆ ಈಗಲೂ ನಾನು ಎಲ್ಲ ಕಡೆ ಹೋದ್ರೂ ಅದೇ ಮಾತಾಡ್ತಿರೋದು ಅಂದರು. ಸೊ 10-11 ವರ್ಷ ಆದರೂ ಕೂಡ ಇವತ್ತಿನ ದಿನ ಸಿನಿಮಾ ಬಗ್ಗೆ ಇವತ್ತು ಎಷ್ಟೋ ಜನ ಮಾತಾಡ್ತಾರೆ, ನಮ್ಮನ್ನು ಗುರುತಿಸ್ತಾರೆ ಒಂದು ಸಿನಿಮಾಯಿಂದ ಅಂತಂದರೆ ಸಿನಿಮಾಗೆ ಎಷ್ಟು ವ್ಯಾಲ್ಯೂ ಇದೆ ಸರ್. ಅದು ನಿಜವಾಗ್ಲೂ ಗ್ರೇಟ್ ಸರ್. ಅದಕ್ಕೆ ಸಿನಿಮಾನ ಯಾರೂ ಏನೂ ತಪ್ಪಾಗಿ ಮಾತಾಡಬೇಡಿ. ಸಿನಿಮಾ ಅನ್ನೋದು ತುಂಬ ಪ್ರಬುದ್ಧವಾದ ಮೀಡಿಯಾ. ಅದು ನನಗೆ ತುಂಬ ಆಸೆ ಸರ್. ನನಗೆ ಆ ಸಿನಿಮಾ ಇವತ್ತು ಮತ್ತೆ ಮಾಡ್ತಿದ್ದೀವಿ ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿರೋ ವಿಷಯ. ನಮ್ಮ ಸ್ನೇಹಿತರು ಸರ್, ವಾಸುದೇವ್ ಕೋಟ್ಯಾನ್ ಅಂತೇಳಿ ಅವರೇ ಎಲ್ಲ ರೆಡಿ ಮಾಡಿಸಿದ್ದು ಕಥೆ ಎಲ್ಲ ಅವರೇ ಮಾಡ್ತಿದ್ದಾರೆ ಸರ್, ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾನು ರಾಕ್ಲೇನ್ ಸರ್ಗೆ ಹೇಳಿದ್ದೀನಿ, ಸರ್ ದಯವಿಟ್ಟು ಈ ಪಿಕ್ಚರ್ ಕಥೆ ಕೇಳಿ, ತುಂಬ ಚೆನ್ನಾಗಿದೆ ಸರ್. ಅವ್ರಿಗೆ ತುಂಬ ಖುಷಿ ಸರ್, ಇನ್ನು ಪಿಕ್ಚರ್ ಮಾಡ್ತಿದ್ದೀವಿ ಅಂತೇಳಿ. ನಾನು ಜನವರಿಗೆ ಅವ್ರಿಗೆ ಹೇಳಿ ಎಲ್ಲ ರೆಡಿ ಮಾಡಿಸಿ ಇದೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಸರ್, ಪ್ಲ್ಯಾನ್ ಮಾಡ್ತೀವಿ. ನಟನಾಗಿ ಯಾಕೆ ಮುಂದುವರಲ್ಲ, ಅಪ್ಪನಾಗೆ?
ನನ್ಗೆ ಯಾರೂ ಅವಕಾಶ ಕೊಡಲಿಲ್ಲ ಸರ್ ಆ್ಯಕ್ಚುಲಿ. ತುಂಬ ಜನ ನನ್ನ ಆಸೆ ಇತ್ತು, 100% ಆಸೆ, ಬಟ್ ನನ್ನ ಡೈರೆಕ್ಷನಲ್ಲಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಇನ್ನೊಬ್ಬರ ಡೈರೆಕ್ಷನ್, ಇನ್ನೊಬ್ಬ ಡೈರೆಕ್ಷನಲ್ಲಿ ಮಾಡೋಕ್ಕೆ ಇಷ್ಟ. ಆಮೇಲೆ ನನಗೆ ಬೇರೆ ಬೇರೆ ಪಾತ್ರಗಳು ಮಾಡೋಕ್ಕೆ ನನಗೆ ಇಷ್ಟ ಸರ್. ಆ ಥರ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಇಬ್ಬರು ಸರ್. ಒಂದು ದಿನೇಶ್ ಬಾಬು, ಇನ್ನೊಂದು ಮಹೇಶ್ ಬಾಬು. ಬೇರೆ ಬೇರೆ ಪಾತ್ರಗಳನ್ನ ಮಾಡಿಸಿದ್ರು ಸರ್. ನಾವು ಕನಕಾಂಬರಿ, ಆಮೇಲೆ ಇವರು ಮಹೇಶ್ ಬಾಬು ಅವರು ಇದರಲ್ಲಿ ಪರಮೇಶ್ವರಿ ಪಾನ್ವಾಲ ಮತ್ತು ಅಭಯಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿಸಿದ್ರು ಸರ್. ನಂಗೆ ಅದು ತುಂಬ ಖುಷಿ ಆಯಿತು. ಆಮೇಲೆ ಆ ಸಿನಿಮಾದಿಂದನೂ ನಂಗೆ ತುಂಬ ಒಳ್ಳೆ ಹೆಸರು ಬಂತು ಸರ್. ಓಕೆ, ತುಂಬ ಇದಾಯಿತು. ನಂಗೆ ಆ ಥರ ಪಾತ್ರಗಳು ಮಾಡೋಕ್ಕೆ ಇಷ್ಟ ಸರ್. ಆಫ್ಟರ್ ಲಾಂಗ್ ಟೈಮ್ ಇದರಲ್ಲಿ ಪರಾಕ್ರಮಿಲಿ ತುಂಬ ಒಳ್ಳೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ ಸರ್. ಖುಷಿ ಆಗುತ್ತೆ. ಬೇರೆ ಎಲ್ಲ ಬೇರೆಯವರು ಯೋಚನೆ ಮಾಡೋದು ತುಂಬ ಕಮ್ಮಿನೋ ಇಲ್ಲ ಗೊತ್ತಿಲ್ಲ ನನಗೆ. ಇದು ನನ್ನನ್ನು ಇಟ್ಕೊಂಡು ಯಾಕೆ ಯೋಚನೆ ಮಾಡಲ್ಲ ಯಾರೂ, ಇಲ್ಲ ನನಗೆ ಅವ್ರು ಯೋಚನೆ ಮಾಡಿದ ಪಾತ್ರದಲ್ಲಿ ನನ್ನನ್ನು ಹಾಕ್ಬೇಕು ಅಂತ ಯಾರು ಅಂದ್ಕೊಳ್ಳಲ್ಲ. ನಂಗೆ ಆಶ್ಚರ್ಯ ಆಗ್ತಿದೆ ಸರ್, ಗೊತ್ತಿಲ್ಲ ನನಗೆ. ನಂಗೆ ತುಂಬ ಆಸೆ ಸರ್ ನಂಗೆ ಪಾತ್ರ ಮಾಡೋಕ್ಕೆ. ಸೊ ಅದನ್ನು ಮೀರಿ ತ್ರಿಶೂಲಮಲ್ಲಿ ತೆಲುಗುಲಿ ಆಲಿ ಮಾಡಿದ್ರು ಸರ್. ಆ ಪಾತ್ರ ನಾನೇ ಮಾಡ್ತಿದ್ದೀನಿ ಸರ್. ನಾನು ಡಿಸೈಡ್ ಮಾಡಿದೆ, ಇನ್ಮೇಲೆ ಯಾವುದೇ ಸಿನಿಮಾ ಆದರೂ ನಾನು ಜನಗಳಿಗೆ ರನ್ಯ ಮಾಡೋಕ್ಕೋಸ್ಕರ ಅಂಥ ಒಂದು ಜಾಗ ನನಗೆ ಕೊಟ್ಟಿದ್ದಾರೆ ನಟನಾಗಿ, ನಾನು ಮಾಡಲೇಬೇಕು ಅಂತ. ಅದಕ್ಕೆ ನಾನೆಲ್ಲ ಯಾವುದೇ ಪಿಕ್ಚರ್ ಡೈರೆಕ್ಷನ್ ಮಾಡೋದು ನಾನು ಪಾತ್ರ ಮಾಡಲೇಬೇಕು ಡಿಸೈಡ್ ಮಾಡಿ. ಸೂಪರ್, ಥ್ಯಾಂಕ್ ಯು ಸರ್. AK-47 ಅದೇ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಅಂತ ಆಗ ಹೇಳಿದ್ನಲ್ಲ, AK-47 ಮೇಕಿಂಗ್ ಬಗ್ಗೆ ಏನಾದರೂ ವಿವರವಾಗಿ ಹೇಳುವಂಥದ್ದು ಏನಾದರೂ ಇದೆಯಾ ಸರ್? AK-47 ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ, ಪಿಕ್ಚರ್ ಕತೆ ರೆಡಿ. ಆ್ಯಕ್ಚುಲಿ ಟೈಟ್ಲ್ ಬಂದು ನಮ್ಮ ಡೈರೆಕ್ಟ್ ನಮ್ಮ ಗುರುಗಳದು ಸರ್, ವಿ ಸೋಮಶೇಖರ್ ಸರ್ ಟೈಟ್ಲ್. ಅದು 1947 ಇಂದ AK-47 ಅಂತ ಟೈಟ್ಲ್ ಓಕೆ ಓಕೆ ಅವ್ರು ಇಟ್ಟಿದ್ರು. ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಇದು ಟೈಟ್ಲ್ ನಾನು ಇಟ್ಕೊಡ್ತೀನಿ ಸರ್, ಇಟ್ಕೊಳ್ಳ ಅಂತ. ಮಾಡೋ, ಅದಕ್ಕೇನಂತೆ, ಮಾಡೋ ಮರಿ, ಒಳ್ಳೇದು ಕಾಣೋ, ಹಂಗೆ ಹಿಂಗೆ AK-47 ಟೈಟ್ಲ್ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಕತೆ ರೆಡಿ ಮಾಡಬೇಕು ಅಂತಂದರೆ, ನನಗೆ ನಿಜ ಜೀವನದ ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂಥ ಅಭ್ಯಾಸ ಸರ್. ಶೈತ್ ಪಿಕ್ಚರ್ಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಹಂಗೆ ಮಾಡಿರೋದು. ಲಾಕಪ್ ಡೆತ್ 1993ನಲ್ಲಿ ಕರ್ನಾಟಕ ಲಾಕಪ್ ಡೆತ್ ಅಂತ ಗುಲ್ಬರ್ಗಲ್ಲಿ ಆಯ್ತು ಸರ್. ದೊಡ್ಡ ಇಶ್ಯೂ ಆಯ್ತು ಅದು. ಓಕೆ, ಅವಾಗ ಪೇಪರಲ್ಲಿ ಆರ್ಟಿಕಲ್ ಬಂದಿತ್ತು ಸರ್. ಆ ಇಶ್ಯೂ ಇಟ್ಕೊಂಡು ಪಿಕ್ಚರ್ ಮಾಡಿದ್ವಿ. 1954 ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರು ಇದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿದ್ದವರು, ಅವ್ರದ್ದು ಮನೇಲಿ ಮಾಡ್ರ ಆಯ್ತು ಸರ್. ಅದನ್ನ ಇಟ್ಕೊಂಡು ಮಾಡಿದ್ವಿ. ಆ ಥರ ನನಗೆ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಸರ್. ಆ ಬೇಸಿಕಲ್ಲೇ ಸಂಜಯ್ ದತ್ ಅವ್ರ ಇನ್ಸಿಡೆಂಟ್ ಆಯಿತು 1993 ಬ್ಲಾಸ್ಟ್ ಇದು. ಸೊ ಒಬ್ಬ ಇನ್ನೋಸೆಂಟ್ ಇದ್ರ ಸಿಗಾಕೊಂಡ್ರೆ ಯಾವ ರೀತಿ ಹೊರಗಡೆ ಬರಬೇಕು ಅಂತೇಳಿ, ಸೊ ಭಾಷೆ ಇಲ್ಲಿಂದ ಅಲ್ಲಿಗೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿ ರೆಡಿ ಮಾಡಿದ್ವಿ ಸರ್. ಎಲ್ಲ ರೆಡಿ ಮಾಡಿದ್ವಿ, ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕತೆ ಎಲ್ಲ ರೆಡಿ ಮಾಡಲ್ಲ ಆದಮೇಲೆ ರಾಮು ಅವ್ರಿಗೆ ನಾವು ಹೇಳಿದ್ದು ಲೈನು ಇಷ್ಟ ಆಗಲಿಲ್ಲ ಸರ್ ಅವ್ರಿಗೆ. ಅವರೇನೋ ಒಂದು ಪ್ಲ್ಯಾನ್ ಅಂದ್ಕೊಂಡಿದ್ದು. ಅವ್ರ ತಲೆಯಲ್ಲಿ ಇದ್ದಿದ್ದೇನಂದ್ರೆ ದ್ರೋಕಾಲ್ ಅಂತ ಪಿಕ್ಚರ್ ಬಂದಿತ್ತು ಸರ್, ಇವ್ರದ್ದು ಓಂಪುರಿ ಮತ್ತು ನಾಶುದ್ದೀನ್ ಶಾ, ಪಂಜಾಬಿ ಭಾಷೆ ಪಿಕ್ಚರ್ ಸರ್. ಅದು ಆ ಥರ ಮಾಡಬೇಕು, ಬಂಗಾಳಿ ಭಾಷೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸರ್. ಏನಿದೆ ಹಿಂದಿ ಪೋರ್ಷನ್ ಅದು ನನಗದು ಇಷ್ಟ ಆಗಲಿಲ್ಲ ಸರ್. ಯಾಕೆಂದರೆ ಬಂಗಾಳಿ ಭಾಷೆ ನಮ್ಮ ಜನಗಳಿಗೆ ಹೆಂಗೆ ಅರ್ಥ ಆಗ್ತದೆ, ಕನ್ನಡ ರೀಚ್ ಮಾಡ್ಬೋದು, ಹಿಂದಿನೇ ಅರ್ಥ ಆಗೋದು ಕಷ್ಟ BC ಸೆಂಟ್ರಿಗೆಲ್ಲ ಹೋದಾಗ. ನನಗೇನು ಇಷ್ಟ ಆಗಲಿಲ್ಲ ಸರ್ ಅದು ನನಗೂ ಸ್ವಲ್ಪ ಅವ್ರಿಗೂ ಕ್ಲಾಶ್ ಆಗಿ ಸಿನಿಮಾ ನಿಂತೋಯ್ತು ಸರ್. ಮಾಡಲಿಲ್ಲ ಪಿಕ್ಚರ್ ನಾವು, ಬೇಡ ಅಂತೇಳಿ. ಸೊ ಅವರು ಯಾರು ಒಂದು ಓಂ ಪ್ರಕಾಶ್ ಬೇಡ, ಯಾರೋ ಒಳ್ಳೆ ಡೇಟ್ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಪ್ಲ್ಯಾನ್ ಮಾಡಿ ಹೊರಟು ಜೋಶಿ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್. ದೊಡ್ಡ ಡೈರೆಕ್ಟ್ರು ಸರ್ ಅವರು, ತುಂಬ ಒಳ್ಳೆ ಡೈರೆಕ್ಟ್ರು, ಮಲಯಾಳಿ. ಅರ್ಜುನ್ ಸರ್ಜಾ ಅವ್ರು ಹೀರೋ. ಎಲ್ಲ 4 ಲ್ಯಾಂಗ್ವೇಜ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿ ಹೊರಟು ಸಿನಿಮಾ ಮಾಡಬೇಕು ಅಂತೆಲ್ಲ ಅಂದ್ಕೊಂಡ್ರು. ನಾನು ಅಷ್ಟೇ ಬೇರೆ ಪಿಕ್ಚರ್ ಕೆಲಸ ಮಾಡ್ತಾಯಿದ್ದೆ. ಎಲ್ಲ ಮಾಡಿದ್ರು. ಅವ್ರು ಮಾಡಿದ್ದು ಜಾನರ್ ಏನು ಕತೆ ಇದೆಯಲ್ಲ ಅದನ್ನು ಅವರು ಅರ್ಜುನ್ ಸರ್ಜಾ ಅವ್ರಿಗೆ ಹೇಳಿದ್ದಾರೆ. ಅವ್ರ ಕತೆ ಕೇಳಿಬಿಟ್ಟು ಅವ್ರಿಗೇನು ಅನಿಸ್ತೋ ಏನೋ ಮನಸ್ಸಿಗೆ ರಾಮು ಅವ್ರನ್ನ ಕರೆದು ಹೇಳಿದ್ದಾರೆ, ಇಲ್ಲ ರಾಮು, ಈ ಕತೆ ಏನು ನಂಗೆ ಇದಾಗ್ತಿಲ್ಲ, ಡೈಜೆಷನ್ ಆಗ್ತಾ ಇಲ್ಲ, ನೀನು ತುಂಬ ದೊಡ್ಡ ಪ್ರೊಡ್ಯೂಸರು, ಒಳ್ಳೆ ಹೆಸರು ತೊಗೊಂಡಿದ್ದೆ, ಇದು ಆಮೇಲೆ ನನ್ನ ಸ್ನೇಹಿತ ಸಹ ನೀನೊಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟ್ರು, ನೀನು ಸಿನಿಮಾ ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ, ದಯವಿಟ್ಟು ಮಾಡಬೇಡ ಈ ಸಿನಿಮಾ ಬೇಡ, ದಯವಿಟ್ಟು ನೀನು ಹೇಳಿದ್ದು ಈ ಲೈನ್ ಇದೆಯಲ್ಲ ಆ ಲೈನ್ ಬೇಡ ಅಂತ ಹೇಳ್ಬಿಟ್ಟು ಅವರು ರಿಜೆಕ್ಟ್ ಮಾಡಿದ್ದಾರೆ ಸರ್. ಒಳ್ಳೆ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಆಮೇಲೆ ಮತ್ತೆ ತಿರ್ಗಿ ನನಗೆ ಆಫರ್ ಬಂತು ಸರ್, ಈ ಥರ ಹಂಗೆ ಹಿಂಗೆ ಅಂತೇಳಿ. ನಾನು ಬಂದಾಗ ನಾನು ಹೇಳಿದೆ ಇಲ್ಲ ಹಂಗೆ ಹಂಗೆ ಅಂದಾಗ ಅವರು ರಾಮೂರು ಒಂದೇ ಮಾತಂದರು, ಇಲ್ಲ ನೀವೇನು ಹೇಳಿದಿರಲ್ಲ ಹಿಂದಿ ಮತ್ತು ಇದೆಲ್ಲ ಅದನ್ನೇ ಮಾಡೋಣ ಅಂತ ಅಂದರು. ಆ ಒಂದು ಇದಿಟ್ಕೊಂಡು ಶುರು ಮಾಡಿದ್ವಿ ಸರ್, ಪಿಕ್ಚರ್ ಮಾಡಬೇಕು ಅಂತ ಹೊರಟಾಗ ಎಲ್ಲ ರೆಡಿ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ತ್ಡೇಗೆ ಪಿಕ್ಚರ್ ಪೂಜೆ ಮಾಡೋಣ ಅಂಥೇಳಿ ಶಿವಣ್ಣ ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ, ಎಲ್ಲ ಆಯಿತು.
ಎಲ್ಲ ಮಾಡಿದ್ವಿ. ಅಷ್ಟರಲ್ಲಿ ರಾಮ್ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ತೆಲುಗು ಮಾಡೋಣ ಹಾಗೆ ಹೀಗೆ ಪಿಕ್ಚರ್ನ ಅಂತ ಹೇಳಿದ್ರು. ತೆಲುಗು ಮಾಡೋಣ, ಯಾರನ್ನ ಹಾಕೊಂಡು ಮಾಡೋದು ಹಾಗೆ ಸಾಯಿ ಕುಮಾರ್ ಅವರು. ನಾನು ಹೇಳಿದೆ ಇಲ್ಲ, JD ಚಕ್ರವರ್ತಿನ ಹಾಕಿ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿರುತ್ತೆ, ಯೂತ್ ಆಗಿ ತುಂಬ ಚೆನ್ನಾಗಿರುತ್ತೆ, ಸಾಯಿ ಕುಮಾರ್ ಅವರು ಈ ಪಾತ್ರಕ್ಕೆ ಮ್ಯಾಚ್ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ ಸರ್ ನಾನು. ಅದಕ್ಕೆ ಅವ್ರು ಇಲ್ಲ ಮಾಡೋಣ ಅಂತಂದು. ಸರಿ, ತೆಲುಗು ಲ್ಯಾಂಗ್ವೇಜ್ ಅಲ್ವಾ, ಸರಿ ನಾನು ಯಾರಿಗಾದ್ರೂ ನಂದೊಂದು ಕ್ಯಾರೆಕ್ಟ್ರು ಸರ್, ಯಾವತ್ತೂ ಫಸ್ಟ್ ಸರಿ ಹೇಳ್ತೀನಿ ಸರ್, ಇನ್ನೊಂದ್ಸರಿ ತಿಳಿಸ್ತೀನಿ ಸರ್, ಮೂರನೇ ಸರಿ ಹೇಳಕ್ಕೆ ಹೋಗಲ್ಲ ಸರ್, ನಿಮ್ಮ ಇಷ್ಟ, ನನ್ಗನ್ಸನ್ನು ನಾ ಹೇಳ ಹೋಗಲ್ಲ ತೆಲುಗು ಇದು ಅಂತಂದೆ. ತೆಲುಗು ಹೋಗಲ್ಲ, ನನಗೇನೋ ಹಂಗೆ ಅನ್ನಿಸ್ತಿದೆ, ನಾವು ನೋಡ್ಕೊಳ್ಳೋದಾದ್ರೆ ಬೇಕಾದ್ರೆ ಮಾಡೋಣ. ಸರಿ ತೆಲುಗು ಮಾಡೋಣ, ಸರಿ ಆಯಿತು ಓಕೆ ಮಾಡಿ, ಅದಕ್ಕೇನಂತೆ. ನನಗೆ ಗೊತ್ತಿತ್ತು ಕನ್ನಡ ಒಂದು ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಆಮೇಲೆ ಶಿವರಾಜ್ ಕುಮಾರ್ ಅವ್ರ ಪರ್ಫಾರ್ಮೆನ್ಸ್ ಬೇರೆ ಥರನೇ ಇರುತ್ತೆ ಈ ಪಿಕ್ಚರಲ್ಲಿ. ಶಿವಣ್ಣ ಒಪ್ಕೊಂಡ್ರ ಪಕ್ಕ ಅವ್ರು ಪಾಪ ಒಪ್ಕೊಂಡ್ರು ಸರ್. ಆಮೇಲೆ ಇನ್ನೊಂದು ಲ್ಯಾಂಗ್ವೇಜ್ ಮಾಡ್ತೀವಿ ಅಂದಾಗಲೂ ಖುಷಿ ಪಟ್ಟರು. ಇನ್ನು ಯಾಕಂದರೆ ಅವ್ರ ಟೈಮ್ ಇದಾಗಬಾರ್ದಲ್ಲ ಸರ್, ಅದಕ್ಕೂ ಕೂಡ ಒಪ್ಕೊಂಡು ಹೇಳಿದ್ರು ಮಾಡಿ ಮಾಡಿ ಖಂಡಿತ ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಮಾಡೋಣ ಅಂತ. ಆಮೇಲೆ ಜೊತೆಲೇ ಮಾಡಿದ್ವಿ, ಶೂಟಿಂಗ್ ಎಲ್ಲ ಇದೆಲ್ಲ ಆಯಿತು, ಎಲ್ಲ ಮಾಡಿದ್ವಿ. ಸಿಂಹದ ಮರಿಲಿ ಒಂದು ಪ್ರಾಬ್ಲಮ್ ಆಯಿತು ಸರ್ ನನಗೆ, ಆ್ಯಸ್ ಎ ಡೈರೆಕ್ಟ್ರ್ ಆಗಿ ನನಗೆ ತುಂಬ ಇದು ಏನಂತಂದರೆ, ನಾನು ಆ್ಯಕ್ಷನ್ ಪೋರ್ಷನ್ ಎಲ್ಲ ಆಫ್ಟರ್ ಲಾಕಪ್ ಡೆತ್ ಆದಮೇಲೆ ಒಂದು ದೊಡ್ಡ ಲೆವೆಲಲ್ಲಿ ಸಿನಿಮಾ ಮಾಡ್ತಿದ್ದೆ. ನಾನು ರಾಮೂರ್ಗೆ ಪ್ರೋಗ್ರಾಮ್ ಕೊಟ್ಟಿದ್ದೆ 130 ದಿನ, ಆ್ಯಕ್ಷನ್ ಪೋರ್ಷನ್ನು ಮತ್ತು ಸಾಂಗು ಎರಡು ಸೇರಿ, ಟಾಕಿ ಪೋರ್ಷನ್ ಡೆಡ್ ಬೇರೆ ಆಮೇಲೆ ಕೊಡ್ತೀನಿ ಅಂತ. ಅವರು ಓಕೆ 10 ಫೈಟ್ ಇತ್ತು ಸರ್. ಆಮೇಲೆ 30 ದಿನ ಸಾಂಗು, ಸಾಂಗ್ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಆಯಿತು ಮಾಡೋಣ, ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸರ್. ಸಿಂಹದ ಮರಿ ಪಿಕ್ಚರ್, ಬೆನ್ನರ್ ಚೇಸ್ ನೋಡಿದ್ದೆ ಸರ್. ಓಕೆ. ಆಮೇಲೆ ಖುದಾಗವ ಚೇಸ್ ನೋಡಿದ್ದೆ, ಆಫ್ಘಾನಿಸ್ತಾನದಲ್ಲಿ ಮಾಡಿದ್ರು. ಇದನ್ನು ಮೀರಿ ನಾವು ಕನ್ನಡದಲ್ಲಿ ಮಾಡಬೇಕು ಅಂತ ನಂಗೆ ತುಂಬ ಮಹಾ ಆಸೆ ಸರ್. ನನಗೆ ಆ ಥರ ಮಾಡಬೇಕು, ಅದು ಅವ್ರು ಯೋಚನೆ ಮಾಡಬೇಕು, ಅವರು ಪರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅವರು ನಮ್ಮನ್ನು ಪ್ರೀತಿಸಬೇಕು ಅಂತೇಳಿ ನನಗೆ ಆಸೆ ಇತ್ತು ಸರ್. ನಾನು ಅದನ್ನು ಮಾಸ್ಟ್ರಿಗೂ ಕೊಟ್ಟಿದ್ದೆ, ಈ ಥರ ಮಾಡಿ ಹಾಗೆ. ಈ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ರಾಮ್ ಶೆಟ್ರು ಮತ್ತು ನಾನು ಒಬ್ಬರು ಸೋತೋಗ್ಬಿಟ್ವಿ ಸರ್. ನನಗೆ ಆ ರೀಚ್ ಅವ್ರು ಮಾಡಿಕೊಡ್ಲಿಲ್ಲ ನನಗೆ, ಇದಾಯಿತು. ಆ ಪ್ರಾಬ್ಲಮ್ ಇಲ್ಲಿ ಬರಬಾರ್ದು, AK-47 ಅವರೇ ಮಾಸ್ಟ್ರು, ಅದು ಇಲ್ಲಿ ಬರಬಾರ್ದು ಅಂತೇಳಿ ನನಗೂ ಅವ್ರಿಗೂ ತುಂಬ ಎಲ್ಲ ಕ್ಲಾಶ್ ಆಯಿತು. ಶೂಟಿಂಗ್ ಮಾಡ್ಬೇಕಾದ್ರೆಲ್ಲ ಇದೆಲ್ಲ ಆಯಿತು. ನಾನು ಹೇಳಿದೆ AK-47 ಇದು ಸಿಂಹದ ಮರೆಯಲ್ಲಿ ತಪ್ಪಾಗಿದೆ, ಗೊತ್ತಿದ್ದೋ ಗೊತ್ತಿಲ್ದೇನೋ, ಆ ತಪ್ಪು ಈ ಸಿನಿಮಾದಲ್ಲಿ ನಡಿಬಾರ್ದು, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಅದು ಏನೇ ಆಗ್ಬಿಡ್ಲಿ ನಾನು ಬಿಡಲ್ಲ ಅಂತ ತುಂಬ ಹಠ ಹಿಡಿದು ಮಾಡಿ ಆ್ಯಕ್ಷನ್ ಪೋರ್ಷನ್ಸ್ನೆಲ್ಲ ಅಲ್ಟಿಮೇಟಾಗಿ ಇದಾಯಿತು ಸರ್. ಆಮೇಲೆ ಓಂಪುರಿ ಸಾರು ಅಷ್ಟೇ ಸರ್, ತುಂಬ ಖುಷಿಪಟ್ಟರು ಸರ್, ತುಂಬ ಅಂದರೆ ತುಂಬ ಖುಷಿಪಟ್ಟರು ಆ ಪಾತ್ರ ಇದು ಎಲ್ಲ. ಆಮೇಲೆ ಇಂಟರ್ವ್ಯೂನಲ್ಲಿ ಎಲ್ಲ ಒಂದು ಕಡೆ ಹೇಳಿದರು ಸರ್, ನನಗೆ ತುಂಬ ಇಷ್ಟವಾದ ಡೈರೆಕ್ಟ್ರು ಎನ್ ಓಂ ಪ್ರಕಾಶ್ ರಾವ್ ಅಂತೇಳಿ, ಅವರು ಮತ್ತು ಗಿರೀಶ್ ಕರ್ನಾಡ್ ಸರ್, ಅವರು ಅಷ್ಟೇ, ಅವರು ಹೇಳಿದರು, ಇಬ್ಬರೂ ಅಷ್ಟೇ ತುಂಬ ಕಮರ್ಷಿಯಲಿ ಗುಡ್ ಡೈರೆಕ್ಟ್ರು, ನಮ್ಗೆ ತುಂಬ ಇಷ್ಟ ಆಯಿತು ಅವ್ರ ಜೊತೆ ಇದು ಮಾಡಿ ಅಂತ. ಒಬ್ಬ ದೊಡ್ಡ ಲೆಜೆಂಡರಿ ಆರ್ಟಿಸ್ಟ್ಗಳು ನಮ್ಮ ಹೆಸರು ಹೇಳಿದಾಗ ನಮ್ಗೆ ಖುಷಿ ಆಯಿತು. ಎಲ್ಲ ಸರ್ಟಿಫಿಕೇಟ್ ಅಲ್ಲದು. ಹಾಂ ಸರ್, ಅದು ತುಂಬ ಇದಾಯಿತು. ಆಮೇಲೆ ಆ್ಯಕ್ಷನ್ ಪೋರ್ಷನ್ಸ್ ಎಲ್ಲ ಅಲ್ಟಿಮೇಟಾಗಿ ಮಾಡಿದ್ವಿ ಸರ್. ಅಲ್ಟಿಮೇಟ್ ಅಂತಂದರೆ ಅದು ಬೇರೆ ಲೆವೆಲ್ಗೆ ನಿಂತ್ಕೋಬೇಕು ಇದು ಅಂತ. ಇನ್ನೊಂದು ಗಣೇಶ್ ಸರ್, ನೀವು ತುಂಬ ಹಿರಿಯರು, ತುಂಬ ಸಿನಿಮಾಗಳನ್ನ ನೋಡಿದ್ದೀರಿ, ತುಂಬ ಸಿನಿಮಾಗಳನ್ನ ಅನಲೈಸ್ ಮಾಡಿದ್ದೀರಿ. ನನಗೆ ಒಂದು ವಿಷಯ ಹೇಳಿ ಸರ್, ಈ 25ನೇ ಪಿಕ್ಚರು, 50ನೇ ಪಿಕ್ಚರು, 75 100 ಪಿಕ್ಚರು, ಕೆಲವು ಸಿನಿಮಾಗಳು ಓಡಲ್ಲ, ಭಯದಲ್ಲಿ ಓಡಲ್ವಾ, ಇಲ್ಲ ಗೊತ್ತಿಲ್ಲದೆ ತಪ್ಪು ಮಾಡ್ತೀವ ಗೊತ್ತಿಲ್ಲ. ಇದು ಇದರಲ್ಲೂ ಬಂತು AK-47 ತುಂಬ ಜನ ಹೇಳೋದು ಅದು 50ನೇ ಪಿಕ್ಚರ್, ಹೌದು, ಶಿವರಾಜ್ ಕುಮಾರ್ ಶಿವಣ್ಣಂದು. ಏನಪ್ಪ ಏನಾಗುತ್ತೋ ಅಂತ ನನಗೆ ಏನು ಯೋಚನೆ ಮಾಡೋದು ಹೀಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಸರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಪ್ಲ್ಯಾನ್ ಮಾಡಿ ಎಲ್ಲ ಆಯಿತು. ನಾನು ಹೇಳಿ ಅದು ಓಡದೇ ಇರೋದು ಏನೋ ಒಂದು ಸ್ಕ್ರಿಪ್ಟ್ ಲೆವೆಲಲ್ಲಿ ಪ್ರಾಬ್ಲಮ್ ಇರ್ಬೋದು. ಆರ್ಟಿಸ್ಟ್ಗಳು ಏನು ಮಾಡ್ತಾರೆ, ಆ್ಯಸ್ ಎ ಡೈರೆಕ್ಟರ್ ನಾನು ಒಂದು ಒಳ್ಳೆ ಸಿನಿಮಾ ಮಾಡೋದು ಚಂದ ಅಂಥೇಳಿ ಯೋಚನೆ ಮಾಡಿ ಡಿಸೈಡ್ ಮಾಡಿದೆ ಸರ್, ಮಾಡೋಣ ಹಾಗೆ ಹೀಗೆ ಅಂತೇಳಿ ಆಗ್ಬಿಟ್ಟು. ಇದೊಂದು ಪ್ರಾಬ್ಲಮ್ ಬೇರೆ ಬಂತು ಸರ್, ಈ ಒಂದು ಅದು ಬರೆದವರು ನಾವೇನೆ. ಹಾಂ ಸರ್, ಅದೆಲ್ಲ ನಿಜ ಕೂಡ. ಹಾಂ ಸರ್, ಹಾಂ ಸರ್. ಬಟ್ ಇದು 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 ಅದೊಂದು ಎಕ್ಸೆಪ್ಷನ್ ಅಲ್ವಾ? ಏನು ಸರ್, ಇದು 50ನೇ ಸಿನಿಮಾ ಗೆದ್ದಿದೆ. ಹಾಂ, ಅದು ನನಗೆ ತುಂಬ ತಲೆಯಲ್ಲಿ ಇತ್ತು ಸರ್. ಹೇಗಾದರೂ ಮಾಡಿ ಸಿನಿಮಾ ಮಾಡಲೇಬೇಕು ಅಂತ ಭಯ ತುಂಬ ಇತ್ತು. ಆಮೇಲೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಇತ್ತು. ಅದನ್ನೆಲ್ಲ ಒಡೆಯೋಣ ಸೆಂಟಿಮೆಂಟ್, ಅದೆಲ್ಲ ಸೆಂಟಿಮೆಂಟ್ ಅಲ್ಲ ಆ್ಯಕ್ಚುಲಿ, ಅದು ಸುಮ್ಮನೆ ಮನುಷ್ಯನ ಅನಿಸಿಕೆಗಳು ಅಷ್ಟೇ ಅದು ಅಂಥೇಳಿ ಮಾಡಿ ಆ ಸಿನಿಮಾ ಮಾಡಿ. ನನಗೆ ಅದು ಆ ಸಿನಿಮಾದ ಒಂದು ಸೀಕ್ವೆನ್ಸ್, ಆ ತಂಗಿ ಮತ್ತು ಆ ಶೂ ಅಂಗಡಿ, ಚಪ್ಪಲಿ ಅಂಗಡಿ ಹೌದು ಸರ್, ಹೌದು,
ಅದನ್ನು ಎದ್ದೇಳೋದಿದೆಯಲ್ಲ ಶಿವಣ್ಣ, ಆ ಫೈಟ್ ಅಬ್ಬಾ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ತುಂಬ ಜನ ತೆಲುಗು ಡೈರೆಕ್ಟರ್ ಸಹ ಸೀನ್ ಕೇಳಿದ್ದಾರೆ ಸರ್, ಈ ಥರ ಸೀನ್ ಹೇಳಿ ನಮಗೆ, ಅಷ್ಟು ಚೆನ್ನಾಗಿದೆ ಸೀನು ಅಂತೇಳಿ. ಯಾರಿಗಾದರೂ ಅದು ಶಿವಣ್ಣ ಅಂತಲ್ಲ, ನಿಜ ಜೀವನದ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೂ ಕೂಡ ಮಾಡುವ ಕೆಲಸ. ಆಮೇಲೆ ಶಿವರಾಜ್ ಕುಮಾರ್ ಅವರು ಒಳ್ಳೆ ಕಲಾವಿದ ಸರ್, ಅಂಡರ್ ಪ್ಲೇನಲ್ಲಿ ಇಸ್ ಎ ಮಾಸ್ಟರ್. ಆಮೇಲೆ ಅವ್ರ ಕೆರಿಯರಲ್ಲಿ ನೋಡಿ ಸರ್, ಯಾವ ಸಿನಿಮಾದಲ್ಲೂ ಕಿರ್ಚಿಲ್ಲ. ನನ್ಗೆ ಅದೊಂದು ಆಶ್ಚರ್ಯ. ಯಾವ ಸಿನಿಮಾದಲ್ಲೂ ಕಿರ್ಚಿಲ್ಲ. ಹೀರೋ ಯಾಕೆ ಕಿರ್ಚಾಡಬೇಕು, ಹೀರೋ ಬಂದ್ರೆ ವಿಲನ್ ಕಿರ್ಚಾಡಬೇಕು, ಅದು ಈ ತೇರಿ, ಅದನ್ನು ಅವರು ಸಖತ್ ಫಾಲೋ ಮಾಡೋದು. ನನಗೆ ಅದು ತುಂಬ ಇಷ್ಟ ಸರ್ ಶಿವರಾಜ್ ಕುಮಾರ್ ಅವ್ರ ಹತ್ರ. ನಾನು ಅದು ಕಲ್ತಿದ್ದೀನಿ ಆ್ಯಕ್ಚುಲಿ. ಅವರು ಇದು ನನ್ಗೆ ಅವ್ರ ಕೆರಿಯರ್ಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ, ಎಲ್ಲೂ ಕಿರ್ಚಲ್ಲ ಅವರು. ಅದೊಂದು ಅಂಡರ್ ಪ್ಲೇ ಮಾಡುವಂಥ ದೊಡ್ಡ ಕಲಾವಿದರು ಶಿವಣ್ಣ ಅವರು. ನಂಗೆ ತುಂಬ ಇಷ್ಟ ಸರ್. ಅದು ಆ ಸಿನಿಮಾದಲ್ಲಿ ತುಂಬ ವರ್ಕೌಟ್ ಆಯಿತು. ಆಮೇಲೆ ಒಂದು ಶಾರ್ಟ್ ಮಾಡಬೇಕಿತ್ತು, ಒಂದೇ ಶಾರ್ಟಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಅದೆಲ್ಲ ಅವರು ಸಖತ್ತಾಗಿ ಮಾಡಿದ್ರು ಸರ್. ಇಸ್ ಗುಡ್, ತುಂಬ ಚೆನ್ನಾಗಿ. ಓಂಪುರಿ ಮತ್ತು ಗಿರೀಶ್ ಆಶೀಶ್ ವಿದ್ಯಾರ್ಥಿ, ಕಾರ್ನಾಡ್ ಅವರ ನಿಮ್ಮ ಬಗೆಗಿನ ಒಪಿನಿಯನ್ ಇದೆ, ಅದಕ್ಕಿಂತ ಬೇಕಾ? ಹೌದು ಸರ್, ಅಲ್ವಾ? ಇಬ್ಬರೂ ಅಷ್ಟೇ ಸರ್. ಇಂಡಿಯಾ ಟುಡೇ ಮ್ಯಾಗಝಿನಲ್ಲಿ ಹೇಳಿದ್ರು ಓಂಪುರಿ ಅವರು. ಆಮೇಲೆ ಕಾರ್ನಾಡ್ರು ಅಷ್ಟೇ, ತುಂಬ ಹೇಳಿದ್ರು. ಕಮರ್ಷಿಯಲಿ ಸೂಪರ್ ಡೈರೆಕ್ಟ್ರು. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಇದು ಮಾಡಿ. ನಾನು ಹೇಳಿ ಇಲ್ಲ ಸರ್, ನಿಮ್ಮಂಥ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದೀರಾ ಅನ್ನೋದೇ ನಮಗೆ ದೊಡ್ಡ ವಿಷಯ ಸರ್. ತುಂಬ ಖುಷಿ ಆಯಿತು ಅಂತೇಳಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್. ಅದ್ಭುತವಾದ ಕೆಲಸಗಾರ ಅವರು. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಗುಡ್ ಸರ್. ಅದು ಆ ಪೋರ್ಷನ್ಸ್ ಇದ್ದರೆ AK-47 ಆದಮೇಲೆ ನನಗೆ ತುಂಬ ಒಳ್ಳೆ, ನನಗೆ AK-47 ಆದಮೇಲೆ 1.5 ವರ್ಷ ಕೆಲಸ ಇಲ್ಲ ಸರ್. ಸೂಪರ್ ಹಿಟ್ ಅದಕ್ಕೆ 1.5 year ಕೆಲಸ ಇಲ್ಲ ಸರ್. ಸುಮ್ಮನೆ ಕೂತಿದ್ದೆ ನಾನು, ಕೆಲಸ ಇಲ್ಲ, ಯಾರು ಸಿನಿಮಾ ಕೊಡ್ತಾ ಇಲ್ಲ. ಏನು ಸಮಸ್ಯೆ? ಎಬಿ ದೊಡ್ಡ ಪಿಕ್ಚರ್ ಮಾಡ್ತಾನೆ, ಇವ್ನು ಹಾಕೊಂಡ್ರೆ ಸಿಕ್ಕ ಪಿಕ್ಚರ್ ಮಾಡಲ್ಲ ಅನ್ನೋದು ಬಂದ್ಬಿಟ್ಟಿತ್ತು. ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಸರ್. ಸೊ ಕೋಟಿ ರಾಮು ಅಂತೇಳಿ ಬಂದಿರೋದು ಆಗ ಅದರಿಂದ ತುಂಬ ಇದಾಯಿತು. ಆಮೇಲೆ ಕೆಲಸ ಇಲ್ಲಲ್ಲ, ಕೆಲಸ ಮಾಡ್ತಿದ್ದೆ. ಆಮೇಲೆಲ್ಲ ರೀಮಿಕ್ಸು, ಆಮೇಲೆ ಹುಚ್ಚ ಅವೆಲ್ಲ ರೀಮೇಕೆ ಸರ್, ಎಲ್ಲ ಮಾಡ್ಕೊಂಡು ಬೆಳ್ಕೊಂಡ್ಬಂದ್ವಿ. ಸರಿ, ಆಮೇಲೆ ನಾನು ಹೇಳಿದೆ, ಇಲ್ಲ ಸ್ಟ್ರೈಟ್ ಪಿಕ್ಚರ್ ಮಾಡಿ, ಇಂಡಸ್ಟ್ರಿಗೆ ಒಳ್ಳೇದು. ಎಷ್ಟು ಸ್ಟ್ರೈಟ್ ಪಿಕ್ಚರ್ ಬರುತ್ತೋ ಅಷ್ಟು ನಾವು ಕನ್ನಡ ಭಾಷೆನ ಹೊರಗಡೆ ಪ್ರಪಂಚಕ್ಕೆ ತೋರ್ಸೋಕೆ ಹೆಲ್ಪ್ ಆಗುತ್ತೆ ಅಂತ. ಯಾರೂ ನನ್ನ ಮಾತು ಕೇಳಲಿಲ್ಲ ಸರ್. ಬೇರೆಲ್ಲ ಮಾಡಿದ್ದಾರೆ, ನಾನು ನನ್ನ ಪ್ರಕಾರ ಹೇಳ್ತಿರೋದು. ಆಮೇಲೆ ನಾನು ಫಿನಿಕ್ಸ್ ಕೈ ಹಾಕಿದ್ದೆ ಅದಕ್ಕೋಸ್ಕರ. 25 ವರ್ಷ ಆದಮೇಲೆ ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತೇಳಿ ಸ್ಟ್ರೈಟ್ ಕತೆ ಮಾಡಿ ರೆಡಿ ಮಾಡಿ, ಈಗ ಒಂದು ಒಳ್ಳೆ ಸೂಪರಾಗಿದೆ ಸರ್ ಪಿಕ್ಚರು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದೊಳ್ಳೆ ಫೋಟೋಗ್ರಫಿ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ ಸರ್. ಡಬ್ಬ ಅಂತ ಹೇಳಿದ್ರೆ ನೀವು ಡಬ್ಬ ಅಂತ ಹೇಳಿ ಹೇಳ್ತಿದ್ರಿ. ಹ್ಞೂ ಸರ್, ಅಲ್ವಾ? 100% ಸರ್. ನನಗೆ ಸಿನಿಮಾ ನಾನು ಯಾವತ್ತೂ ನಾನೇ ಬೇಕು ಅಂತ ಹೋಗ್ಲಲ್ಲ ಸರ್ ನಾನು. ಯಾಕಂದರೆ ನಾಳೆ ದಿನ ಜನಗಳಿಗೆ ನಾನು ಹೆಂಗೆ ಮುಖ ತೋರಿಸ್ತಾರೆ, ಅದರಿಂದ ಅವ್ರಿಗೊಂದು ಒಳ್ಳೆ ಸಿನಿಮಾ ಮಾಡಿಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಸರ್, ಆ್ಯಸ್ ಎ ಡೈರೆಕ್ಟ್ರ್ ಆಗಿ. ಸೊ ಅದರಿಂದ ಒಂದು ಒಳ್ಳೆ ಸಿನಿಮಾ ಸರ್, ಅದ್ಭುತವಾದ ಸಿನಿಮಾ. ತುಂಬ ಈಗ ಏಟಿಂಗ್ ನಡೀತಿದೆ, ಡಬ್ಬಿಂಗ್ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. 2 ಫೈಟ್ ಇದೆ ಅಷ್ಟೇ, ಪಿಕ್ಚರ್ ಫುಲ್ಲು ಮುಗಿದಿದೆ. ಸೊ ಅದರಿಂದ ತುಂಬ ಖುಷಿ ಆಯಿತು ಸರ್ ನನಗೆ, ದೇವರಾಣಿಗೂ ಅಂಥ ಒಂದು ಒಳ್ಳೆ ಸಿನಿಮಾನ, ನನಗೆ ಅಂಥ ಒಂದು ಒಳ್ಳೆ ಕತೆ ನನಗೆ ಸಿಕ್ಕಿದ್ದು. ಮತ್ತು ನನಗೆ ನಿಜವೂ ಆ ಒಂದು ಭಗವಂತ ನನಗೆ ಫಿನಿಕ್ಸ್ ಪಿಕ್ಚರ್ ಮಾಡಬೇಕಾದ್ರೆ ಎಷ್ಟೋ ಸಲ ಹೇಳಿದ್ದೀನಿ ಸರ್, ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ನನಗೆ ನಿಜವೂ ನಮ್ಮದು ದೊಡ್ಡ ಭಾಗ್ಯ ಆ ಸಿನಿಮಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಕೊಟ್ಟಂಥ ಪಿಕ್ಚರ್ ಸರ್, ಅದು ಚೆನ್ನಾಗಿದೆ. ನೆಕ್ಸ್ಟ್ ರೆಡಿ ಮಾಡ್ತಾಯಿದ್ದೀವಿ ಸರ್, ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ತೀವಿ ಸರ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ರಾವ್. ತುಂಬ ಖುಷಿ ಆಯಿತು. ಅಯ್ಯೋ ಸರ್, ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ವರ್ಷಗಳಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅದು ಈ ಮುಖಾಂತರ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು ಸರ್, ನಿಜವಾಗ್ಲೂ. ಥ್ಯಾಂಕ್ ಯು. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್.